ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಆರೋಗ್ಯ ಶಿಕ್ಷಣ ವೆರಿ ಫಸ್ಟ್ ಟಾಪಿಕ್ಕಿಗೆ ಬರ್ತೀನಿ. ಸ್ನೇಹಿತರೆ, ಅಧ್ಯಾಯ 1ರಲ್ಲಿ ಆರೋಗ್ಯ ಮತ್ತು ರೋಗಗಳು ಅನ್ನೋ ಒಂದು ಸಿಲೆಬಸ್ ಇದೆ. ಆರೋಗ್ಯ ಅಂತಂದರೆ ಕಾಯಿಲೆ ಇಲ್ಲದೆ ಇದ್ದರೆ ಆರೋಗ್ಯ. ನಂಗೆ ಹುಷಾರಿಲ್ಲ, ಚೆನ್ನಾಗಿದ್ದೀನಿ, ಹುಷಾರಾಗಿಲ್ಲ, ನನಗೆ ಏನು ಪ್ರಾಬ್ಲಮ್ ಇಲ್ಲ, ನಾನು ಚೆನ್ನಾಗಿದ್ದೀನಿ ಅಂದ್ಕೊಳ್ಳಿ ಆರೋಗ್ಯ ಅಂದ್ಕೊಳ್ಳೋಕೆ ಬರಲ್ಲ. ಆರೋಗ್ಯ ಅಂತ ಅಂದರೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವ್ರು ಏನು ಹೇಳ್ತಾರೆ ಅಂದರೆ ಕಂಪ್ಲೀಟ್ ಭೌತಿಕ, ಫಿಸಿಕಲಿ, ಮೆಂಟಲಿ, ಮಾನಸಿಕವಾಗಿ ಹಾಗೂ ಸೋಷಿಯಲಿ ಉತ್ತಮವಾಗಿರಬೇಕು ಅಂತ ಹೇಳ್ತಾರೆ. ಅಂದರೆ 3 ಆಸ್ಪೆಕ್ಟ್ ಬರುತ್ತೆ ಇಲ್ಲಿ: ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ. 3 ಆಸ್ಪೆಕ್ಟಲ್ಲೂ ನಾವು ಕರೆಕ್ಟಾಗಿದ್ದಲ್ಲಿ ಮಾತ್ರ ಕಂಪ್ಲೀಟ್ಲಿ ಹೆಲ್ತಿ ಇದ್ದೀವಿ, ಆರೋಗ್ಯವಾಗಿದ್ದೀವಿ ಅಂತ ಅರ್ಥ ಆಗುತ್ತೆ. ಇದು ಕೇವಲ ರೋಗ ಇಲ್ಲ ಅಂದ ಕೂಡಲೇ ನಾವು ಆರೋಗ್ಯ ಇದ್ದೀವಿ ಅಂತ ಹೇಳೋಕ್ಕಾಗಲ್ಲ. ಸಮ್ವಾಟ್ ಏನೋ ಡಿಪ್ರೆಷನ್ನು ಡಿಫ್ರೆನ್ಸ್ ಇರ್ಬೋದು, ಆ ಥರದ್ದನ್ನು ನಾವು ಆರೋಗ್ಯದ ಸ್ಥಿತಿ ಅಂತ ಕರೆಕ್ಟ್ ಬರಲ್ಲ. ಹಾಗಾಗಿ 3 ಆಯಾಮ ನಿಮಗೆ ಗೊತ್ತಿರಬೇಕು. ಮುಂದೆ ಹೋಗೋಣ. ರೋಗ ಮತ್ತು ಅನಾರೋಗ್ಯ, ಡಿಸೀಸ್ ಆ್ಯಂಡ್ ಇಲ್ನೆಸ್ ಎರಡು ಒಂದೇನಾ ಅಂತ. ಡಿಸೀಸ್ಗೆ ಏನು ವ್ಯಾಖ್ಯಾನ ಕೊಡ್ತಾರೆ ಅಂತ ಅಂದರೆ ದೇಹದ ಕಾರ್ಯ ಮತ್ತು ರಚನೆಯ ಮಾನದಂಡಗಳಿಂದ ಬಯೋಮೆಡಿಕಲಿ, ಜೈವಿಕ ವೈದ್ಯಕೀಯವಾಗಿ ಒಂದಷ್ಟು ಚೇಂಜಸ್ಗಳಾಗಿರುತ್ತೆ. ಆ ಚೇಂಜಸ್ ಏನಾಗಿದೆ, ಆ ಚೇಂಜಸ್ಸನ್ನು ನಾವು ಡಿಸೀಸ್ ಅಂತ ಕರಿತೀವಿ. ಅಂದರೆ ಹೀಗಿರಬೇಕು, ನನ್ನ ಆರೋಗ್ಯ ಅಂದರೆ ಹೀಗಿರಬೇಕು. ಇದರಲ್ಲೇನೋ ಬದಲಾವಣೆಗಳಾಗಿದೆ, ಸಮಥಿಂಗ್ ಚೇಂಜಸ್ಗಳಾಗಿದೆ ಅಂದರೆ ಅದನ್ನು ರೋಗ ಅಂತ ಕರಿತೀವಿ. ಈ ರೋಗ ನಮಗೆ ಫೀಲ್ ಆಗುತ್ತಲ್ಲ, ಹೀಗಾಗಿದೆ ಅನಿಸುತ್ತಲ್ಲ, ಅದು ಅನಾರೋಗ್ಯ. ಅನಾರೋಗ್ಯ ಅಂದರೆ ನನಗೆ ಸ್ಟಮಕ್ಕಲ್ಲಿ ಏನೋ ಇಶ್ಯೂಸ್ ಆಗಿದ್ದನ್ನು ಡಿಸೀಸ್ ಅಂತ ಕರಿತೀವಿ. ಅದರಿಂದ ನನಗೆ ಹೊಟ್ಟೆ ನೋವು ಬರ್ತಾ ಇದೆ, ಡಿಸೆಂಟ್ರಿ ಸ್ಟಾರ್ಟ್ ಆಗ್ತಿದೆ ಅಂದರೆ ಅದನ್ನು ಅನಾರೋಗ್ಯ ಅಂತ ಕರಿತೀವಿ. ಹೀಗೆ ಡಿಸೀಸ್ ಆ್ಯಂಡ್ ಇಲ್ನೆಸ್ ಎರಡು ಒಂದೇ ಪದಗಳಲ್ಲ, ಇವು ಚೇಂಜಸ್ ಇದೆ. ಹಾಗಾಗಿ ಇಲ್ಲಿ ವ್ಯಾಖ್ಯಾನವನ್ನು ಒಂದ್ಸರಿ ನೋಡ್ಕೊಳ್ಳಿ. ಮುಂದೆ ಬರೋಣ ಸ್ನೇಹಿತರೆ. ರೋಗಗಳ ವರ್ಗೀಕರಣ, ಕ್ಲಾಸಿಫಿಕೇಷನ್ ಆಫ್ ಡಿಸೀಸಸ್. ಡಿಸೀಸನ್ನು 2 ಥರ ಕ್ಲಾಸಿಫೈ ಮಾಡ್ತೀವಿ. ಒಂದು ಸಾಂಕ್ರಾಮಿಕ ರೋಗಗಳು, ಕಮ್ಯುನಿಕೇಬಲ್ ಡಿಸೀಸಸ್, ಮತ್ತು ಸಾಂಕ್ರಾಮಿಕವಲ್ಲದ ರೋಗಗಳು, ನಾನ್ ಕಮ್ಯುನಿಕೇಬಲ್ ಡಿಸೀಸಸ್. ಇದ್ರ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ. ಯಾಕೆಂದರೆ ಕೊರೋನಾ ಸಮಯದಲ್ಲಿ ಸುಮಾರು 2-2.5 ವರ್ಷದಿಂದ ನಾವು ಈ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಹೆಚ್ಚು ಕಡಿಮೆ PhD ಮಾಡೋರು ಅಷ್ಟು ಓದ್ತಿದ್ರೋ ಇಲ್ಲೋ, ಇವತ್ತು ಕಾಮನ್ ಮ್ಯಾನ್ಗೆ ಅಷ್ಟು ನಾಲೆಡ್ಜ್ ಬಂದಿದೆ. ಸಾಂಕ್ರಾಮಿಕ ರೋಗ ಅಂದ್ರೇನು, ಹೇಗೆ ಹರಡುತ್ತೆ, ಹೇಗೆ ಅದನ್ನು ಪ್ರಿವೆಂಟ್ ಮಾಡ್ಕೋಬೇಕು, ಅಷ್ಟು ಅವೇರ್ನೆಸ್ ಇದೆ. ಹಾಗಾಗಿ ಸಾಂಕ್ರಾಮಿಕ ರೋಗ, ಸಾಂಕ್ರಾಮಿಕವಲ್ಲದ ರೋಗ ಇದು ಹೇಗಿರುತ್ತೆ ಅಂತ ನೋಡ್ತಾ ಬರೋಣ. ವೆರಿ ಫಸ್ಟ್, ಸಾಂಕ್ರಾಮಿಕ ರೋಗಗಳನ್ನು ಮತ್ತೆ ಕ್ಲಾಸಿಫಿಕೇಷನ್ ಮಾಡ್ತೀವಿ ನಾವು. ಯಾವ ಆಧಾರದಲ್ಲಿ ಕ್ಲಾಸಿಫಿಕೇಷನ್ ಮಾಡ್ತೀವಿ ಅಂದರೆ ಯಾವ ಜೀವಿಗಳಿಂದ ಬಂತು ಅಂತ. ಏನು ಜೀವಿಗಳಿರ್ತವೆ ಅದನ್ನು ಯಾವುದರಿಂದ ಬಂತು ಅಂತ. ಬ್ಯಾಕ್ಟೀರಿಯಾ ಬೇಸ್ಡ್ ಆಗಿ ಬರ್ತವೆ. ಬ್ಯಾಕ್ಟೀರಿಯಾ ಬೇಸ್ಡ್ ಟೈಫಾಯ್ಡು, ಕಾಲರಾ, ಕ್ಷಯ, ಟ್ಯೂಬರ್ಕ್ಯುಲೋಸಿಸ್ ಇರ್ತೀವಲ್ಲ, ಅವೆಲ್ಲ ಬ್ಯಾಕ್ಟೀರಿಯಾದಿಂದ ಬರ್ತವೆ. ಆ್ಯಂಡ್ ವೈರಲ್ ಇಂದ ಬರೋಂಥದ್ದು ಸಾಮಾನ್ಯ ಶೀತ, ಕಾಮನ್ ಕೋಲ್ಡ್ ಬರ್ಬೋದು, ಇನ್ಫ್ಲುಯೆಂಜಾ ಬರ್ಬೋದು, HIV ಬರ್ಬೋದು, ಆ್ಯಂಡ್ ದೆನ್ ಡೆಂಗ್ಯೂ ಬರ್ಬೋದು, ಇನ್ ಮೆನಿ ಕೊರೋನಾ ಇದೆ, ಅದು ಕೂಡ ವೈರಲ್ ಡಿಸೀಸ್ ಆಗಿದೆ. ಹಾಗೆ ಪ್ರೋಟೋಝೋವಾದಿಂದ ಬರುವಂಥವು ಮಲೇರಿಯಾ, ಕಾಲಾ ಅಜಾರು, ಇವೆಲ್ಲ ಪ್ರೋಟೋಝೋವಾದಿಂದ ಬರ್ತವೆ. ಫಂಗಸ್ಸಿಂದ ಬರುವಂಥವು ಉಗುರುಗಳು ಮತ್ತು ತೊಡೆ ಸಂದಲ್ಲಿ ರಿಂಗ್ ವರ್ಮ್ ಆ ಥರ ಎಲ್ಲ ಆಗ್ತಾ ಇರುತ್ತಲ್ಲ, ತುರಿಕೆಗಳು ಆಗ್ತಾವಲ್ಲ ಅವು. ಚರ್ಮ ಮತ್ತು ಕೂದಲಿನಲ್ಲಿ ಶಿಲೀಂಧ್ರಗಳ ಸೋಂಕಾಗುತ್ತಲ್ಲ ಇವೆಲ್ಲವೂ ಫಂಗಸ್ಸಿಂದ ಬರ್ತಾ ಇರ್ತವೆ. ಹಾಗೆಯೇ ಪರಾವಲಂಬಿ, ಪ್ಯಾರಾಸಿಸ್ಟಿಕ್ ಅಂತ ಕರಿತೀವಿ. ಪರಾವಲಂಬಿ ಜೀವಿಗಳಿಂದ ಅಂದರೆ ದುಂಡು ಹುಳು, ಇತರೆ ಪರೋಪಕಾರಿ ಜೀವಿಗಳು, ಹೊಟ್ಟೆ ಒಳಗೆ ಜಂತು ಹುಳುಗಳು ಆಗ್ತವೆ ಅಂತೀವಲ್ಲ, ಅವೆಲ್ಲ ಪರಾವಲಂಬಿ, ಪ್ಯಾರಾಸಿಸ್ಟಿಕ್ ಅಂತ ಕರಿತೀವಿ. ಅವು ಜಂತು ಹುಳು ಆಗೋದಾಗಲಿ, ದುಂಡು ಹುಳುಗಳಾಗೋದಾಗಲಿ, ಇವೆಲ್ಲವೂ ಕೂಡ ಸಾಂಕ್ರಾಮಿಕ ರೋಗಕ್ಕೆ ಕಾರಣವಾಗುವಂಥ ಬೇರೆ ಬೇರೆ ಜೀವಿಗಳಿಂದ ಬರುವ ಆಧಾರವಾಗಿ ಕ್ಲಾಸಿಫಿಕೇಷನ್. ಮುಂದೆ ಬರೋಣ. ಈ ಸಾಂಕ್ರಾಮಿಕ ರೋಗಗಳು ಹೇಗೆ ಟ್ರಾನ್ಸ್ಮಿಷನ್ ಆಗುತ್ತೆ, ಒಬ್ಬರಿಂದ ಒಬ್ಬರಿಗೆ ಪ್ರಸರಣ ಆಗುತ್ತೆ ಅಂತ. ಇದರಲ್ಲಿ 2 ಟೈಪ್ ಇರುತ್ತೆ: ನೇರ ಪ್ರಸರಣ ಮತ್ತು ಪರೋಕ್ಷ ಪ್ರಸರಣ ಅಂತ ಕರಿತೀವಿ. ನೇರ ಪ್ರಸರಣ, ಡೈರೆಕ್ಟ್ ಟ್ರಾನ್ಸ್ಮಿಷನ್ ಆ್ಯಂಡ್ ಇಂಡೈರೆಕ್ಟ್ ಟ್ರಾನ್ಸ್ಮಿಷನ್. ಹೇಗಿದು? ನೇರ ಪ್ರಸರಣದಲ್ಲಿ ನೇರ ಸಂಪರ್ಕ ಅಥವಾ ಸ್ಪರ್ಶ, ಟಚ್ಚಿಂದ. ಈಗ ಕೋವಿಡ್ ಟೈಮಲ್ಲಿ ನಮಗೆ ಗೊತ್ತು, ಟಚ್ ಮಾಡಬೇಡ್ರಿ, ಕೈಗೆ ಗ್ಲೌಸ್ ಹಾಕ್ಕೊಳ್ರಿ, ಕಣ್ಣು, ಮೂಗು, ಕಿವಿ, ಬಾಯಿಯನ್ನೆಲ್ಲ ಮುಟ್ಕೋತಾ ಇರಬೇಡ್ರಿ ಅಂತ ಹೇಳ್ತೀವಲ್ಲ. ಹಾಗೆ ಒಬ್ಬ ರೋಗಿಯನ್ನು ನಾವು ಟಚ್ ಮಾಡೋದ್ರಿಂದ, ಅವ್ರ ಜೊತೆ ಆ ಹತ್ತಿರದ ಸಂಪರ್ಕಕ್ಕೆ ಬರೋದ್ರಿಂದ ಪ್ರಸರಣ ಆಗುತ್ತೆ. ಇದು ನೇರ ಸಂಪರ್ಕ ಅಥವಾ ಸ್ಪರ್ಶದಿಂದ ಪ್ರಸರಣ ಆಗೋದು. ಹನಿಗಳ ಸೋಂಕು, ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ ಕರಿತೀವಿ. ಈ ಕೋವಿಡ್ ಟೈಮಲ್ಲೇ ಕೇಳಿದ್ದೀವಿ ಅದನ್ನು ಕೂಡ. ಅಕ್ಷಿ ಅಂತ ಸೀನೋದ್ರಿಂದ ಅಥವಾ ಅವರು ಯುರಿನಲ್ಸ್ ಮಾಡಿದ್ದನ್ನು ನಾವು ಮುಟ್ಕೊಂಡೋದ್ರಿಂದ ಅಥವಾ ಅವರು ಏನು ಮಲ ವಿಸರ್ಜನೆ ಮಾಡಿದ್ದನ್ನು ಅಕಸ್ಮಾತ್ ಟಚ್ ಮಾಡೋದ್ರಿಂದ ಈ ಥರ ಡ್ರಾಪ್ಲೆಟ್ಸ್ಗಳ ಮೂಲಕ ಬರುವುದನ್ನು ಹನಿಗಳ ಸೋಂಕು ಅಂತ ಕರಿತೀವಿ. ಮಣ್ಣಿನ ಸಾಯಲಿಂದ ಕೂಡ ಇದು ಶೇರ್ ಆಗುತ್ತೆ ಒಬ್ಬರಿಂದ ಒಬ್ಬರಿಗೆ. ಹಾಗೆ ಕಚ್ಚುವಿಕೆ, ಬೈಟಿಂಗ್. ಈಗ ಹುಚ್ಚುನಾಯಿ ಇದೆ, ಹುಚ್ಚುನಾಯಿ ಕಚ್ಚೋದ್ರಿಂದ ಹಲವಾರು ಜನರಿಗೆ ಕಾಯಿಲೆಗಳು ಬರ್ಬೋದು. ಇಂಜೆಕ್ಟ್ ಅಂದರೆ ಈಗ HIV ಪೀಡಿತನಿಗೆ ಚುಚ್ಚಿದ ಇಂಜೆಕ್ಷನ್ ಇಮಿಡಿಯೇಟಾಗಿ ಇನ್ನೊಬ್ಬರಿಗೆ ಚುಚ್ಚಿದ್ರೆ ಶೇರ್ ಆಗ್ತಾ ಇರುತ್ತೆ. ಹೀಗೆ ಹಲವು ಮಾದರಿನಲ್ಲಿ ನೇರ ಪ್ರಸರಣ ಕೂಡ ಆಗುತ್ತೆ ಕಮ್ಯುನಿಕೇಬಲ್ ಡಿಸೀಸಸ್.
ಇಲ್ಲಿ ನೇರ ಸಂಪರ್ಕದಿಂದ ಹೇಗೆ ಕಾಯಿಲೆ ಶೇರ್ ಆಗುತ್ತೆ ಅಂತ ಹೇಳಿದೆ. ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಆಗಿ ಅಂತಂದರೆ ನೇರ ಸಂಪರ್ಕದಿಂದ ಚರ್ಮ ಕಣ್ಣಿಗೆ ನಾವು ಟಚ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕಾಯಿಲೆ ಬರುತ್ತೆ. ಈವನ್ ಕೋವಿಡ್ಡಿಂದ ಸೇರ್ಕೊಂಡು ಹಲವಾರು ಕಾಯಿಲೆಗಳು. ಹನಿಗಳ ಸೋಂಕಿನಿಂದ ಶೀತ ಬರ್ಬೋದು. ಒಬ್ಬರು ಶೀತ ಆದವರು ಜೊತೆಗಿದ್ದರೆ ಸಾಕು ನಿಮಗೆ ಶೀತ ಬರುತ್ತೆ. ಈಗ ಮನೆಗೆ ಒಬ್ರಿಗೆ ಶೀತ ಬಂದಾಗ ಎಲ್ರಿಗೂ ಶೀತ ಸ್ಪ್ರೆಡ್ ಆಗೋದು ಅಬ್ಸರ್ವ್ ಮಾಡಿರ್ತೀವಿ. ಯಾಕೆ ಅಂದರೆ ಅದು ಡ್ರಾಪ್ಲೆಟ್ ಇನ್ಫೆಕ್ಷನ್ ಆಗಿರುತ್ತೆ. ಕ್ಷಯ, ಮೆನೆಂಜೈಟಿಸು ಇವೆಲ್ಲವೂ ಕೂಡ ಹನಿಗಳ ಸೋಂಕಿಂದ ಆಗುವಂಥದ್ದು. ಮಣ್ಣಿನೊಂದಿಗೆ ಅಂದರೆ ಕೊಕ್ಕೆ ಹುಳುಗಳು ಅಂತ ಇರ್ತವೆ. ಕೊಕ್ಕೆ ಹುಳುಗಳಿಂದ ಕಾಲೊಳಗೆ ಹುಳುಗಳು ಸೇರ್ಕೊಳ್ಳೋದಾಗಿರ್ಬೋದು, ಧನುರ್ವಾಯು ಬರೋದಾಗಿರ್ಬೋದು, ಇದು ಮಣ್ಣಿಂದ ಆಗುತ್ತೆ. ಇನ್ನು ಕಚ್ಚುವಿಕೆಯಿಂದ ರೇಬಿಸ್ ಆಗಿರ್ಬೋದು, HIV ಚುಚ್ಚುವಿಕೆಯಿಂದ ಬರುತ್ತೆ. ಹೀಗೆ ಹಲವು ರೋಗಗಳು ನೇರ ಸಂಪರ್ಕದಿಂದ ಬರ್ತವೆ. ಮತ್ತು ಪರೋಕ್ಷ ಪ್ರಸರಣದ ಬಗ್ಗೆ ಬರೋದಾದರೆ ಪರೋಕ್ಷ ಪ್ರಸರಣನ 5F ಮಾಡೆಲ್ ಅಂತ ಕರಿತೀವಿ. 5 Fಗಳಿಂದ ಅಂದರೆ ಫ್ಲೈಸ್ ಅಂದರೆ ಏನು ನೊಣಗಳಿರ್ತಾವಲ್ಲ, ನೊಣಗಳಿಂದ ಒಬ್ಬರಿಂದೊಬ್ಬರಿಗೆ ಹರಡ್ತವೆ. ಹಾಗೆ ಬೆರಳುಗಳು, ಫಿಂಗರ್ಸಿಂದ ನಾವು ಒಬ್ಬರನ್ನ ಟಚ್ ಮಾಡಿ ಅದನ್ನು ನಾವು ಮತ್ತೆ ನಮ್ಮ ಕಣ್ಣಿಗೆ ಮುಗ್ಗಿಗೆ ಮುಟ್ಕೊಳ್ಳೋದ್ರಿಂದ ಇದು ಇಂಡೈರೆಕ್ಟಾಗಿ ಟ್ರಾನ್ಸ್ಮಿಷನ್ ಆಗುತ್ತೆ. ಹಾಗೆಯೇ ಫೋಮೈಟ್ಸ್ ಅಂತ ಕರಿತೀವಿ. ಫೋಮೈಟ್ಸ್ ಅಂತಂದರೆ ಟವೆಲ್ಗಳು, ಒಬ್ಬರು ಯೂಸ್ ಮಾಡಿ ಟವೆಲ್ಲು, ಹ್ಯಾಂಡ್ ಕರ್ಚಿಪ್ಪು, ಇವನ್ ಅದಕ್ಕೆ ನಾವು ಟೂತ್ ಬ್ರಷನ್ನು, ಟವೆಲನ್ನು ಆ್ಯಂಡ್ ದೆನ್ ಟ್ರಿಮ್ಮರ್ಗಳು, ಶೇವಿಂಗ್ ಡಿವೈಸ್ಗಳನ್ನು, ಏನು ಪರ್ಸ್ನಲ್ ಡಿವೈಸಸ್ ಅಂತ ಕರಿತೀವಿ, ಅದನ್ನು ಒಬ್ಬರ ಜೊತೆ ಶೇರ್ ಮಾಡಿಬಿಡ್ರಿ ಅಂತ ಹೇಳ್ತೀವಿ. ಯಾಕೆ ಶೇರ್ ಮಾಡಬಾರ್ದು ಅಂದರೆ ಈ ಥರ ಸಾಂಕ್ರಾಮಿಕ ರೋಗಗಳು, ಕಮ್ಯುನಿಕೇಬಲ್ ಡಿಸೀಸಸ್ಗಳು ಫೋಮೈಟ್ ಮಾದರಿಯಲ್ಲಿ ಶೇರ್ ಆಗ್ತವೆ. ಇನ್ನು ಫುಡ್ ಇನ್ಫೆಕ್ಟೆಡ್ ಫುಡ್ ಇದೆ, ಆ ಫುಡ್ ಸೇವನೆ ಮಾಡೋದ್ರಿಂದ ಆಗುತ್ತೆ. ದ್ರವಗಳು, ಫ್ಲೂಯಿಡ್ಸ್ಗಳು, ದ್ರವಗಳಿಂದನೂ ಕೂಡ ಪರೋಕ್ಷವಾಗಿ ನಮಗೆ ಗೊತ್ತಾಗಲ್ಲ ಆ ದ್ರವದಲ್ಲಿ ಇನ್ಫೆಕ್ಷನ್ ಇದೆ ಅಂತ ಶೇರ್ ಆಗುತ್ತೆ. ಹೀಗಾಗಿ ನೀರು ಕುಡಿಯೋದ್ರಿಂದ ಕೆಲವು ಕಾಯಿಲೆಗಳೆಲ್ಲ ಬರ್ತಾ ಇರ್ತಾವಲ್ಲ, ಕಾಲರ, ಅವೆಲ್ಲ ಇವು ಪರೋಕ್ಷ ಪ್ರಸರಣ ಅಂತ ಕರಿತೀವಿ. ಓಕೆ ಸ್ನೇಹಿತರೆ, ಕಮ್ಯುನಿಕೇಬಲ್ ಡಿಸೀಸಸ್ ತುಂಬ ಎಷ್ಟು ಹಾರ್ಮ್ಫುಲ್ ಅಂತ ನಮಗೆ ಗೊತ್ತು. ಹಾಗಾದರೆ ಇದನ್ನ ಹೇಗೆ ತಡಿಬೇಕು, ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಕಮ್ಯುನಿಕೇಬಲ್ ಡಿಸೀಸಸ್ ಹೇಗೆ ಮಾಡಬೇಕು ಅಂತ ನೋಡೋದಾದರೆ ಪರ್ಸ್ನಲ್ ಹೈಜೀನ್ ಅಂತ ಕರಿತೀವಿ. ನಾವು ತುಂಬ ಸ್ವಚ್ಛತೆ ಕಡೆ ಗಮನ ಕೊಡಬೇಕು. ಪರ್ಸ್ನಲ್ ನೈರ್ಮಲ್ಯ ಅಥವಾ ಸ್ವಚ್ಛತೆ ಅಂತ ಕರಿತೀವಿ. ಸ್ನಾನ ಮಾಡೋದಾಗಿರ್ಬೋದು, ಕ್ಲೀನ್ಲಿನೆಸ್ ಇರೋದಾಗಿರ್ಬೋದು, ಆ್ಯಂಡ್ ದೆನ್ ನಾವೇನು ಕೈಯನ್ನು ತೊಳೆಯೋದಂಥದ್ದು, ಕೈಗೆ ಏನು ಜೆಲ್ಗಳನ್ನು ಹಚ್ಕೊಳ್ಳೋದು, ಈ ಥರ ಮೂಲಕ ಪರ್ಸ್ನಲ್ ಹೈಜೀನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಹಾರ ಮತ್ತು ನೀರಿನ ಸ್ವಚ್ಛತೆ, ಶುದ್ಧವಾದ ಆಹಾರ ಮತ್ತು ನೀರನ್ನು ಕುಡಿಯುವಂಥದ್ದು, ಪರಿಸರವನ್ನು ಸ್ವಚ್ಛವಾಗಿಡೋದು. ಇಲ್ಲಿ ಹೈಜೀನ್, ಸ್ಯಾನಿಟೇಷನ್ ಹಿಂದಿನ ಬಾರಿ ಸಿಲೆಬಸ್ಸಲ್ಲಿತ್ತು. ವೈಯಕ್ತಿಕ ಸ್ವಚ್ಛತೆ ಏನಿರುತ್ತೆ ಇದು ಹೈಜೀನ್ ಅಂತ ಕರಿತೀವಿ, ಸ್ವಚ್ಛತೆ ಅಂತ. ಈ ವೈಯಕ್ತಿಕ ಆಚೆಗೆ ಸಾಮಾಜಿಕವಾಗಿ ಸೊಸೈಟಲ್ಲಾಗಿ ನಾವೇನು ಕ್ಲೀನ್ ಮಾಡ್ತಾ ಇರ್ತೀವಿ. ಈಗ ನಮ್ಮ ಮನೆಯ ಶೌಚಾಲಯಗಳನ್ನು ತೊಳೆಯೋದು ಮತ್ತು ಬೀದಿಯ ಶೌಚಾಲಯಗಳು ತೊಳೆಯೋದು, ಇವೆಲ್ಲ ಸ್ಯಾನಿಟೇಷನ್ ಪ್ರೋಸೆಸ್ ಆಗುತ್ತೆ. ನನ್ನನ್ನು ನಾನು ತೊಳ್ಕೊಳ್ಳೋದಿಲ್ಲ, ಹೈಜೀನ್ ಸ್ವಚ್ಛತೆ ಪ್ರೋಸೆಸ್ ಆಗುತ್ತೆ. ಈಗ ಪರಿಸರ ನೈರ್ಮಲ್ಯ ಕಾಪಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ವ್ಯಾಕ್ಸಿನ್, ಈಗಾಗಲೇ ಬಹುತೇಕ ಎಲ್ಲರೂ ವ್ಯಾಕ್ಸಿನ್ ತೊಗೊಂಡಿದ್ದೀವಿ. ವ್ಯಾಕ್ಸಿನಿಂದ ಕೂಡ ಸಾಂಕ್ರಾಮಿಕ ರೋಗ ತಡಿಬೋದು. ಮೆಡಿಸಿನ್ಸ್ಗಳನ್ನು, ಈಗ ಕೆಲವೊಂದು ಮೆಡಿಸಿನ್ಸ್ಗಳನ್ನು ಈಗ ಸ್ವಲ್ಪ ಬಂದಾಗಲೇ ತೆಗೆದುಕೊಂಡ್ರೆ ಆಟೋಮೆಟಿಕ್ಲಿ ರಿಕವರ್ ಆಗಿಬಿಡ್ತೀವಿ ಮತ್ತು ಅದಕ್ಕೆ ತುಂಬ ಒಳಗೆ ಹೋಗೋದಿಲ್ಲ. ಹಾಗಾಗಿ ಔಷಧಿಗಳ ಬಳಕೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಐಸೋಲೇಷನ್, ಕೋವಿಡ್ ಟೈಮಲ್ಲಂತೂ ಗೊತ್ತು, ಹಳ್ಳಿಗಳಲ್ಲಿ ಐಸೋಲೇಷನ್ ಸೆಂಟರ್ಗಳನ್ನು ಮಾಡಿದ್ರು. ಪ್ರತ್ಯೇಕವಾಗಿ ಇಡೋದ್ರಿಂದ ಏನು ಡಿಸೀಸ್ಗೆ ಒಳಗಾಗಿರ್ತಾರೆ ಅವರಿಂದ ಹೆಚ್ಚು ಜನಕ್ಕೆ ಹರಡುವುದನ್ನು ತಪ್ಪಿಸ್ಬೋದು. ಎಜುಕೇಷನ್ ಆ್ಯಂಡ್ ಅವೇರ್ನೆಸ್, ಶಿಕ್ಷಣ ಮತ್ತು ಜಾಗೃತಿ ಮೂಡಿಸೋ ಮೂಲಕ ನಾವು ಸಾಂಸ್ಕೃತಿಕ ರೋಗಗಳನ್ನು ಹರಡುವಿಕೆಯನ್ನು ತಡೆಗಟ್ಟಬಹುದಾಗಿದೆ. ಓಕೆ ಸ್ನೇಹಿತರೆ, ಈಗ ಚಾಪ್ಟರ್ 2ಗೆ ಬರ್ತಾ ಇದ್ದೀನಿ. ಏನು ಚಾಪ್ಟರ್ 1 ಇಷ್ಟು ಬೇಗ ಮುಗೀತಾ ಅನ್ಕೋಬೇಡಿ. ಇಲ್ಲಿ ಏನು ನಿಮಗೆ ಹೈಲೈಟ್ಸ್ಗಳನ್ನು ಇಂಪಾರ್ಟೆಂಟಾಗಿ ನಿಮಗೊಂದು ಅವೇರ್ನೆಸ್ ಮೂಡಿಸಬೇಕಾದ ಕೆಲಸ ನಾನು ಮಾಡ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿನ ನೋಟ್ಸ್ ಏನು ಕೊಡ್ತಾ ಇದ್ದೀವಿ, ಒಂದು 30 ಪುಟದ ಆ ನೋಟ್ಸನ್ನು ಒಂದ್ಸರಿ ಗ್ಲಾನ್ಸ್ ಮಾಡಿದ್ರೆ ಡೀಟೈಲ್ ಆಗಿ ನಿಮಗೆ ಮಾಹಿತಿ ಸಿಗುತ್ತೆ. ಈಗ ನಾವು ಸಾಂಕ್ರಾಮಿಕವಲ್ಲದ ರೋಗಗಳು, ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗಳನ್ನ ನೋಡೋದಾದರೆ ಇದು ಹೆರಿಡಿಟರಿ ಆಗಿರ್ಬೋದು, ಆನುವಂಶಿಕವಾಗಿರ್ಬೋದು, ಅಥವಾ ನಮ್ಮ ಲೈಫ್ ಸ್ಟೈಲ್, ಜೀವನ ಶೈಲಿ ಅಂಶಗಳಿಂದ ಬರ್ತವೆ. ಇದು ಹೆರಿಡಿಟರಿ ಎಲ್ಲ, ಜೀವನ ಶೈಲಿ ಅನಾರೋಗ್ಯಕರವಾಗಿ ಲೈಫ್ ಸ್ಟೈಲ್ ಇದೆ ನಮ್ಮದು ಅನ್ನೋದ್ರಿಂದ, ಅದರಿಂದ ಬರೋದ್ರಿಂದ ಕೆಲವೊಮ್ಮೆ ಇದನ್ನು ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಕೂಡ ಕರಿತೀವಿ. ಇದಕ್ಕೆ ಮೇಜರ್ ರೀಸನ್ ಹೆರಿಡಿಟಿ, ಅಂದರೆ ನಮ್ಮ ಹಿರಿಯರಿಗಿತ್ತು, ನಮ್ಮ ಪೂರ್ವಜರಿಗಿತ್ತು, ಅವರಿಂದ ನಮಗೆ ಬಂದಿದೆ, ಅದನ್ನೇನು ಮಾಡೋಕ್ಕಾಗಲ್ಲ. ಅದರ್ ದ್ಯಾನ್ ದಟ್ ಏನಿದೆ ಅಂತಂದರೆ ವ್ಯಾಯಾಮ ಮಾಡಲ್ಲ, ಫಿಸಿಕಲ್ ಎಕ್ಸಸೈಸಲ್ಲಿ ತೊಡಗೋದೇ ಇಲ್ಲ. ಈವನ್ ರೀಸೆಂಟ್ ರಿಪೋರ್ಟ್ ಬಂದಿದೆ, ಒಬೆಸಿಟಿ, ಬೊಜ್ಜು ಇದೆಯಲ್ಲ, ಬೊಜ್ಜು ನಾವು ಅರ್ಬನ್ ಕಾಯಿಲೆ ಅಂದ್ಕೊಂಡಿದ್ವಿ, ಬೊಜ್ಜು ಅಥವಾ ಹೊಟ್ಟೆ ಬಂದಿರೋದು ಇವೆಲ್ಲ. ಇವತ್ತು ಬೊಜ್ಜು ರೀಸೆಂಟ್ ರಿಪೋರ್ಟ್, ಹೆಲ್ತ್ ರಿಪೋರ್ಟಲ್ಲಿ ನೋಡ್ತಾ ಇದ್ದೀನಿ, ಗ್ರಾಮೀಣ ಪ್ರದೇಶದಲ್ಲಿ ವಿಶೇಷವಾಗಿ ರೈತರಿಗೆ ಬೊಜ್ಜು ಬಂದಿದೆ. ಬಿಕಾಸ್ ಮೊದಲಿನ ರೈತ ಶೈಲಿ ಕೂಡ ಇವತ್ತಿಲ್ಲ. ಮೊದಲಿನ ರೈತರ ಕಷ್ಟಪಟ್ಟು ಗುದ್ದಿಲಿ ಸಲಿಕೆ ಹಿಡ್ಕೊಂಡು ಕೆಲಸ ಮಾಡೋವಂಥದ್ದು, ನೇಗಿಲು ಹಿಡ್ಕೊಂಡು ಕೆಲಸ ಮಾಡೋವಂಥದ್ದು ಇಲ್ಲ. ಇವತ್ತೆಲ್ಲ ಮೆಷಿನ್ ಬಂದಿದೆ, ಆ ಫೀಲ್ಡ್ಗೆ ಮೆಕ್ಯಾನೈಸೇಷನ್ ಆಗಿದೆ. ಹಾಗಾಗಿ
ಅಲ್ಲೂ ಕೂಡ ಬೊಜ್ಜು ಕಾಣಿಸ್ಕೊತಾ ಇದೆ. ಹಾಗಾಗಿ ಇವತ್ತು ದೈಹಿಕ ವ್ಯಾಯಾಮ ಕೇವಲ ನಗರದ ಪ್ರಜೆಗಳಿಗೆ ಅನ್ನೋದಕ್ಕಿಂತ ಆಚೆಗೆ ಗ್ರಾಮೀಣ ಪ್ರದೇಶಕ್ಕೂ ಅನಿವಾರ್ಯವೇನೋ ಅಂತ ಯೋಚನೆ ಮಾಡೋ ಸ್ಥಿತಿ ಬಂದಿದೆ. ಆ್ಯಂಡ್ ದೆನ್ ಕಳಪೆ ಆಹಾರ, ಫುಡ್ ಕ್ವಾಲಿಟಿ ಸರಿ ಇರಲ್ಲ, ಜಂಕ್ ಫುಡ್ ತಿನ್ನೋಂಥದ್ದು, ಅಸಮರ್ಪಕ ನಿದ್ದೆ, ಮನಸ್ಸಿಗೆ ಬಂದ ನಿದ್ದೆ ಮಾಡೋವಂಥದ್ದು, ಸ್ವಲ್ಪ ಸ್ಟ್ರೆಸ್ ಆಗಿರೋಂಥದ್ದು, ಸ್ಮೋಕಿಂಗು, ಡ್ರಿಂಕಿಂಗು, ತಂಬಾಕುಗಳು, ಇಂಥ ಅಭ್ಯಾಸಗಳೆಲ್ಲ ಇದ್ದಾಗ ಆಟೋಮೆಟಿಕ್ಲಿ ನಮಗೆ ನಾನ್ ಕಮ್ಯುನಿಕಬಲ್ ಡಿಸೀಸ್ಗಳು ಡೆವಲಪ್ ಆಗ್ತವೆ. ಹಾಗಾದರೆ ಏನೇನು ನಾನ್ ಕಮ್ಯುನಿಕಬಲ್ ಡಿಸೀಸಸ್ಸು ಯಾವ್ದ್ಯಾವ್ದು ಬರ್ತವೆ ಅಂತ ನೋಡೋದಾದರೆ ಇಲ್ಲಿ ನಾವು 2 ಥರ ಡಿವೈಡ್ ಮಾಡ್ಕೋತೀವಿ. ಜೀವನ ಶೈಲಿಯ ಕಾರಣಕ್ಕೆ ಬರುವಂಥದ್ದನ್ನು ಮಧುಮೇಹ, ಡಯಾಬಿಟೀಸ್ ಅಂತ ಕರಿತೀವಿ. ಡಯಾಬಿಟೀಸನ್ನು ಸಮ್ಟೈಮ್ ಇದು ಹೆರಿಡಿಟರಿ, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಕೇಳ್ತಾ ಇರ್ತಾರೆ. ಸ್ವಲ್ಪ ಮಟ್ಟಿಗೆ ಇದು ಹೆರಿಡಿಟರಿ ಕೂಡ ಆಗಿರುತ್ತೆ, ಬಟ್ ಬಹುತೇಕ ಲೈಫ್ ಸ್ಟೈಲಿಂದನೇ ಬರೋಂಥದ್ದು. ಅಧಿಕ ರಕ್ತದೊತ್ತಡ, ಹೈಪರ್ ಟೆನ್ಷನ್ ಅಂತ ಕರಿತೀವಿ, ರಕ್ತದೊತ್ತಡ ಹೆಚ್ಚಾಗೋವಂಥದ್ದು, ಹಾರ್ಟ್ ಡಿಸೀಸಸ್ಗಳು, ಸ್ಟ್ರೋಕ್ ಆಗೋಂಥದ್ದು, ಕ್ಯಾನ್ಸರ್, ಇವೆಲ್ಲವೂ ಕೂಡ ನಮ್ಮ ಲೈಫ್ ಸ್ಟೈಲಿಂದ ನಾವೇ ತಂದುಕೊಳ್ಳುವಂಥ ಸಾಂಕ್ರಾಮಿಕವಲ್ಲದ ರೋಗಗಳು. ಹಾಗೆ ಮಾನಸಿಕ ಕಾಯಿಲೆ ಕೂಡ ಇದ್ದಾವೆ ಇದರಲ್ಲಿ. ಸಾಂಕ್ರಾಮಿಕವಲ್ಲ, ಇದೇನು ಸಾಂಕ್ರಾಮಿಕವಲ್ಲ. ಖಿನ್ನತೆ, ಡಿಪ್ರೆಷನ್ ನನಗಿದೆ, ನನಗೆ ಡಿಪ್ರೆಷನ್ ಇದ್ಕೊಳ್ಳಿ ನನ್ನ ಸುತ್ತಮುತ್ತ ಇರೋರಿಗೆಲ್ಲ ಡಿಪ್ರೆಷನ್ ಬರುತ್ತೆ ಅಂತ ಇಲ್ಲ. ಮಾನಸಿಕ ಆಘಾತ, ಟ್ರೌಮಾ ಆಗೋವಂಥದ್ದು, ಈ ಥರ ಸಿಕ್ನೆಸ್ಗಳು ನಾವು 2 ಕ್ಲಾಸಿಫಿಕೇಷನ್ ಮೂಲಕ ನೋಡ್ತಾ ಬರ್ತೀವಿ. ದೆನ್ ಸ್ನೇಹಿತರೆ ಮುಂದೆ ಬರೋಣ. ಸಾಂಕ್ರಾಮಿಕವಲ್ಲದ ರೋಗಗಳಿಗೆ ಕಾರಣ ಏನು? ರೀಸನ್ಸ್. ಸಾಂಕ್ರಾಮಿಕವಲ್ಲದ ರೋಗಗಳಿಗೆ ರೀಸನ್ಸ್ ಅಂದರೆ ಆಹಾರ, ಡಯಟರಿ ಫ್ಯಾಕ್ಟರ್ ಸರಿ ಇಲ್ಲ ನಮ್ಮದು, ಕೂತ್ಕೊಂಡೇ ಕೆಲಸ ಮಾಡುವ ಜೀವನ ಶೈಲಿ ಇದೆ, ಎಕ್ಸಸೈಸ್ಗಳು ಮಾಡ್ತಾ ಇಲ್ಲ, ಮೆಂಟಲಿ ಸ್ಟ್ರೆಸ್ ಆಗೋಂಥದ್ದು, ತುಂಬ ಸ್ಟ್ರೆಸ್ಸು, ಆ್ಯಂಕ್ಸೈಟಿ ಆಗೋದು, ಇವೆಲ್ಲವೂ ಕೂಡ ಇದಕ್ಕೆ ಮುಖ್ಯ ಕಾರಣ ಆಗುತ್ತೆ. ಅದ್ರ ಜೊತೆಗೆ ತಂಬಾಕು ಬಳಕೆ, ಟೊಬ್ಯಾಕೋದಿಂದ ಭಾರತದಲ್ಲಿ ಲಕ್ಷಾಂತರ ಜನ ವಾರ್ಷಿಕವಾಗಿ ಸಾಯ್ತಾ ಇರೋದು ನೋಡ್ತಾ ಇದ್ದೀವಿ ನಾವು. ಹಾಗೆ ನಿರ್ನಾಳ ಗ್ರಂಥಿಗಳ ಕಾಯಿಲೆಗಳು, ಈ ಎಂಡೋಕ್ರೈನ್ ಪ್ರೋಸೆಸ್ಸಲ್ಲಿ ಕೆಲವು ಡಿಸೀಸಸ್ಗಳಾಗ್ತಾ ಇರ್ತವೆ, ಅವು ಕೂಡ ಇದಕ್ಕೆ ರೀಸನ್ ಆಗುತ್ತೆ. ಅಂದರೆ ಈಗ ಇನ್ಸುಲಿನ್ ಕೊರತೆಯಿಂದ ಮಧುಮೇಹ ಬರ್ತಾ ಇದೆ, ಇನ್ಸುಲಿನ್ ಈ ಪ್ಯಾಂಕ್ರಿಯಾ ಭಾಗದಲ್ಲಿ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಈ ನಿರ್ನಾಳ ಗ್ರಂಥಿಗಳ ಕಾಯಿಲೆಗಳು ಅಂತ ಕೂಡ ಒಂದು ಕರಿತೀವಿ. ಕೆಲವು ಆನುವಂಶಿಕ ಅಸ್ವಸ್ಥತೆ, ಹೆರಿಡಿಟರಿ ಡಿಸಾರ್ಡರ್ಸ್ಗಳು ಇರ್ತವೆ, ಇವೆಲ್ಲ ರೀಸನ್ಸ್ ಆಗಿರುತ್ತೆ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳಿಗೆ. ಇವು ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ. ನೆಕ್ಸ್ಟ್ ಬರೋಣ, ಈ ರೋಗಗಳನ್ನು ತಡೆಗಟ್ಟಬೇಕು. ಸಾಂಕ್ರಾಮಿಕ ರೋಗಗಳು ಇದ್ದಾವೆ ಅಂದ್ಕೊಳ್ಳೆ ಬಿಡೋಕ್ಕಾಗಲ್ಲ. ಈಗಿನ ಹೇಗೆ ತಡೆಗಟ್ಟಬೇಕು ಅಂದರೆ ಇದಕ್ಕೆ ಇಟ್ಸ್ ಟೇಕ್ ಲಾಂಗ್ ಟೈಮ್ ಪ್ರೋಸೆಸ್. ಆಹಾರದ ಕ್ರಮವನ್ನು ಹೆಲ್ದಿಯಾಗಿ ಇಟ್ಕೋಬೇಕು, ಹೆಲ್ದಿ ಡಯಟ್ ಅಂತ ಕರಿತೀವಿ. ಏನು ಬೇಕಾದ ಆಹಾರವನ್ನು ತಿನ್ನೋದಲ್ಲ, ಏನು ತಿನ್ನಬೇಕು, ಹೇಗೆ ತಿನ್ನಬೇಕು, ಯಾವಾಗ ತಿನ್ನಬೇಕು ಅನ್ನೋದು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ನಾವು ಆಟೋಮೆಟಿಕ್ಲಿ ಇದನ್ನು ತಡೆಗಟ್ಟಬೋದಾಗಿದೆ. ಸಾಕಷ್ಟು ನಿದ್ದೆ ಮಾಡಬೇಕು, ಅಂದರೆ 6 to 8 ಅವರ್ಸ್ ನಿದ್ದೆ ಬೇಕಾಗತ್ತೆ. ನಮ್ಮ ಬಾಡಿ ಕಂಡೀಷನ್ ಮೇಲೆ ಡಿಪೆಂಡ್ ಅದು. ನಮ್ಮ ಬಾಡಿನ ಸ್ಟ್ರಾಂಗಾಗಿ ಇಟ್ಕೊಂಡಿದ್ರೆ, ವ್ಯಾಯಾಮಗಳನ್ನು ಮಾಡಿಕೊಂಡು ವಾಕ್ ಮಾಡ್ಕೊಂಡು ಸ್ಟ್ರಾಂಗ್ ಆಗಿದ್ದರೆ 6 ಅವರ್ ನಿದ್ದೆ ಸಾಕು. ನೀವೇನು ವ್ಯಾಯಾಮ ಮಾಡಲ್ಲ, ವಾಕ್ ಮಾಡಲ್ಲ ಅಂದರೆ ನಿಮಗೇನು ಅನಿಸುತ್ತೆ, ವ್ಯಾಯಾಮ ಮಾಡೋದ್ರಿಂದ ಸುಸ್ತಾಗುತ್ತೆ, ಜಾಸ್ತಿ ನಿದ್ದೆ ಬೇಕು ಅನ್ಕೋತಿದ್ದೀರಲ್ಲ, ದಟ್ಸ್ ರಾಂಗ್. ವ್ಯಾಯಾಮ ಮಾಡೋದ್ರಿಂದ ದೇಹ ಬಲಿಷ್ಠವಾಗ್ತಾ ಇದೆ, ಬಲಿಷ್ಠ ದೇಹಕ್ಕೆ ಹೆಚ್ಚು ನಿದ್ದೆ ಬೇಡ. ಓವರ್ ವ್ಯಾಯಾಮ ಮಾಡಿದಾಗ ಬೇಕಾಗತ್ತೆ, ಆವರೇಜ್ ವ್ಯಾಯಾಮ ಮಾಡಿದಾಗ ನಿದ್ದೆ ಕಡಿಮೆ ಆಗುತ್ತೆ ಆಟೋಮೆಟಿಕ್ಲಿ. ಏನೂ ಮಾಡದೇ ಇದ್ದಾಗ ಇದು ದೇಹ ದುರ್ಬಲವಾಗಿರುತ್ತೆ, ದುರ್ಬಲ ದೇಹಕ್ಕೆ ಹೆಚ್ಚು ನಿದ್ದೆ ಬೇಕಾಗತ್ತೆ. ಹಾಗಾಗಿ ಸಾಕಷ್ಟು ನಿದ್ದೆ ಅಂದರೆ 6 to 8 ಅವರ್ಸ್ ಮಾಡಲೇಬೇಕು. ಅತಿಯಾದ ನಿದ್ರೆ ಕೂಡ ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ, ಕಡಿಮೆ ನಿದ್ರೆ ಕೂಡ ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ. ನಿಯಮಿತವಾಗಿ ವ್ಯಾಯಾಮ ಮಾಡುವಂಥದ್ದು, ರೆಗ್ಯುಲರಾಗಿ ಎಕ್ಸಸೈಸ್ ಮಾಡುವಂಥದ್ದು ಅಥವಾ ವಾಕ್ ಮಾಡುವಂಥದ್ದು. ದೆನ್ ಮಾನಸಿಕ ವಿಶ್ರಾಂತಿ, ಮೆಂಟಲ್ ರಿಲ್ಯಾಕ್ಸ್ ಮೆಂಟಲ್ ರಿಲ್ಯಾಕ್ಸ್ ಅಂದರೆ ಸ್ಟ್ರೆಸ್ ಆಗ್ತಾ ಇದ್ದಾಗ ನೀವು ಒಬ್ಬರೇ ಕೂತ್ಕೊಂಡು ಅದನ್ನೇ ಯೋಚನೆ ಮಾಡ್ತಾಯಿದ್ರೆ ಮತ್ತೆ ಸ್ಟ್ರೆಸ್ ಹಾಕೋಗ್ತೀರಾ. ಅದ್ರ ಬದಲಾಗಿ ಹೊರಗಡೆ ಪರಿಸರದಲ್ಲಿ ಸುತ್ತಾಡ್ಕೊಂಬರೋಂಥದ್ದು, ಹಾಗೆ ಮ್ಯೂಸಿಕ್ ಕೇಳೋಂಥದ್ದು, ಮೂವಿ ನೋಡೋಂಥದ್ದು, ಇಂಥ ಚೇಂಜ್ ಹ್ಯಾಬಿಟ್ಸ್ಗಳನ್ನ ಮಾಡಿದಾಗ ನಿಮ್ಮ ಮೆಂಟಲ್ ರಿಲ್ಯಾಕ್ಸೇಷನ್ಗೆ ಪಾಸಿಬಲ್ ಆಗುತ್ತೆ. ತಂಬಾಕು, ಮದ್ಯ, ಡ್ರಗ್ಸ್ಗಳ ಬಳಕೆಯನ್ನು ಮಾಡ್ತಾ ಇರೋದನ್ನು ಬಿಡಬೇಕಾಗತ್ತೆ. ಕೆಲವು ಆಂಟಿ ಆಕ್ಸಿಡೆಂಟ್ಗಳ ಬಳಕೆ ಆಗ್ತಾ ಇರುತ್ತೆ, ಆ ನಿರೋಧಕಗಳನ್ನು ಬಳಸುವಂಥದ್ದನ್ನು ಕಡಿಮೆ ಮಾಡಬೇಕು. ಇಲ್ಲಿ ಇನ್ನು ಪೂರಕವಾಗಿ ಏನು ಹೆಲ್ಪ್ ಆಗುತ್ತೆ ಅಂತಂದರೆ ಆಯುರ್ವೇದ, ಹೋಮಿಯೋಪತಿ, ಯುನಾನಿ ಈ ಥರ ಟ್ರೀಟ್ಮೆಂಟ್ಗಳ ಮೂಲಕ ನಾವು ಇಲ್ಲಿ ಇದನ್ನು ಕಂಟ್ರೋಲ್ ಮಾಡ್ಬೋದು. ಅಂದರೆ ಈ ಟ್ರೀಟ್ಮೆಂಟ್ಗಳು ಲಾಂಗ್ ಟರ್ಮ್ ತಗೊಳುತ್ತೆ ಕ್ಯೂರ್ ಮಾಡೋದಕ್ಕೆ, ಬಟ್ ಒನ್ಸ್ ಕ್ಯೂರ್ ಆಯಿತು ಅಂತಂದರೆ ಹೆಲ್ದಿ ಮ್ಯಾನಾಗಿ ಕನ್ವರ್ಟ್ ಆಗ್ತಾರೆ. ಆ ಥರ ಪ್ರಕ್ರಿಯೆಯಿಂದ ಇದನ್ನು ಪ್ರಿವೆಂಟ್ ಮಾಡ್ಬೋದು, ಕೆಲವೊಂದು ಕ್ಯೂರ್ ಕೂಡ ಮಾಡ್ಬೋದಾಗಿದೆ. ಓಕೆ, ಈಗ ಚಾಪ್ಟರ್ 3 ಕಡೆ ಬರ್ತಾ ಇದ್ದೀನಿ. ಅಂದರೆ ನಾನು ಹೇಳ್ತಾ ಇದ್ದೀನಿ, ನೀವೆಲ್ಲ ಅವೇರ್ ಇದ್ದೀರಾ, ಇಂಥದ್ದೆಲ್ಲ ಸಣ್ಣ ವಿಷಯಗಳು ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ. ಅವೇರ್ನೆಸ್ ಇದೆ ಅನ್ನೋ ಕಾರಣಕ್ಕೆ ಒಂದಿಷ್ಟು ಹೈಲೈಟ್ಸ್ಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಕೇವಲ 6-7 ಮಾರ್ಕ್ಸ್ಗಳಿಗೆ ನಾನು ದಿನಗಟ್ಟಲೆ ಪಾಠ ಮಾಡಬಾರ್ದು ಅನ್ನೋ ಕಾರಣಕ್ಕೆ. ಆರೋಗ್ಯಕರ ಜೀವನ ಕ್ರಮಕ್ಕಾಗಿ ಆಹಾರ ಕ್ರಮ ಹೇಗಿರಬೇಕು ಅಂದರೆ ಡಯಟ್ ಫಾರ್ ಹೆಲ್ದಿ ಲಿವಿಂಗ್. ಅಂದರೆ ಒಬ್ಬ ವ್ಯಕ್ತಿ ದಿನದಲ್ಲಿ ಸೇವಿಸುವ ವಿವಿಧ ರೀತಿಯ ಆಹಾರ ಪದಾರ್ಥಗಳ ಒಟ್ಟು ಕ್ರಮ ಇದೆಯಲ್ಲ, ಅಂದರೆ ಬೆಳಿಗ್ಗೆ ಟಿಫನ್ ಮಾಡಿದ್ದೀರಾ, ಮಧ್ಯಾಹ್ನ ಊಟ ಮಾಡ್ತಾಯಿದ್ದೀರಾ, ಸಂಜೆ ಸ್ನ್ಯಾಕ್ಸ್ನಾರು ತಗೋತೀರಾ ಅಥವಾ ತಗೊಳ್ಳದೇ ಇರ್ಬೋದು, ರಾತ್ರಿ ಊಟ ಮಾಡ್ತೀರಾ, ಈ ಎಲ್ಲದರ ಒಟ್ಟು ಆಹಾರ ಕ್ರಮವನ್ನು ವಿ ಕಾಲ್ ಡಯಟ್.
ಬಟ್ ನಮ್ಮ ಹಳ್ಳಿ ಕಡೆ, ನಮ್ಮ ನಗರ ಪ್ರದೇಶದಲ್ಲಿ ಏನಾಗಿದೆ, ಡಯಟ್ ಅಂದರೆ ಅವ್ನು ಕಡಿಮೆ ಊಟ ಮಾಡ್ತಾ ಇದ್ದಾನೆ, ಅವನು ಏನೋ ಪಥ್ಯ ಮಾಡ್ತಾಯಿದ್ದೆ ಅಂಥವ್ರಿಗೆ ಡಯಟ್. ಹಾಗಲ್ಲ, ಪ್ರತಿಯೊಬ್ಬ ವ್ಯಕ್ತಿ ಮಾಡ್ತಾ ಇರೋದು ಡಯಟ್ಟೇ. ಅದು ಸರಿಯಾದ ಡಯಟ್, ಕೆಟ್ಟ ಡಯಟ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಅಷ್ಟೇ. ಒಬ್ಬ ವ್ಯಕ್ತಿ ಒಂದು ದಿವಸದಲ್ಲಿ ಸೇವಿಸೋ ವಿವಿಧ ಆಹಾರ ಕ್ರಮಗಳ ಒಟ್ಟು ಮೊತ್ತವನ್ನು ವಿ ಕಾಲ್ಡ್ ಡಯಟ್. ಹಾಗಾಗಿ ನಮ್ಮದು ಮೀಲ್ಸ್ಗಳು ನೋಡಿರ್ತೀವಿ, ಉತ್ತರ ಕರ್ನಾಟಕದಲ್ಲ ಊಟ ಮಾಡಬೇಕಾದ್ರೆ ಅಲ್ಲಿ ಸೊಪ್ಪು, ಈರುಳ್ಳಿ, ಕಾಳುಗಳು, ವೆರೈಟಿ ಎಲ್ಲ ಇದೆ ಅಲ್ಲಿ. ಪ್ರೋಟೀನ್, ವಿಟಮಿನ್, ಕಾರ್ಬೋಹೈಡ್ರೇಟ್ಸ್, ಎವ್ರಿಥಿಂಗ್ ಈಸ್ ದೇರ್. ಅದನ್ನು ನಾವು ಹೆಲ್ದಿ ಡಯಟ್ ಅಂತ ಕರಿತೀವಿ. ಈ ಕೆಲವೊಂದು ಕಡೆ ಬರೀ ಚಿತ್ರಾನ್ನ ತಿಂದ್ಬಿಡ್ತೀವಿ, ಅನ್ನ ಇರುತ್ತೆ, ಎಣ್ಣೆ ಇರುತ್ತೆ, ಅರಿಶಿನ ಪುಡಿ, ಇಷ್ಟ ಇನ್ನೇನು ಇರಲ್ಲ. ಆ ಚಿತ್ರಾನ್ನ ತಿನ್ನೋದು ಹೆಲ್ದಿ ಡಯಟ್ ಆಗಿರಲ್ಲ. 3 ಹೊತ್ತು ಚಿತ್ರಾನ್ನ ತಿಂತಾ ಇದ್ದಾನೆ, 1 ವರ್ಷ ಇಡೀ ಅವನಿಗೆ ಚಿತ್ರಾನ್ನ ಕೊಟ್ಬಿಟ್ರೆ 2ನೇ ವರ್ಷ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ, ಯಾವುದೋ ಒಂದು ಕೊರತೆಯಿಂದ ಏನೋ ಡಿಸೀಸ್ ಬಂದಿರುತ್ತೆ. ಹಾಗಾಗಿ ಮಿಕ್ಸ್ಡ್ ಫುಡ್ಡನ್ನು ತಗೋಬೇಕು. ಏನೇನು ಅದಕ್ಕೆಲ್ಲ ಮುಖ್ಯವಾಗುತ್ತೆ ಇಲ್ಲಿ ಮಾತಾಡ್ತಾ ಬರೋಣ. ನಾವು ಏನು ತಿಂತೀವಿ, ಎಷ್ಟು ತಿಂತೀವಿ, ಅವು ಎಷ್ಟು ನಮ್ಮ ದೇಹಕ್ಕೆ ಬೇಕು. ಇದೇನು ದೇಹ ಇದೆಯಲ್ಲ, ಇಟ್ಸ್ ಎ ಅಕ್ಯುಮುಲೇಷನ್ ಆಫ್ ಫುಡ್ ಅಷ್ಟೇ, ಇನ್ನೇನಿಲ್ಲ. ನಾವು ಇಷ್ಟು ವರ್ಷ ತಿಂದಿದ್ದ ಆಹಾರದಿಂದ ಈ ದೇಹ ರೂಪುಗೊಂಡಿರುತ್ತೆ. ನಾವು ಏನು ತಿಂದ್ವಿ, ಎಷ್ಟು ಪ್ರಮಾಣದಲ್ಲಿ ತಿಂದ್ವಿ ಅನ್ನೋದು ನಮ್ಮ ಈ ದೇಹದ ರೂಪವನ್ನು ರೂಪುಗೊಳಿಸುತ್ತೆ, ನಮ್ಮ ದೇಹದ ಕರಿಷ್ಮವನ್ನು ರೂಪುಗೊಳಿಸುತ್ತೆ. ಹಾಗಾಗಿ ಅದು ಚೆಂದ ಇರಬೇಕು, ಸ್ಪಷ್ಟವಾಗಿರಬೇಕು ಅನ್ನೋದು ಇಲ್ಲಿ ಆಶಯ. ಸ್ನೇಹಿತರೆ, ಮಾನವ ದೇಹಕ್ಕೆ ಆಹಾರದ ಅಗತ್ಯತೆ ಇದೆ. ಏನಕ್ಕೆ ಅಗತ್ಯತೆ ಇದೆ ಅಂತಂದರೆ, ದೇಹ ಬಲಿಷ್ಠವಾಗಬೇಕು, ಸ್ಟ್ರಾಂಗ್ ಆಗಬೇಕು, ಸದೃಢವಾಗಬೇಕು. ಸದೃಢ ಆಗೋದಕ್ಕೋಸ್ಕರ ಹಾಲು ತಗೋಬೋದು, ಮಾಂಸಗ ತಗೋಬೋದು, ಕೋಳಿ, ಮೀನು, ಮೊಟ್ಟೆ, ಬೇಳೆಕಾಳುಗಳು, ನೆಲಗಡಲೆ. ಇದು ದೇಹಕ್ಕೆ ಪ್ರೋಟೀನ್ಗಳನ್ನು ಕೊಡೋ ಮೂಲಕ ದೇಹವನ್ನು ಕಟ್ಟುವಂಥದ್ದು, ಬಾಡಿ ಬಿಲ್ಡಿಂಗ್ ಫುಡ್ಡಾಗಿ ಇವು ಕೆಲಸ ಮಾಡ್ತವೆ. ಇನ್ನು ಶಕ್ತಿ, ಈಗ ನಾನೇನು ಮಾತಾಡ್ತಾ ಇದ್ದೀನಿ, ನಾನು ರನ್ ಮಾಡ್ತೀನಿ, ವಾಕ್ ಮಾಡ್ತೀನಿ, ಇದಕ್ಕೆಲ್ಲ ನಮಗೆ ಶಕ್ತಿ ಬೇಕು. ಶಕ್ತಿಗೆ ನಮಗೆ ಕೆಲವು ಆಹಾರ ಬೇಕು, ಧಾನ್ಯಗಳು. ಈಗಿನ ಅಕ್ಕಿ, ರಾಗಿ, ಜೋಳ ಇವೆಲ್ಲ ತಿಂತೀವಲ್ಲ, ಧಾನ್ಯಗಳು, ಸಕ್ಕರೆ, ಬೇರುಗಳು ಅಂದರೆ ಗೆಣಸು, ಆಲೂಗಡ್ಡೆ ಇವೆಲ್ಲ ಯೂಸ್ ಮಾಡ್ತೀವಲ್ಲ ಅವು, ಕೊಬ್ಬು, ಫ್ಯಾಟ್ಗಳು, ತೈಲಗಳು, ಎಣ್ಣೆಗಳು, ಇವೆಲ್ಲ ಪ್ರಮುಖವಾಗಿ ಎನರ್ಜಿ ಕೊಡುವಂಥ ಆಹಾರಗಳಾಗಿರ್ತವೆ. ಕೆಲವು ರಕ್ಷಣಾತ್ಮಕ, ಆ್ಯಂಟಿ ಆಕ್ಸಿಡೆಂಟ್ ಅಂತ ಈಗೇನು ಮಾತಾಡ್ಕೊಂಬಂದ್ವಿ, ನಮ್ಮ ದೇಹದಲ್ಲಿ ಕೆಲವೊಂದು ಕ್ಯೂರ್ ಆಗ್ತಾ ಇರಬೇಕಾಗತ್ತೆ. ಅಂದರೆ ಇಲ್ಲೊಂದು ಸ್ಕ್ರ್ಯಾಚ್ ಆಗಿದೆ, ಆ ಸ್ಕ್ರ್ಯಾಚೆಲ್ಲ ಹೋಗಿ ನಾರ್ಮಲ್ಸಿಗೆ ಬರಬೇಕು, ನಮ್ಮ ದೇಹಕ್ಕೆ ಪ್ರೊಟೆಕ್ಷನ್ ಬೇಕು. ಅದಕ್ಕೆ ಮುಖ್ಯವಾದ ಆಹಾರಗಳು ಅಂದರೆ ತರಕಾರಿಗಳು ಮತ್ತು ಹಣ್ಣುಗಳು. ಈ 3 ಬಗೆಯಲ್ಲಿ ನಾವು ಡಯಟರಿ ರಿಕ್ವೈರ್ಮೆಂಟ್ಸ್ಗಳನ್ನ ನೋಡ್ತೀವಿ. ಮುಂದೆ ಬರೋಣ, ಪೋಷಕಾಂಶಗಳು, ನ್ಯೂಟ್ರಿಯೆಂಟ್ಸ್ಗಳು. ಈ ನ್ಯೂಟ್ರಿಯೆಂಟ್ಸ್ಗಳನ್ನ ಬ್ಯಾಲೆನ್ಸಾಗಿ ತೊಗೊಂಡ ಅಂದರೆ ಒಬ್ಬ ಮನುಷ್ಯ ಹೆಲ್ದಿಯಾಗಿರ್ತಾನೆ, ಆತ ಡಾಕ್ಟ್ರ್ ಬಳಿ ಹೋಗೋದು ನೀಡಿರಲ್ಲ. ಒಂದು ಮಾತು ಕೇಳಿರ್ತೀವಿ, ಆ್ಯಪಲ್ ಎ ಡೇ ಡಾಕ್ಟರ್ಸ್ ಕೀಪ್ ಅವೇ ಅಂತೇಳಿ. ಅಂದರೆ ಒಂದಿನಕ್ಕೆ ಒಂದು ಆ್ಯಪಲ್ ತಿಂದರೆ ಡಾಕ್ಟ್ರನ್ನ ದೂರ ಇಡ್ಬೋದು ಅಂತ. ಬಿಕಾಸ್ ಅದರಲ್ಲಿ ಏನೇನು ನ್ಯೂಟ್ರಿಯೆಂಟ್ಸ್ ಇದೆ ಅನ್ನೋದು ಮುಖ್ಯ ಆಗುತ್ತೆ. ಹಾಗೆ ಮನುಷ್ಯ ತಿನ್ನುವ ಆಹಾರದಲ್ಲಿ ಪ್ರೋಟೀನ್ಗಳಿರಬೇಕು, ಕಾರ್ಬೋಹೈಡ್ರೇಟ್ಸ್ಗಳಿರಬೇಕು, ಕೊಬ್ಬು ಇರಬೇಕು, ಜೀವಸತ್ವಗಳು, ವಿಟಮಿನ್ಸ್ಗಳಿರಬೇಕು, ಖನಿಜಗಳು, ಮಿನರಲ್ಸ್ ಇರಬೇಕು, ವಾಟರ್ ಇರಬೇಕು. ಇದಿಷ್ಟು ಮುಖ್ಯವಾಗಿ ನಮಗೆ ಬೇಕಾಗತ್ತೆ. ಪ್ರೋಟೀನ್ ಈಗಾಗಲೇ ಹೇಳಿದ್ದೀನಿ, ದೇಹ ಕಟ್ಟೋದಕ್ಕೆ ಬೇಕು, ದೇಹದ ಮಾಂಸಖಂಡಗಳು, ನರವ್ಯೂಹಗಳು ಗ್ರೋತ್ ಆಗೋದಕ್ಕೆ ಬೇಕಾಗುತ್ತೆ. ಕಾರ್ಬೋಹೈಡ್ರೇಟ್ಸ್ ನಾವು ತಿನ್ನೋ ಆಹಾರದಲ್ಲಿ ಹೆಚ್ಚು ತಗೊಳ್ಳೋದೇ ಕಾರ್ಬೋಹೈಡ್ರೇಟ್ಸು. ಇದು ಶಕ್ತಿಗೆ ಬೇಕಾಗುತ್ತೆ. ನಾವು ದೇಹ ಕಟ್ಟೋದು ಬೇಕಾದ್ರೆ ಒಂದಿನ ಡಿಲೇ ಮಾಡ್ಬೋದು, ಶಕ್ತಿನ ಡಿಲೇ ಮಾಡೋಕ್ಕೆ ಬರಲ್ಲ. ನಾವು ಕುತ್ಕೊಳ್ಳೋದಕ್ಕೂ ಶಕ್ತಿ ಬೇಕು, ನಡೆಯೋದಕ್ಕೂ ಶಕ್ತಿ ಬೇಕು, ಹಲ್ಲುಜ್ಜೋದಕ್ಕೂ ಶಕ್ತಿ ಬೇಕು. ಸೊ ಕಾರ್ಬೋಹೈಡ್ರೇಟ್ ಇಸ್ ಕಂಪಲ್ಸರಿ. ಫ್ಯಾಟ್, ಕೊಬ್ಬು, ಇದು ಸಂಗ್ರಹಿತ ಶಕ್ತಿಯಾಗಿ ಕೆಲಸ ಮಾಡೋದಕ್ಕೆ ಫ್ಯಾಟ್ಗಳು ಬೇಕಾಗುತ್ತೆ. ವಿಟಮಿನ್ಸ್ಗಳು, ಏನೇನು ಚಟುವಟಿಕೆ ನಡೆಯೋದಕ್ಕೆ ಮತ್ತು ಕೆಲವೊಮ್ಮೆ ಕಾಯಿಲೆಗಳಿಂದ ದೂರ ಇಡೋದಕ್ಕೆ ವಿಟಮಿನ್ಸ್ಗಳು ಬೇಕಾಗುತ್ತೆ. ಖನಿಜಗಳು ಬೇಕಾಗ್ತವೆ ಮತ್ತು ನೀರು ಬೇಕಾಗುತ್ತೆ. ನಮ್ಮ ದೇಹದ ಸುಮಾರು 70%, 60ರಿಂದ 70%ವರೆಗೂ ಡಿಪೆಂಡ್ ಆನ್ ಒಬ್ಬರಿಂದ ಒಬ್ರಿಗೆ ಚೇಂಜ್ ಆಗುತ್ತೆ. ನಮ್ಮ ದೇಹ ನೀರಿನಿಂದ ರೂಪ ಆಗಿರುತ್ತೆ. ಈಗ ಒಬ್ಬ ವ್ಯಕ್ತಿ 100 kg ತೂಗ್ತಾ ಇದ್ದಾನೆ ಅಂದರೆ ಅವನ ದೇಹದಲ್ಲಿ 70 kgಷ್ಟು ಅವನನ್ನು ಏನು ಕಬ್ಬನ್ನು ಹಾಲು ತೆಗಿಯೋಕ್ಕೆ ಮಿಷಿನ್ ಇರುತ್ತಲ್ಲ, ಅಂಥ ಮಿಷಿನೆಲ್ಲ ಹಾಕಿಬಿಟ್ರೆ, ಫಿಲ್ಟ್ರ್ ಮಾಡಿ ತೆಗೆದ್ರೆ ಸುಮಾರು 60ರಿಂದ 70 ಲೀಟರ್ ನೀರೇ ಇರ್ತಾನೆ, ಉಳಿದಿದ್ದಷ್ಟೇ ಬೇರೆದಾಗಿರುತ್ತೆ. ಹಾಗಾಗಿ ನೀರು ಕೂಡ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಸಮತೋಲಿತ ಆಹಾರ, ಬ್ಯಾಲೆನ್ಸ್ಡ್ ಡಯಟ್. ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ನಾವು ಹೇಳ್ದಲ್ಲ, ದೇಹದ ಬೆಳವಣಿಗೆ, ಮಾನಸಿಕ ವಿಕಾಸ, ಇವಕ್ಕೆಲ್ಲ ಈಗೇನು ಹಿಂದೆ ಮಾತಾಡಿದ್ವಿ, ದೀಸ್ ಆಲ್ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಕೊಬ್ಬು, ಜೀವಸತ್ವ, ಖನಿಜ, ನೀರು, ಇವೆಲ್ಲವನ್ನು ಸಮನಾಗಿ ತೆಗೆದುಕೊಂಡ್ರೆ ಇದನ್ನು ನಾವು ಬ್ಯಾಲೆನ್ಸ್ಡ್ ಡಯಟ್ ಅಂತ ಕರಿತೀವಿ. ಇದನ್ನ ವ್ಯತ್ಯಾಸ ಮಾಡಿಕೊಂಡ್ರೆ ಅದು ಬ್ಯಾಲೆನ್ಸ್ಡ್ ಡಯಟ್ ಅಲ್ಲ. ಸಮತೋಲಿತ ಆಹಾರಗಳು ಇದು ವಯಸ್ಸಿಗೆ ಆಧರಿಸಿ ಚೇಂಜ್ ಇರುತ್ತೆ. ಅಂದರೆ ಅಡಾಲ್ಸೆಂಟ್ ಪೀರಿಯಡ್ ಇರುತ್ತಲ್ಲ, ಮಕ್ಕಳು ಬೆಳವಣಿಗೆ ಹಂತದಲ್ಲಿ ತುಂಬ ಅಗತ್ಯ ಇದೆ, ಹೆಚ್ಚು ನೀಡಿರುತ್ತೆ, ಇವೆಲ್ಲ ಬ್ಯಾಲೆನ್ಸ್ ಆಗೋದು. ತುಂಬ ಏಜ್ ಆದವ್ರಿಗೆ ಫುಡ್ ಕಡಿಮೆ ಮಾಡಿರ್ತಾರೆ ಅವರು, ಅವ್ರಿಗೆ ಅಷ್ಟು ಅಗತ್ಯ ಇರಲ್ಲ. ಹಾಗಾಗಿ ಡಿಪೆಂಡ್ ಆನ್ ಏಜ್, ಡಿಪೆಂಡ್ ಆನ್ ಜೆಂಡರ್, ಲಿಂಗ ಆಧರಿಸಿ ಹೆಣ್ಮಕ್ಳಿಗೂ ಮತ್ತು ಗಂಡು ಮಕ್ಕಳಿಗೂ ಇದರ ಕ್ರಮ ಚೇಂಜಸ್ ಇರುತ್ತೆ, ಸಮನಾಗಿರಬೇಕು ಅಂತ ಏನಿಲ್ಲ. ಮತ್ತು ಅವರ ಕೊಳ್ಳುವ ಮತ್ತು ದೈಹಿಕ ಚಟುವಟಿಕೆ ಅಂದರೆ
ಅವನು ಅಥ್ಲೀಟ್ ಇದ್ದಾನೆ, ಸ್ಪೋರ್ಟ್ಸ್ ಪರ್ಸನ್ ಇದ್ದಾನೆ, ಒಬ್ಬ ಏನು ಕೆಲಸ ಮಾಡಲ್ಲ, ಕೂತ್ಕೊಂಡು ಕೆಲಸ ಮಾಡ್ತಾನೆ. ಇಬ್ಬರೂ ಒಂದೇ ಥರ ಆಹಾರ ತೆಗೆದುಕೊಂಡ್ರಾಗಲ್ಲ. ಕೂತ್ಕೊಂಡು ಕೆಲಸ ಮಾಡೋನ ಆಹಾರ ಕ್ರಮನೇ ಬೇರೆ ಇರುತ್ತೆ, ಅಥ್ಲೀಟ್ ಆಹಾರ ಕ್ರಮನೇ ಬೇರೆ ಇರುತ್ತೆ. ಹಾಗಾಗಿ ಬ್ಯಾಲೆನ್ಸ್ಡ್ ಡಯಟ್ ಅನ್ನೋದು ವ್ಯಕ್ತಿಯಿಂದ ವ್ಯಕ್ತಿಗೆ, ಲಿಂಗದಿಂದ ಲಿಂಗಕ್ಕೆ, ವಯಸ್ಸಿಂದ ವಯಸ್ಸಿಗೆ ಚೇಂಜ್ ಆಗುತ್ತೆ. ಅದನ್ನೆಲ್ಲ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಸ್ನೇಹಿತರೆ, ಆಹಾರ ಕ್ರಮ ಆಯಿತು. ಅದರ ಆಚೆಗೆ ಅಪೌಷ್ಟಿಕತೆ, ಮಾಲ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಅಪೌಷ್ಟಿಕತೆಯನ್ನು 2 ಪದದಿಂದ ನಾವು ವಿಂಗಡಣೆ ಮಾಡ್ತೀವಿ. ಒಂದು ಪೌಷ್ಟಿಕಾಂಶದ ಕೊರತೆ, ಅಂಡರ್ ನ್ಯೂಟ್ರಿಷನ್. ಅತಿಯಾದ ಪೌಷ್ಟಿಕತೆ, ಓವರ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಏನಿದು ಅಂಡರ್ ನ್ಯೂಟ್ರಿಷನ್, ಓವರ್ ನ್ಯೂಟ್ರಿಷನ್ ಅಂದರೆ, ಈಗ ಬ್ಯಾಲೆನ್ಸ್ಡ್ ಡಯಟ್ ಬಗ್ಗೆ ಮಾತಾಡಿದ್ವಿ. ಇಷ್ಟು ಆಹಾರ ಇಷ್ಟು ಒಬ್ಬ ಮನುಷ್ಯ ತಗೋಬೇಕು. ಈಗ ನಮ್ಮ ಎಕನಾಮಿಕ್ಸಲ್ಲೆಲ್ಲ ಹೇಳ್ತೀವಿ 2400 ಕ್ಯಾಲರಿ ಫಾರ್ ಅರ್ಬನ್ ಪೀಪಲ್, ರೂರಲ್ ಪೀಪಲ್ 2000 ಕ್ಯಾಲರಿ ಫಾರ್ ಅರ್ಬನ್ ಪೀಪಲ್ ಅಂತ ಹೇಳ್ತೀವಿ. ಅಂದರೆ ಜನರಲೈಸ್ಡ್ ಆಗಿ ನಗರದಲ್ಲಿ ಒಬ್ಬ ಕಟ್ಟಡ ಕಾರ್ಮಿಕ, ಹಳ್ಳಿಯಲ್ಲಿ ಒಬ್ಬ ಕಟ್ಟಡ ಕಾರ್ಮಿಕ, ಇಬ್ಬರ ನಡುವೆ ವ್ಯತ್ಯಾಸ ಇರಲ್ಲ. ಬಟ್ ಜನರಲ್ಲಾಗಿ ಎಕನಾಮಿಕ್ಸಲ್ಲಿ ನಾವು ಡಿಸ್ಕಸ್ ಮಾಡೋದು ಹಳ್ಳಿಯ ಜನಕ್ಕೆ 2400 ಕ್ಯಾಲರಿ ಬೇಕು, ಸಿಟಿಯ ಜನಕ್ಕೆ 2000 ಕ್ಯಾಲರಿ ಬೇಕು ಅಂತ. ಈಗ ಒಂದು ಆವ್ರೇಜ್ 2200 ಕ್ಯಾಲರಿ ಅಂತ ಇಟ್ಕೊಂಡ್ರೆ, ಅದಕ್ಕಿಂತ ಕಡಿಮೆ ಆಹಾರವನ್ನು ತೆಗೆದುಕೊಂಡ್ರೆ ಅತ್ಯಂತ ದೇಹಕ್ಕೆ ಸಾಕಾಗಲ್ಲ ನ್ಯೂಟ್ರಿಷನ್ಗಳು. ಆ ಸಾಕಾಗದೇ ಇರೋ ಸ್ಥಿತಿಯನ್ನು ಪೌಷ್ಟಿಕಾಂಶ ಕೊರತೆ, ಅಂಡರ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಕೆಲವೊಬ್ಬರು 2400 2200 ತಗೋಬೇಕಿತ್ತಲ್ಲ, ಅದರ ಆಚೆಗೆ 3000 3500ವರೆಗೂ ಕ್ಯಾಲೋರಿ ತಗೊಂಡ್ರೆ ದಟ್ ಈಸ್ ಕಾಲ್ಡ್ ಓವರ್ ನ್ಯೂಟ್ರಿಷನ್. ಅಲ್ಲಿಗೆ ಮಾಲ್ ನ್ಯೂಟ್ರಿಷನಲ್ಲಿ 2 ವಿಧ. ಕಡಿಮೆ ತಗೊಂಡ್ರೂ ಅದು ಮಾಲ್ ನ್ಯೂಟ್ರಿಷನ್ನೇ, ಹೆಚ್ಚು ತಗೊಂಡ್ರೂ ಮಾಲ್ ನ್ಯೂಟ್ರಿಷನ್ನೇ. ಕಡಿಮೆ ತಗೊಳ್ಳೋದ್ರಿಂದ ಕ್ವಾಜಿಯಾರ್ಕರು ಅದು ಇದು ದುರ್ಬಲ ಆಗಿರ್ತಾರಲ್ಲ ಮಕ್ಕಳು, ಆ ಥರದ ಅತ್ಯಂತ ವೀಕ್ ಆದ ಮಕ್ಕಳು, ನಾಟ್ ಓನ್ಲಿ ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ ಕೂಡ ವಿಕಾಸ ಆಗಿರೋದಿಲ್ಲ. ಓವರ್ ನ್ಯೂಟ್ರಿಷನ್ ಕೂಡ ಅಷ್ಟೇ, ಒಬೆಸಿಟಿ, ಬೊಜ್ಜು ಬಂದು ಫಿಸಿಕಲ್ ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ. ಫಿಸಿಕಲ್ ಈಸ್ ರಿಲೇಟೆಡ್ ಟು ಮೈಂಡ್, ಮೈಂಡ್ ಆ್ಯಕ್ಟಿವ್ ಇರಲ್ಲ. ಹಾಗಾಗಿ ಎರಡೂ ಕೂಡ ಅಪಾಯಕಾರಿ. ಹಾಗಾದರೆ ಇದನ್ನೆಲ್ಲ ಹೇಗೆ ತಿಳ್ಕೊಬೇಕು ನಾವು, ಸರಿ ಇದೀವೋ ಇಲ್ವೋ ಅನ್ನೋದಕ್ಕೆ ಒಂದು ಮಾನದಂಡ ಇದೆ, ದಟ್ ಈಸ್ BMI ಅಂತ ಕರಿತೀವಿ, ಬಾಡಿ ಮಾಸ್ ಇಂಡೆಕ್ಸ್. ಬಾಡಿ ಮಾಸ್ ಇಂಡೆಕ್ಸ್ ಅಂದರೆ ಅದನ್ನು ನಾವು ಬೊಜ್ಜಿದೆಯಾ, ಜಾಸ್ತಿ ಇದೆಯಾ, ಕಡಿಮೆ ಇದೆಯಾ ಎಲ್ಲ ಮೆಜರ್ ಮಾಡ್ತೀವಿ. ಹೇಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದಂದರೆ, ನಾವು ಎಷ್ಟು ಮೀಟ್ರ್ ಇದ್ದೀವಿ ಅಳತೆ ಮಾಡ್ತೀವಿ. 1.75 ಮೀಟ್ರ್ ನಾನಿದ್ದೀನಿ ಅಂತ ಅಂದರೆ 1.75, ನಾನು ಎಷ್ಟು ತೂಕ ಇರಬೇಕು ಅಂತ, 70 kg ತೂಕ ಇದ್ದೀನಿ ಅಂತ ಇಟ್ಕೊಳ್ರಿ. 1.75 ಮೀಟ್ರ್ 70 kg ತೂಕ. ಇದು ಹೇಗೆ ಮಾಡಬೇಕು ಅಂತ ಅಂದರೆ, 70 kgನ ಮೇಲ್ಗಡೆ ಹಾಕೋತೀರಾ ಅಂಶದಲ್ಲಿ, ಛೇದದಲ್ಲಿ 1.75 ಸ್ಕ್ವೈರ್ ಮಾಡ್ತೀರಾ, 1.5 ಸ್ಕ್ವೈರ್ ಮಾಡಿ ಕೆಳಗಡೆ ಹಾಕೋತೀರಾ. ಅವೆರಡನ್ನೂ ಭಾಗಿಸಿದಾಗ, ಇದಕ್ಕೇನು ನೀವು ಮೊಬೈಲಲ್ಲಿ ಟೆಸ್ಟ್ ಮಾಡ್ಬೋದು. ಮೇಲೆ ಫಸ್ಟ್ 1.75 ಇಂಟು 1.75 ಮಾಡ್ಕೋತೀರಾ, ಅದೇನು ನಂಬರ್ ಬಂತು ಕಿಟ್ಕೋತೀರಾ, ಮೇಲ್ಗಡೆ 70 ಹಾಕ್ತೀರಾ, ಕ್ಯಾನ್ಸಲ್ ಆದಾಗ 22.9 ಬರುತ್ತೆ. ನಂದು ಹಾಕಿದ್ದೀನಿ ನಾನೀಗ 22.9 ಬಂತು ಅಂತ ಅಂದರೆ, ನಾನು ಯಾವ ತೂಕದಲ್ಲಿದ್ದೀನಿ ಅಂದರೆ ಆದರ್ಶ ದೇಹ ತೂಕ ಮಾಡಲು ಇದ್ದೀನಿ, 18ರಿಂದ 23ರಲ್ಲಿದ್ದೀನಿ. 18 kg ಮೀಟರ್ ಸ್ಕ್ವೈರ್ ಇದ್ದರೆ ಅದು ಕಡಿಮೆ ತೂಕ. 18ಕ್ಕಿಂತ ಕಡಿಮೆ ಇದು ಬಂತು ಅಂದರೆ BMI ನೀವೇನು ಭಾಗಿಸಿದಾಗ ಅದು ಕಡಿಮೆ ತೂಕ. 18ರಿಂದ 23 ಬಂತು ಅಂದರೆ ಆದರ್ಶ ತೂಕ, ಐಡಿಯಲ್ ಆಗಿದೆ. 23ರಿಂದ 25ಕ್ಕೆ ಹೋಯ್ತು ಅಂದರೆ ಅಧಿಕ ತೂಕ ಇದೆ, 25ಕ್ಕಿಂತ ಹೆಚ್ಚು ಹೋದರೆ ಬೊಜ್ಜು ಇದೆ ಅಂತ. ಇದು ಎಕ್ಸಾಮ್ ಪರ್ಪೋಸ್ಗೆ ಎಷ್ಟು ಗೊತ್ತಿರಬೇಕು. ಸುಮ್ಮನೆ ಕಾಮನ್ ನಾಲೆಡ್ಜ್ಗೆ ನಾನು ಹೇಳೋದಾದರೆ, ಇದು ಎಕ್ಸಾಮ್ಗೆ ಇದೇನು ಫಾರ್ಮುಲಾ ಇದೆ, ಮೀಟರ್ ಸ್ಕ್ವೈರ್ ಕೆಳಗಡೆ ಅಂಶದಲ್ಲಿ ಹಾಕ್ಕೋಬೇಕು, ಛೇದದಲ್ಲಿ ಮೇಲ್ಗಡೆ ತೂಕ ಹಾಕ್ಕೋಬೇಕು. ಅಂದರೆ ಮೀಟರ್ನಲ್ಲಿ ಎತ್ತರದ ವರ್ಗದಿಂದ ಕಿಲೋಗ್ರಾಮಲ್ಲಿ ತೂಕದವನ್ನು ಭಾಗಿಸುವ ಮೂಲಕ ಇದನ್ನು ಪಡೆಯಲಾಗುತ್ತದೆ. ಆ ಪದ ಗೊತ್ತಿರಬೇಕು. ಜನರಲ್ ನಾಲೆಡ್ಜ್ಗೆ ಹೇಳೋದಾದರೆ, ಇದನ್ನು ಎಷ್ಟು ಸೆಂಟಿಮೀಟ್ರ್ ಇದೀವಿ ಹೇಳ್ತೀವಿ, 175 ಸೆಂಟಿಮೀಟ್ರ್ ಬರ್ತೀನಿ ನಾನು, 175 ಸೆಂಟಿಮೀಟ್ರ್ ಮೀನ್ಸ್ 100 ಅಂದರೆ 1 ಮೀಟ್ರ್ 75, 175 ಸೆಂಟಿಮೀಟ್ರ್ ಇದ್ದೀನಿ. -100 ಮಾಡಿಬಿಟ್ರೆ 75. ಆ 75ರ ಆಸುಪಾಸಲ್ಲಿದ್ದಲ್ಲಿ, ಅಂದರೆ 72 73 ಇರ್ಬೋದು, 76 77 78 ಇರ್ಬೋದು, ಓಕೆ ನೋ ಪ್ರಾಬ್ಲಮ್ ಅಂತ ಅರ್ಥ. ಸೆಂಟಿಮೀಟ್ರ್ -100 ಒಂದು ಯುರೋಪಿಯನ್ ಮಾನದಂಡ. ಇಂಡಿಯನ್ ಮಾನದಂಡ ಇನ್ನೂ ಸಿಂಪಲ್ ಆಗಿದೆ, ನೀವು ಎಷ್ಟು ಇಂಚ್ ಇದ್ದೀರಾ ಲೆಕ್ಕ ಮಾಡಿರಿ ಅಂತಾರೆ. ನಾನೀಗ 5 ಅಡಿ 11 ಇಂಚ್ ಇದ್ದೀನಿ ಅಂತ ಅಂದರೆ, 5 ಅಡಿ 11 ಇಂಚು ಅಂದರೆ 71 ಇಂಚ್ ಆಗುತ್ತೆ. 71 ಇಂಚ್ ಅಂದರೆ 71 kg ಇರು ಅಂತ ಅರ್ಥ. ಎಷ್ಟು ಇಂಚ್ ಎತ್ತರ ಇದ್ದೀರೋ ಅಷ್ಟು ತೂಕ ಇರಬೇಕು ಅನ್ನೋದು ಇಂಡಿಯನ್ ಮಾನದಂಡ. ಯುರೋಪಿನಲ್ಲಿ ಎಷ್ಟು ಸೆಂಟಿಮೀಟ್ರ್ ಇದ್ದೀರೋ -100 ಮಾಡೋದು ಒಂದು ಮಾನದಂಡ. ಅದರ ಆಚೆಗೆ ನಮಗೆ ಎಕ್ಸಾಮ್ ಪರ್ಪೋಸಲ್ಲಿ NCERT ಬುಕ್ಕಲ್ಲಿ ತಿಳಿಸಿರೋ ವೈದ್ಯಕೀಯ ಮಾನದಂಡ ಇದು. ಮೇಲ್ಗಡೆ ತೂಕ KGಯಲ್ಲಿ ಹಾಕಬೇಕು, ಕೆಳಗಡೆ ಮೀಟರ್ನ ಸ್ಕ್ವೈರಲ್ಲಿ ನಂಬರ್ ಮಾಡ್ಕೊಂಡು ಹಾಕ್ಕೊಂಡು ಬಾಗಿಸ್ಬಿಟ್ರೆ ಏನು ಬರುತ್ತೆ ಅದು. ಇದು BMIಯನ್ನು ಕಂಡುಹಿಡಿಯುವಂಥದ್ದು. ಸುಮ್ಮನೆ ಖುಷಿಗೆ ನಿಮ್ದೆಷ್ಟು BMI ಇದೆ, ಆರ್ ಯು ಐಡಿಯಲ್, ಓವರ್ ಅಥವಾ ಕಡಿಮೆ ಅಥವಾ ಓವರ್ ಬೊಜ್ಜು ಆಗಿದ್ದೀರಾ ತಿಳ್ಕೊಬೋದು. ಓಕೆ ಸ್ನೇಹಿತರೆ, ತಿನ್ನುವ ಅಸ್ವಸ್ಥತೆಗಳು, ಈಟಿಂಗ್ ಡಿಸಾರ್ಡರ್ಸ್ ಅಂತ. ಈಟಿಂಗ್ ಡಿಸಾರ್ಡರ್ಸ್ ಅಂದರೆ ಕೆಲವೊಬ್ಬರು ಆಹಾರ ತಿನ್ನೋಕೆ ರೆಡಿ ಇರಲ್ಲ,
ಕೆಲವೊಬ್ಬರು ಪುನಃ 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 ತಿನ್ನಬೇಕು ಅಂತ ಇರ್ತಾರೆ. ಈ ಎರಡನ್ನೂ ಕೂಡ ಈಟಿಂಗ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಅನೋರೆಕ್ಸಿಯಾ ನರ್ವೋಸಾ, ಆಹಾರವನ್ನು ತಿನ್ನೋಕೆ ರೆಡಿ ಇರಲ್ಲ ಇವರು. ಅಂದರೆ ಪೌಷ್ಟಿಕಾಂಶದ ಕೊರತೆಯಿಂದನೋ ಮಾನಸಿಕ ಅಸ್ವಸ್ಥತೆಯಿಂದನೋ ಒಂದು ಮೆಂಟಲ್ ಇಲ್ನೆಸ್ ಆಗಿರುತ್ತೆ. ಈ ಜನರು ತೆಳ್ಳಗಾಗಿರ್ತಾರೆ, ತೂಕ ಕಳ್ಕೊಂಡಿರ್ತಾರೆ. ಅವ್ರು ತೂಕ ಜಾಸ್ತಿ ಮಾಡ್ಕೋಬೇಕು ತಿನ್ನಿರಿ ಅಂದರೂ ತಿನ್ನೋಕೆ ರೆಡಿ ಇರಲ್ಲ. ಒಟ್ಟು ಇವರು ಸ್ವಲ್ಪ ತಿನ್ಬಿಟ್ರೆ ದಪ್ಪ ಆಗ್ಬಿಡ್ತೀನೋ ಭಯ. ಇದು ತಿನ್ನೋಕ್ಕೆ ರೆಡಿ ಇಲ್ದಿರೋಂಥ ಮನಸ್ಥಿತಿ ಇದೆಯಲ್ಲ, ಅದೊಂದು ಮಾನಸಿಕ ಅಸ್ವಸ್ಥತೆ. ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಒಂದು ಅವರೇಜ್ ಎಷ್ಟು ತಿನ್ನಬೇಕು ಮನುಷ್ಯ ತಿಂತಾ ಇರಬೇಕು. ಕೆಲವರು ಓವರ್ ಡಯಟಿಂಗ್ ಮಾಡ್ತಾ ಇರ್ತಾರಲ್ಲ, ಅದು ಒಳ್ಳೆಯದಲ್ಲ. ಅವರಿಗೆ ಅನೋರೆಕ್ಸಿಯಾ ನರ್ವೋಸಾ ಇದೆಯಾ ಅನ್ನೋದು ಟೆಸ್ಟ್ ಮಾಡಬೇಕಾಗತ್ತೆ. ಇನ್ನೊಂದು ಬುಲಿಮಿಯಾ ನರ್ವೋಸಾ. ಬುಲಿಮಿಯಾ ನರ್ವೋಸಾ ಅಂದರೆ ಪುನಃ 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 ಅತಿಯಾಗಿ ತಿನ್ನೋದು. ಅವ್ರು ಹೆಂಗೆ ತಿನ್ನೋಕೆ ಇಷ್ಟಪಡ್ತಾ ಇರ್ತಾರೆ ಅಂದರೆ, ಈಗ ಬಿರಿಯಾನಿ ತಿನ್ಕೊಂಬರ್ತಾರೆ, ಮತ್ತೆ ಬಿರಿಯಾನಿ ತಿನ್ನಬೇಕು ಅನ್ಸುತ್ತೆ, ಬಟ್ ಇಲ್ಲಿ ಜಾಗ ಇರಲ್ಲ, ಹೋಗಿ ವಾಮಿಟ್ ಮಾಡಿಕೊಂಡು ಖಾಲಿ ಮಾಡಿ ಮತ್ತೋಗಿ ತಿಂತಾ ಇರ್ತಾರೆ. ಇಂಥ ವಿಚಿತ್ರವಾದ ಪರ್ಸ್ನಾಲಿಟಿ ಇರುತ್ತೆ. ಅದು ಬುಲಿಮಿಯಾ ನರ್ವೋಸಾ ಅಂತ ಕರಿತೀವಿ. ಇವರು ಉಪವಾಸ ಶುದ್ಧೀಕರಣ ಅಂದರೆ ವಾರ ಇಡೀ ಸಗದಾಗಿ ತಿನ್ನೋದು, ಸೋಮವಾರದಿಂದ ಶನಿವಾರದವರೆಗೂ. ಭಾನುವಾರ ಉಪವಾಸ ಇದ್ದು ನಾನು ಶುದ್ಧೀಕರಣ ಆಗ್ತೀನಿ ಅನ್ನೋಂಥದ್ದು, ವಾಮಿಟ್ ಮಾಡ್ಕೊಳ್ಳೋಂಥದ್ದು, ಓವರಾಗಿ ಎಕ್ಸಸೈಸ್ ಮಾಡಿ ಖಾಲಿ ಆಯಿತು ನಂದು ಹೊಟ್ಟೆಗೆ ತಿನ್ನಬೇಕು ಅನ್ನೋಂಥದ್ದು. ಕೆಲವೊಮ್ಮೆ ಮಾತು ಕೇಳಿರ್ತೀವಿ, ಸಿಕ್ಕಾಬಟ್ಟೆ ತಿಂತೀನಿ, ಸಿಕ್ಕಾಬಟ್ಟೆ ಎಕ್ಸಸೈಸ್ ಮಾಡ್ತೀನಿ. ಇಟ್ಸ್ ಯೂಸ್ಲೆಸ್ ಟಾಸ್ಕ್. ಯಾಕಂದರೆ ಹೆಚ್ಚು ತಿಂದು ಹೆಚ್ಚು ಕರಗಿಸೋದಕ್ಕೆ ನಿಮ್ಮ ಶ್ರಮ ವೇಸ್ಟ್ ಆಗ್ತಾಯಿದೆ. ಈ ಮನುಷ್ಯನ ಶ್ರಮ ಎಷ್ಟು ಯೂಸ್ಫುಲ್ಲಾಗಿ ಮಾಡಬೇಕು ಅಂದರೆ, ಸಿಕ್ಕಾಬಟ್ಟೆ ತಿನ್ನೋಕ್ಕೂ ಸಿಕ್ಕಾಬಟ್ಟೆ ಖರ್ಚು ಮಾಡೋದಕ್ಕೂ ನಿಮಗೆ ಟೈಮ್ ಬೇಕು, ಅವೆಲ್ಲ ವೇಸ್ಟ್ ಆಗ್ತವೆ. ಹಾಗಾಗಿ ಬುಲಿಮಿಯಾ ನರ್ವೋಸಾ ಇದೆಯಾ ಅಂತಲೂ ಕೇಳಬೇಕಾಗತ್ತೆ. ಹೆಚ್ಚು ವರ್ಕೌಟ್ ಮಾಡ್ತೀನಿ, ಹೆಚ್ಚು ತಿಂತೀನಿ ಅನ್ನೋರಿಗೂ ಕೂಡ ಮೆಂಟಲ್ ಇಲ್ನೆಸ್ ಇದೆಯಾ ಅನ್ನೋ ಡೌಟ್ ಬರುತ್ತೆ. ಹಾಗಾಗಿ ಆಹಾರ ನಿರಾಕರಣೆ ಮಾಡೋದು ಅನೋರೆಕ್ಸಿಯಾ ನರ್ವೋಸಾ, ಆಹಾರ ಪದೇ ಪದೇ ತಿನ್ನೋದು ಬುಲಿಮಿಯಾ ನರ್ವೋಸಾ. ಈ ಎರಡರ ಮಧ್ಯದಲ್ಲಿ 3 ಟೈಮ್ ಕರೆಕ್ಟಾಗಿ ಇಷ್ಟಿಷ್ಟು ಎಷ್ಟು ಬೇಕಷ್ಟು ತಿಂತಿದ್ದೀವಲ್ಲ ನೀವೆಲ್ಲ ನಾವು ಕರೆಕ್ಟ್ ಇದ್ದೀವಿ ಅಂತ ಅರ್ಥ. ಇಲ್ಲ ಅಂದರೆ ನಮಗೂ ಅಸ್ವಸ್ಥತೆ ಇದೆ ಅನ್ನೋ ಅರ್ಥ ಆಗುತ್ತೆ. ಓಕೆ ಸ್ನೇಹಿತರೆ, ಚಾಪ್ಟರ್ 4ಗೆ ಬರ್ತೀನಿ. ಸಂತಾನೋತ್ಪತ್ತಿ ಆರೋಗ್ಯ, ರಿಪ್ರೊಡಕ್ಟಿವ್ ಹೆಲ್ತ್ ಅಂತ. ಇದು ತುಂಬ ಕಾಂಪ್ಲಿಕೇಟೆಡ್. ಇದನ್ನು ಹೈಸ್ಕೂಲ್ಗಳಲ್ಲಿ 8, 9, 10ನೇ ಕ್ಲಾಸಲ್ಲೆಲ್ಲ ಇಟ್ಟಿರ್ತಾರೆ. ಬಟ್ ಟೀಚರ್ಗಳು ಆ ಮಕ್ಕಳ ಮೆಂಟ್ಯಾಲಿಟಿಗೆ ಇದು ಹೇಳೋಕ್ಕೆ ಆಗುತ್ತಾ, ಅವಕ್ಕೆ ಅರ್ಥ ಆಗುತ್ತಾ, ಅವು ಏನು ಅಂದ್ಕೋತಾವೋ, ಹೀಗೆಲ್ಲ ಯೋಚನೆ ಮಾಡಿ ಅದ್ರ ಬಗ್ಗೆ ಮಾತಾಡೋಕ್ಕೆ ರೆಡಿ ಇರಲ್ಲ. ರೀಸೆಂಟ್ಲಿ ನಾನು ಸೆಕ್ಸ್ ಆ್ಯಂಡ್ ಸಕ್ಸಸ್ ಅಂತ ಒಂದು ವಿಡಿಯೋ ಮಾಡ್ತೀನಿ 1 ಇಯರ್ ಬ್ಯಾಕ್. ಆ ವಿಡಿಯೋಗೆ ಎಷ್ಟು ಕೆಟ್ಟ ಕಾಮೆಂಟ್ ಬರ್ತವೆ ಅಂದರೆ, ಈ ಥರ ಎಲ್ಲ ಮಾತಾಡ್ತೀರಾ ನೀವು, ಈ ಥರ ಎಲ್ಲ ಮಾತಾಡಬೇಕಂತೆಲ್ಲ ಬರುತ್ತೆ. ಒಂದು ಜನ್ರೇಷನ್ ಕ್ರಿಯೇಟ್ ಮಾಡುವಂಥ ಪ್ರೋಸೆಸ್ ಅಂಥ ವಿಚಾರವಾಗಿ ಮಾತಾಡೋದು ತಪ್ಪಲ್ಲ. ಅದು ಎಷ್ಟು ಓಪನ್ ಅಪ್ ಆಗಿ ಮಾತಾಡಬೇಕು ಅಂದರೆ ಕಮ್ಯುನಿಕೇಟ್ ಆಗಬೇಕು, ನಾಲೆಡ್ಜ್ ಸಿಗೋಂಗಿರಬೇಕು. ಅದು ಯಾವುದೋ ಅಬ್ಯೂಸ್ ಆಗಿರಬಾರ್ದು. ಆ ರೀತಿಯಲ್ಲಿ ಇದನ್ನು ತಿಳಿಸುವಂಥ ಪ್ರಯತ್ನ ಮಾಡಬೇಕು ಅಂಥೇಳಿ ಈ ಸಿಲೆಬಸ್ ಇಟ್ಟಿದ್ದಾರೆ. ಅಂದರೆ ಮುಂದಿನ ಆಫ್ಸ್ಪ್ರಿಂಗನ್ನು ಕೊಡುವಂಥ ಪೀಳಿಗೆ ಜನ್ರೇಷನ್ ನಾವಾಗಿರ್ತೀವಿ. ಗಂಡು ಹೆಣ್ಣು ಮಿಲನದಿಂದ ಒಂದು ಮಗು ಬರುತ್ತೆ. ಮಗು ಅನ್ನೋದು ಒಂದು ಸಂತತಿಯ ಕೊಡುಗೆ ಅದು. ಬಟ್ ಆ ಕೊಡುಗೆಯ ಮಹಾನ್ ಕೊಡುಗೆ ನೀಡೋಂಥದ್ದು ಹೆಣ್ಣು. ಯಾಕಂದರೆ ಆಕೆ ತನ್ನ ಮೆನ್ಸ್ಟ್ರುವಲ್ ಸೈಕಲ್ ಇರುತ್ತೆ, ತಿಂಗಳು ಅದರ ಆಧಾರಿತವಾಗಿ ಅವಳಿಗೆ ವೀರ್ಯಾಣುಗಳು ಬಂದಾಗ ಮಗುವನ್ನು ಹುಟ್ಟಿಸುವ ಶಕ್ತಿ ಇರುತ್ತೆ. ಈ ವಿಶೇಷ ಶಕ್ತಿ ಇರುವಂಥ ಹೆಣ್ಣು ಜೀವಕ್ಕೆ ಏನೆಲ್ಲ ಆರೈಕೆಗಳು ಮಾಡಬೇಕು ಮತ್ತು ಏನೆಲ್ಲ ಕ್ರಮ ತೆಗೆದುಕೊಳ್ಬೇಕು, ಮತ್ತು ಗಂಡು ಮಕ್ಕಳು ಕೂಡ ನೆಗ್ಲೆಕ್ಟ್ ಮಾಡೋವಂಥದ್ದೆಲ್ಲ ಏನೇನು ಮಾಡಬೇಕು ಅನ್ನೋದನ್ನು ಈ ಅಧ್ಯಾಯದಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೀವಿ. ಸ್ನೇಹಿತರೆ, ಇಲ್ಲಿ ಸಂತಾನೋತ್ಪತ್ತಿ ವಿಚಾರಕ್ಕೆ ಬಂದಾಗ 2 ಥರ ಸೋಂಕುಗಳು ಬರ್ತವೆ. ಅದು ಮೇಜರಾಗಿ ಗೊತ್ತಿರಬೇಕು. ಸಂತಾನೋತ್ಪತ್ತಿ ನಾಳದ ಸೋಂಕುಗಳು ಅಂತ ಕರಿತೀವಿ. ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಕರಿತೀವಿ. ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ RTIಗಳು. ಲೈಂಗಿಕವಾಗಿ ಹರಡುವ ಸೋಂಕುಗಳು ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ STIಗಳು ಅಂತ ಕರಿತೀವಿ. ಸಂತಾನೋತ್ಪತ್ತಿ ಅಂಗಗಳನ್ನು ನಾವು ಬ್ಯಾಕ್ಟೀರಿಯಾ, ವೈರಸ್, ಯಾಕೆಂದರೆ ಬಹುತೇಕ ದಿನಗಳ ಕಾಲ ಅದನ್ನು ಮುಚ್ಚಿ ಇಟ್ಟಿರ್ತೀವಿ ನಾವು. ಆ ಭಾಗದಲ್ಲಿ ವೆಟ್ನೆಸ್ ಆದರೂ ಇನ್ಫೆಕ್ಷನ್ ಆಗ್ಬೋದು, ಆ ಭಾಗಕ್ಕೆ ಏನಾದರೂ ಸೇರಿಕೊಂಡ್ರೂ ಇನ್ಫೆಕ್ಷನ್ ಆಗ್ಬೋದು. ಹಾಗಾಗಿ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳಲ್ಲಿ ಬ್ಯಾಕ್ಟೀರಿಯಾ, ವೈರಸ್, ಪ್ರೋಟೋಸೋವಾ ಇಂಥ ಸೂಕ್ಷ್ಮಾಣುಜೀವಿಗಳಿಂದ ಅಲ್ಲಿ ಸೋಂಕು ಉಂಟಾಗತ್ತೆ. ಅಲ್ಲಿ ನೈರ್ಮಲ್ಯ ಅಸಮರ್ಪಕವಾಗಿ ನಡೆದಾಗ ಅಥವಾ ಸೋಂಕಿತ ಉಪಕರಣಗಳಿಂದ ಅಲ್ಲೆಲ್ಲರೂ ಟಚ್ ಆದಾಗ ಅಲ್ಲಿ ಇನ್ಫೆಕ್ಷನ್ ಬರುತ್ತೆ. ಅದನ್ನು RTIಗಳು ಅಂತ ಕರಿತೀವಿ. ಹೆಣ್ಮಕ್ಳಿಗೂ ಆಗ್ಬೋದು, ಗಂಡು ಮಕ್ಕಳಿಗೂ ಆಗ್ಬೋದು. ಇನ್ನು STIಗಳು ಅಂತ ಅಂದರೆ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ಗಳು. ದೈಹಿಕ ಸಂಪರ್ಕ, ಲೈಂಗಿಕ ಸಂಪರ್ಕದ ಮೂಲಕ ಹರಡ್ತವೆ. ಇದರಲ್ಲಿ ಮೇಜರಾಗಿ HIV, ಹೆಪಟೈಟಿಸ್ B, ಹೆಪಟೈಟಿಸ್ C ಕೂಡ ಆಗುತ್ತೆ. ಸೂಜಿಗಳ ಹಂಚಿಕೆಯಿಂದನೂ ಬರ್ಬೋದು, ಇವು ರಕ್ತ ವರ್ಗಾವಣೆಯಿಂದನೂ ಬರ್ಬೋದು. STIಗಳು ಕೇವಲ ನಾವು ಫಿಸಿಕಲಿಂದನೇ ಬಂದಿದೆ ಅನ್ನೋದಲ್ಲ, ಅದರ ಆಚೆ ಬೇರೆ ವಿಧಾನದಿಂದ ಬರ್ಬೋದು. ಬಟ್ ಸೆಕ್ಸ್ ಇಸ್ ಮೇಜರ್, ಅದನ್ನು ನಾವು STI ಅಂತ ಇಲ್ಲಿ ಪದಗಳನ್ನು ಕರಿತೀವಿ. HIV, ಹೆಪಟೈಟಿಸ್ B, ಹೆಪಟೈಟಿಸ್ C ಎಲ್ಲ ಇಲ್ಲಿ ಎಕ್ಸಾಂಪಲ್ ಆಗುತ್ತೆ. ಓಕೆ ಸ್ನೇಹಿತರೆ, RTI ಮತ್ತು STI ಚಿಹ್ನೆಗಳು ಮತ್ತು ಲಕ್ಷಣಗಳು ಏನಿದ್ರದ್ದು ಸಿಂಪ್ಟಮ್ಸ್ ಅಂತ, ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್.
ಜನನಾಂಗದ ಅಂಗಗಳಲ್ಲಿ ತುರಿಕೆ ಆಗೋಂಥದ್ದು, ಸುಡುವ ಸಂವೇದನೆ ಆಗೋಂಥದ್ದು, ಇದಾಗ್ತಾ ಇದೆ ಅಂದರೆ ಅದು RTA ಅಥವಾ STA ಆಗಿದೆ ಅಂತ ಅರ್ಥ. ಯೋನಿ ಅಥವಾ ಶಿಶ್ನದಿಂದ ದುರ್ವಾಸನೆ ಬರುವಂಥದ್ದು, ಗುದದ್ವಾರದ ಹತ್ತಿರ ಗುಳ್ಳೆಗಳು, ಹುಣ್ಣುಗಳು ಉಂಟಾಗೋಂಥದ್ದು, ಅಥವಾ ನೋವು, ಸುಡುವ ಸಂವೇದನೆ, ಪದೇ ಪದೇ ಯುರಿನಲ್ಸ್ಗೆ ಹೋಗಬೇಕು ಅನ್ಸೋಂಥದ್ದು, ಇವೆಲ್ಲವೂ RTA ಮತ್ತು STA ಲಕ್ಷಣಗಳಾಗಿರ್ತವೆ. ಹಾಗೆ RTA ಮತ್ತು STA ತಡೆಗಟ್ಟೋಕ್ಕೆ ಹೇಗೆ ಮಾಡಬೇಕು ಅಂದರೆ, ಜನನಾಂಗದ ಭಾಗವನ್ನು ಕಂಪ್ಲೀಟ್ ಹೈಜೀನಾಗಿ ಇಟ್ಕೊಳ್ಳೋಂಥದ್ದು. ಹೆಣ್ಮಕ್ಳು ತಮ್ಮ ಏನು ಮಂತ್ಲಿ ಸೈಕಲ್ಸ್ ಇರುತ್ತೆ, ಮೆನ್ಸ್ಟ್ರುವಲ್ ಸೈಕಲ್ಸ್, ಆ ಟೈಮ್ನಲ್ಲಿ ತುಂಬ ಏನು ಇನ್ಫೆಕ್ಷನ್ ಆಗೋ ಪಾಸಿಬಿಲಿಟಿ ಜಾಸ್ತಿ ಇರೋದ್ರಿಂದ ಆ ಟೈಮಲ್ಲಿ ಹೆಚ್ಚು ಸ್ವಚ್ಛತೆಯಿಂದ ಇರುವಂಥದ್ದು. ಹಾಗೆ ಮುಟ್ಟಿನ ಸಮಯದಲ್ಲಿ ಲೈಂಗಿಕತೆಯಿಂದ ಆದಷ್ಟು ದೂರ ಇರುವಂಥ ಪ್ರಯತ್ನದ್ದು, ಅಥವಾ ಜವಾಬ್ದಾರಿಯಿಂದ ಲೈಂಗಿಕತೆಯಲ್ಲಿ ತೊಡಗುವಂಥದ್ದು, ಸಾಧ್ಯನೇ ಇಲ್ಲ ಅವಾಯ್ಡ್ ಮಾಡೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಕಾಂಡೋಮ್ ಬಳಕೆಯನ್ನು ಮಾಡುವಂಥದ್ದು. ಈ ಥರ ಹಲವು ವಿಧಾನಗಳನ್ನು ಇಲ್ಲಿ ಅನುಸರಿಸಬೇಕಾಗತ್ತೆ. ಸ್ನೇಹಿತರೆ, HIV ಮತ್ತು AIDS ಇದ್ರ ಬಗ್ಗೆ ಬರೋದಾದರೆ, HIV ಅನ್ನೋದು ದೇಶದಲ್ಲಿ ಲಕ್ಷಾಂತರ ಜನನ ಬಲಿ ಪಡ್ಕೊಳ್ತಾ ಇದೆ. ಬೈ ಲಕಿಲಿ ಕೋವಿಡ್ ಟೈಮ್ನಲ್ಲಿ 2 ವರ್ಷದಿಂದ HIV ಕಡಿಮೆ ಆಗಿದೆ ಅಂತ. ಯಾಕಂದರೆ ಜನ ಒಬ್ರನ್ನೊಬ್ರನ್ನ ಮುಟ್ಟೋಕ್ಕೆ ರೆಡಿ ಇರಲಿಲ್ಲ, ಒಬ್ಬೊಬ್ರು ಹತ್ತಿರ ಹೋಗೋಕ್ಕೆ ರೆಡಿ ಇರಲಿಲ್ಲ. ಹಾಗಾಗಿ ಕಡಿಮೆ ಆಗಿದೆ ಅಂತ ರೀಸೆಂಟ್ ರಿಪೋರ್ಟ್ ಬಂತು. ಯಾವುದಾದ್ರೂ ಒಂದು ವಿಪತ್ತು ಅದರಲ್ಲೂ ಒಳ್ಳೇದಿರುತ್ತೆ ಅನ್ನೋದಕ್ಕೆ ಕೋವಿಡ್ಡಿಂದಾಗಿ HIV ಕಡಿಮೆ ಆಗಿದೆ ಅನ್ನೋದು ಕೂಡ ಒಂದು ರೀಸನ್. ಸ್ನೇಹಿತರೆ, ಈಗ ಮುಂದಿನ ವಿಚಾರ ಡಿಸ್ಕಸ್ ಮಾಡೋಣ. HIV ಅಂದರೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ ಕರಿತೀವಿ. ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ನ ಶಾರ್ಟ್ ಮಾಡಿ ತಗೋತೀವಿ. ಮನುಷ್ಯನ ಇಮ್ಯೂನ್ ಸಿಸ್ಟಮ್ ಕೊರತೆಯಾಗಿ, ಅಂದರೆ ಅದು ಕುಗ್ಗಿ ಹೋಗುತ್ತೆ, ಅದಕ್ಕೆ ಬರುವಂಥ ವೈರಸ್ಗೆ HIV ಅಂತ ಕರಿತೀವಿ. ಇದು ಬರೋದ್ರಿಂದ ವ್ಯಕ್ತಿಯಲ್ಲಿ ಇಮ್ಯೂನ್ ಸಿಸ್ಟಮ್ ಕೊಲ್ಯಾಪ್ಸ್ ಆದಾಗ ಬೇರೆ ಬೇರೆ ಕಾಯಿಲೆಗಳು ಬಂದು ಸೇರ್ಕೋತವೆ. ಸೇರ್ಕೊಂಡ ಕಾಯಿಲೆಗಳಿಂದ ಹೊರಬರೋಕ್ಕಾಗಲ್ಲ. ಆಗದೇ ಇರೋ ಸ್ಥಿತಿನ ಏಡ್ಸ್ ಅಂತ ಕರಿತೀವಿ. ಅಕ್ವೈರ್ಡ್, ಆರ್ಜಿತ, ಪಡೆದುಕೊಂಡ ಇಮ್ಯುನೋಡಿಫಿಷಿಯನ್ಸಿ ಅಂದರೆ ನಮ್ಮ ಪ್ರತಿರಕ್ಷಣಾ ವ್ಯವಸ್ಥೆ ಏನಿದೆ, ಬೇರೆ ಕಾಯಿಲೆಗಳು ಬಂದ ಹೊಡೆದೋಡ್ಸೋದು, ಅದು ಕಳ್ಕೊಂಡಂಥ ಸಿಂಡ್ರೋಮ್ ಅಂತ ಕರಿತೀವಿ. ಇದನ್ನು ಕಾಯಿಲೆ ಅಂತ ಕರೆಯಲ್ಲ. ಕ್ಷಯರೋಗ, ಫಂಗಲ್ ಸೋಂಕುಗಳು, ಕ್ಯಾನ್ಸರು, ಜ್ವರ, ಡಿಸೆಂಟ್ರಿ, ಇವೆಲ್ಲ TB, ಏನೇನು ಕಾಯಿಲೆಗಳಿದಾವೆ ಸುತ್ತಮುತ್ತ ಒಂದು ಸರಿ ಒಳಗೆ ಬಂದರೆ, ಈಗ ನಮಗೂ ನಿಮಗೂ ಕಾಯಿಲೆ ಬರ್ಬೋದು. ಇವತ್ತು ಬಂದ ಕಾಯಿಲೆ ನಾಳೆ ನಾಡ್ದ 1 ವಾರ 15 ದಿವಸಕ್ಕೆ ಹೋಗ್ಬೋದು. ಈವನ್ ಕೋವಿಡ್ ಬಂದರೂ ವಿತಿನ್ 15 ಡೇಸ್ ಅದು ಕೂಡ ಹೋಗುತ್ತೆ. ಆದರೆ ಒನ್ಸ್ ಏಡ್ಸ್ ಅಥವಾ HIV ಇನ್ಫೆಕ್ಟೆಡ್ ಪರ್ಸನ್ಗೆ ಯಾವ ಕಾಯಿಲೆಗೆ ಇನ್ಕಮಿಂಗ್ ಓನ್ಲಿ ರೂಟ್, ಔಟ್ ಗೋಯಿಂಗ್ ಇಲ್ಲ. ಬಂದ ಕಾಯಿಲೆಗಳನ್ನು ಹೊಡೆದು ಕೊಲ್ಲುವಷ್ಟು ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಇರುತ್ತೆ ನಮ್ಮ ಹತ್ರ. ಅವ್ರ ಹತ್ರ ಅದಿರಲ್ಲ. ಇಲ್ಲದೆ ಇದ್ದಾಗ ಬಂದ ಕಾಯಿಲೆಗಳು ಕೇವಲ ಇನ್ಕಮಿಂಗ್, ಬಂದವೆಲ್ಲ ಸೇರ್ಕೊತ ಹೋದಾಗ ಒಬ್ಬ ಮನುಷ್ಯ ಉಳಿಯೋಕ್ಕೆ ಸಾಧ್ಯನಾ? ಈಸ್ ಕೊಲ್ಯಾಪ್ಸ್ ಆಗ್ತಾರೆ. ಅದು HIV ಏಡ್ಸ್ ಆಗುತ್ತೆ. ಇದಕ್ಕೆ ಕಾರಣ ಅಸುರಕ್ಷಿತ ಲೈಂಗಿಕತೆ. ಭಾಳ ಸರಿ ಕೇಳಿರ್ತೀವಿ, TVಯಲ್ಲಿ ದಿನನಿತ್ಯ ಬರ್ತಾ ಇರುತ್ತೆ. ತಾಯಿಯಿಂದ ಮಗುವಿಗೆ ಬರುತ್ತೆ ಅಂತೀವಿ. ಇದು 100% ಬರಬೇಕು ಅಂತ ಇಲ್ಲ. ಡೆಲಿವರಿ ಟೈಮಲ್ಲಿ ಹೆಚ್ಚು ಜಾಗೃತಿ ವಹಿಸಿದರೆ ತಾಯಿಯಿಂದ ಮಗುಗೆ ಬರೋದನ್ನು ತಡಿಬೋದು. ಹೊಟ್ಟೆಲಿರೋ ಮಗುಗೆ, ಪ್ರೆಗ್ನೆಂಟ್ ಇರೋ ಮಗುಗೆ ತಾಯಿಗೆ ಇದೆ ಅಂದ್ಕೊಳ್ಳೆ ಆ ಮಗುಗೆ ಇನ್ಫೆಕ್ಟ್ ಆಗಿದೆ ಅಂದ್ಕೊಳ್ಳೋದಿಲ್ಲ. ಡೆಲಿವರಿ ಟೈಮ್ನಲ್ಲಿ ವ್ಯತ್ಯಾಸದಿಂದಾಗಿ ಬ್ಲಡ್ ಟಚ್ ಅಪ್ ಬರೋದ್ರಿಂದ ಆಗುತ್ತೆ. ಅದನ್ನು ತುಂಬ ಕೇರ್ಯಿಂದ ಮಾಡೋದ್ರಿಂದ ಮಗುವಿಗೆ ತಪ್ಪಿಸೋ ಸಾಧ್ಯತೆ ಕೂಡ ಇದೆ. ರಕ್ತ ವರ್ಗಾವಣೆ, ಟೆಸ್ಟೆಡ್ ಬ್ಲಡ್ ಆಗಬೇಕು 100%. HIV ಸೋಂಕಿತ ರಕ್ತ ತೊಗೊಂಡು ನಾನು ತಗೊಂಡೆ ಅಂದರೆ ಬ್ಲಡ್ಡನ್ನು, ಆಟೋಮೆಟಿಕ್ಲಿ HIV ಬಂದೇ ಬರುತ್ತೆ. ಹಾಗಾಗಿ HIV ಪೇಷಂಟ್ಗಳನ್ನು ನಾವು ಇವರೆಲ್ಲ ಸೆಕ್ಶುವಲಿ ರಾಂಗ್ ಪರ್ಸನ್ಸ್ ಅಂತ ಟ್ರೀಟ್ ಮಾಡೋದಲ್ಲ. ಬೇರೆ ಬೇರೆ ರೀಸನ್ಸಿಂದ ಬರ್ತಾ ಇರ್ತವೆ. ಬ್ಲಡ್ ಟ್ರಾನ್ಸ್ಫ್ಯೂಷನಿಂದ ಬರ್ಬೋದು, ಇಂಜೆಕ್ಷನ್, ಈಗ ವ್ಯಾಕ್ಸಿನ್ ಚುಚ್ತಾ ಇರ್ತಾರೆ, ವ್ಯಾಕ್ಸಿನ್ ಚುಚ್ಬೇಕಾದ್ರೆ ಸಿರಿಂಜೇ ಚೇಂಜ್ ಮಾಡ್ತಾಯಿದ್ರು. ಕೆಲವೊಂದು ಕಡೆ ಹಳ್ಳಿಗಳಲ್ಲಿ ಚಿಕ್ಕ ಕ್ಲಿನಿಕ್ಗಳಲ್ಲಿ ಸಿರಿಂಜ್ ಚೇಂಜ್ ಮಾಡಲಿಲ್ಲ ಅಂತ ಇಟ್ಕೊಡ್ರಿ, ಟಕ ಅದೇ ಸಿರಿಂಜಲ್ಲಿ ಚುಚ್ತಾ ಹೋದಾಗ ಬರ್ಬೋದು. ಆ್ಯಂಡ್ ದೆನ್ ನಮ್ಮ ಹುಡುಗರಿಗೆ ಹೊಸ ಟ್ರೆಂಡ್ ಬಂದಿದೆ, ಏನದು ಹಚ್ಚೆ ಹಾಕ್ಸ್ಕೊಳ್ಳೋಂಥದ್ದು. ಈ ಹಚ್ಚೆ ಹಾಕ್ಸ್ಕೊಳ್ಳೋಕ್ಕೆ ಹೋದಾಗೆಲ್ಲ ಸೂಜಿ ಅವನೇನು ಚೇಂಜ್ ಮಾಡ್ತಾನೋ ಬಿಡ್ತಾನೋ ಗೊತ್ತಾಗಲ್ಲ. ಈ ಥರದ ಸಂದರ್ಭದಲ್ಲೂ ಕೂಡ HIV ಬರೋ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಇವೆಲ್ಲ ಹರಡುವಿಕೆ ಮೆಥಡ್ಗಳು. ಹಾಗಾಗಿ HIV AIDS ಪತ್ತೆ ಹಚ್ಚೋದು ಹೆಂಗೆ ಅಂದರೆ, ಇದಕ್ಕೆ ಎಲಿಸಾ ಟೆಸ್ಟ್ ಅಂತ ಕರಿತೀವಿ. ಎಂಜೈಮ್ ಲಿಂಕ್ಡ್ ಇಮ್ಯುನೋ ಸೋರೋಬ್ರೆಂಟ್ ಅಸೆ ಅಂತ ಕರಿತೀವಿ. ಆ್ಯಂಡ್ ವೆಸ್ಟ್ರನ್ ಬ್ಲಾಟ್ ಅಂತ ಒಂದು ಟೆಸ್ಟ್ ಇದೆ. ಪಾಲಿಮರೈಸಸ್ ಚೈನ್ ಟೆಸ್ಟ್ ಅಂತ, ರಿಯಾಕ್ಷನ್ PCR ಟೆಸ್ಟ್ ಅಂತ ಇನ್ನೊಂದು ಬರುತ್ತೆ. ಜೆನೆಟಿಕ್ ಟೆಸ್ಟಿಂಗ್, ಇಲ್ಲಿ 4 ಟೆಸ್ಟ್ ವೆರಿ ಇಂಪಾರ್ಟೆಂಟ್. ಎಲಿಸಾ ಟೆಸ್ಟು, ವೆಸ್ಟ್ರನ್ ಬ್ಲಾಟ್ ಟೆಸ್ಟು, PCR ಪಾಲಿಮರ್ ಚೈನ್ ರಿಯಾಕ್ಷನ್ ಟೆಸ್ಟ್ ಆ್ಯಂಡ್ ಜೆನೆಟಿಕ್ ಟೆಸ್ಟಿಂಗ್ ಅಂತ ಕರಿತೀವಿ. ಇವೆಲ್ಲವೂ HIV ಪತ್ತೆ ಮಾಡೋದಕ್ಕೆ ಹೆಲ್ಪ್ ಆಗ್ತವೆ. ಆದರೆ ಇದೆಲ್ಲ ನಿಮಗೆ ಏನಕ್ಕೆ ಗೊತ್ತಿರಬೇಕು ಅಂದರೆ, ನನಗೊಂದು ಕಾಲ್ ಬರುತ್ತೆ, ಅಣ್ಣ ಹಿಂಗೆ ತಪ್ಪು ಮಾಡಿಬಿಟ್ಟಿದ್ದೀನಿ, ಈಸ್ ನಾಟ್ ಮೈ ಬ್ರದರ್, ಮೈ ಫ್ರೆಂಡ್, ಅವರು ನಮಗೆ ಅಣ್ಣ ಅಂತ ಕರಿತಾ ಇರ್ತಾರೆ. ಅಣ್ಣ ಹಿಂಗೆ ಒಂದು ಪ್ರಾಸ್ಟಿಟ್ಯೂಟ್ ಜೊತೆ ಲೈಂಗಿಕ ಸಂಪರ್ಕಕ್ಕೆ ಬಂದುಬಿಟ್ಟಿದ್ದೀನಿ, ಈಗ ಭಯ ಆಗ್ತಾಯಿದೆ. ಇದೇನೆಂದರೆ ಕಾಮಾತುರಾಣಂ ನಾ ಭಯಂ ನಾ ಲಜ್ಜಂ ಅಂತೀವಲ್ಲ, ಕಾಮದ ಆತುರವಾದಾಗ ಭಯನೇ ಹೋಗ್ಬಿಟ್ಟಿರುತ್ತೆ.
ಏನಾಗುತ್ತೆ ಬಿಡೋ ನೋಡ್ಕೊಳ್ಳೋಣ ಅಂತ ಅವ್ರು ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡಿದ್ದಾರೆ. ಮಾಡಿದ ನೆಕ್ಸ್ಟ್ ಡೇ ನನಗೆ ಫೋನ್ ಮಾಡ್ತಾನೆ, ಹಿಂಗೆ ಆಗ್ಬಿಟ್ಟಿದೆ, ನಂಗೆ ಏಡ್ಸ್ ಬರುತ್ತಾ ಅಂತ. ನೆಕ್ಸ್ಟ್ ಡೇನೇ ಟೆಸ್ಟ್ ಮಾಡಿದರೆ ಏಡ್ಸ್ ಬಂದಿದೆಯೋ ಬಂದಿಲ್ವೋ. ಈಗ ಪ್ರಾಸ್ಟಿಟ್ಯೂಟ್ ಜೊತೆ ಲೈಂಗಿಕ ಸಂಪರ್ಕ ಹೊಂದಿದ ಕೂಡಲೇ ಏಡ್ಸ್ ಬರುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ, ಬರಲೇಬೇಕು ಅಂತ ಇಲ್ಲ, ಬರದೇನೂ ಇರ್ಬೋದು. ಇಮಿಡಿಯೇಟ್ ನೆಕ್ಸ್ಟ್ ಡೇ ಟೆಸ್ಟ್ ಮಾಡಿದಾಗ ಅವನಿಗೆ ನೆಗೆಟಿವ್ ರಿಪೋರ್ಟ್ ಬರೋ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಬಿಕಾಸ್ ಇಟ್ಸ್ ಕಾಲ್ಡ್ ವಿಂಡೋ ಪೀರಿಯಡ್ ಅಂತ ಕರಿತೀವಿ. ವಿಂಡೋ ಪೀರಿಯಡ್ ಅಂದರೆ 6 ವಾರದಿಂದ 6 ತಿಂಗಳವರೆಗೆ ಆ ಏಡ್ಸ್ನ HIV ಲಕ್ಷಣಗಳು ಕಾಣುತ್ತೆ, ಬಂದಿದೆ ಇಲ್ಲೋ ಅನ್ನೋದು ಗೊತ್ತಾಗುತ್ತೆ. ಮಿನಿಮಮ್ 6 ತಿಂಗಳ ನಂತರದ ಟೆಸ್ಟ್, ಏನು ಇಂಟರ್ಕೋರ್ಸ್ ಆಗಿದೆ 6 ಮಂತ್ ಆಫ್ಟರ್ ಟೆಸ್ಟ್ ಮಾಡಿದಲ್ಲಿ ಮಾತ್ರ ಇದು ಕನ್ಫರ್ಮ್ ಆಗುತ್ತೆ ಇವ್ರಿಗೆ ಇಲ್ಲ ಅಥವಾ ಇದೆ ಅಂತೇಳಿ. ಹಾಗಾಗಿ ಈ ವಿಂಡೋ ಪೀರಿಯಡ್ ನಂತರದ ಟೆಸ್ಟನ್ನು ನಾವು ಕನ್ಫರ್ಮ್ ಮಾಡ್ಕೋಬೋದು. ಹಾಗಂತ ವಿಂಡೋ ಪೀರಿಯಡ್ವರೆಗೂ ಭಯದಿಂದ ಬದುಕೋಕ್ಕಾಗಲ್ಲ. ಯು ಗೋ ಫಾರ್ ಟೆಸ್ಟ್ ಫಾರ್ 6 ವೀಕಿಗೆ ಒಂದ್ಸರಿ ಟೆಸ್ಟ್ ಆಗಲಿ, 12 ವೀಕಿಗೆ ಒಂದ್ಸರಿ ಟೆಸ್ಟ್ ಆಗಲಿ, ಆದ ನಂತರನೂ ಬರಲಿಲ್ಲ ಅಂದರೆ 6 ಮಂತಿಗೆ ಒಂದ್ಸರಿ ಮಾಡ್ಕೊಂಡು ನೀವು ಕನ್ಫರ್ಮ್. ಈಗ ನಾವು ಮಾಡಿದ್ದೀವಲ್ಲ, ಫಸ್ಟ್ ಡೋಸ್ ಟೆಸ್ಟ್ ಮಾಡಿದ್ದೀವಿ, ಫಸ್ಟ್ ಡೋಸ್ ಹಾಕ್ಕೊಂಡಿದ್ದೀವಿ, ಸೆಕೆಂಡ್ ಡೋಸ್ ಹಾಕ್ಕೊಂಡಿದ್ದೀವಿ, ಈಗ ಬೂಸ್ಟರ್ ಡೋಸ್ಗೆ ಬರ್ತಾಯಿದ್ದೀವಿ ಕೋವಿಡ್ ಬರಬಾರ್ದು ಅಂತ. ಹಾಗೆ ಯು ಕ್ಯಾನ್ ಗೋ ಫಾರ್ ಟೆಸ್ಟ್. ಒಂದ್ಸರಿ ತಪ್ಪು ಮಾಡಿದ ಮೇಲೆ ನಾವು ರೆಡಿ ಇರಬೇಕು ಅದರ ಕಾನ್ಸಿಕ್ವೆನ್ಸಸ್ಗಳಿಗೆ, ಆ ಕಾನ್ಸಿಕ್ವೆನ್ಸ್ ಫೇಸ್ ಮಾಡಬೇಕಾಗತ್ತೆ. ಹಾಗಾಗಿ ವಿಂಡೋ ಪೀರಿಯಡ್ ನಂತರದಲ್ಲಿ ಟೆಸ್ಟ್ ಮಾಡೋದು ಫೈನಲ್ ಆಗುತ್ತೆ, ಅದ್ರ ಬಗ್ಗೆ ಜಾಗೃತಿ ವಹಿಸಬೇಕು. ಈಗ ಹೆಂಗೆ ಬರುತ್ತೆ ಇದು ಅಂದರೆ HIV ಕಾರಣವಾಗ ಅಪಾಯಕಾರಿ ಅಂಶಗಳು ಯಾವುದಾದ್ರು ಅಂದರೆ ಅನೇಕ ಲೈಂಗಿಕ ಸಂಗಾತಿಗಳನ್ನು ಹೊಂದೋದು, ಒಬ್ಬ ಲೈಂಗಿಕ ಸಂಗಾತಿ ಬಿಟ್ಟು ಹಲವಾರು ಹೊಂದಿರುವಂಥದ್ದು, ಅಸುರಕ್ಷಿತವಾಗಿ ಲೈಂಗಿಕ ಸಂಪರ್ಕ ಹೊಂದೋದು, ಸಿರಿಂಜ್ ಬಳಕೆ, ರಕ್ತದ ವರ್ಗಾವಣೆ ಈಗಷ್ಟೇ ಮಾತಾಡಿದ್ವಿ. ಅದ್ರ ಜೊತೆಗೆ ಆಕ್ಯುಪಂಕ್ಚರ್ ಅಂತ ಒಂದು ಮೆಡಿಕಲ್ ಸಿಸ್ಟಮ್ ಬಂದಿದೆ, ಕಿವಿ ಚುಚ್ಚೋದು. ಆ್ಯಂಡ್ ಕಿವಿ ಅಂದರೆ ಈಗ ಫ್ಯಾಷನ್ ಆಗಿದೆ, ಅದು ಮಕ್ಕಳಿಗಷ್ಟೇ ಚುಚ್ತಾ ಇದ್ದೀವಿ ನಾವೆಲ್ಲ, ಈಗ ಯಾರು ಬೇಕಾದ್ರೂ ಚುಚ್ಕೋತಾ ಇದ್ದಾರೆ. ಅಚ್ಚೆ ಹಾಕ್ಸ್ಕೊಳ್ಳೋಂಥದ್ದು, ಅಲ್ಲೆಲ್ಲ ಸೂಜಿಯಲ್ಲಿ ಚುಚ್ತಾ ಇರ್ತಾರೆ. ಇವೆಲ್ಲ ಕಡೆಯೂ ಕೂಡ ಭಾಳ ಕೇರ್ಫುಲ್ ಆಗಿರಬೇಕಾಗುತ್ತೆ. ಇವೆಲ್ಲ ಅಪಾಯಕಾರಿ ಸ್ಥಳಗಳು ಮತ್ತು ಅಂಶಗಳಾಗಿದೆ. ಓಕೆ ಸ್ನೇಹಿತರೆ, ಈಗ ನಾವು ಅಧ್ಯಾಯ 5 ಆತ್ಮವಿಶ್ವಾಸದಿಂದ ಬೆಳವಣಿಗೆ ಹೊಂದುವುದು ಅಥವಾ ಗ್ರೋವಿಂಗ್ ಅಪ್ ವಿತ್ ಕಾನ್ಫಿಡೆನ್ಸ್. ಅಂದರೆ ಮಕ್ಕಳು ಒಂದು ಬೆಳೆಯುವ ಹಂತದಲ್ಲಿ ಕಾನ್ಫಿಡೆನ್ಸಿಂದ ಬೆಳವಣಿಗೆ ಆದರೆ ಅವರ ಸೆಲ್ಫ್ ಎಸ್ಟೀಮ್, ಸೆಲ್ಫ್ ಇಮೇಜ್ ಎಲ್ಲ ಚೇಂಜಸ್ ಇರುತ್ತೆ. ಆ ಟೈಮಲ್ಲಿ ಅವ್ರು ಸ್ವಲ್ಪ ದಾರಿ ತಪ್ಪಿದ್ರು ಅಂತ ಅಂದರೆ ಅವ್ರ ಆತ್ಮವಿಶ್ವಾಸದಿಂದ ಬೆಳೆಯೋದು ಬಿಟ್ಟು ಇನ್ನೇನು ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಹದಿಹರೆಯದ ಬೆಳವಣಿಗೆಯಲ್ಲಿ ಮತ್ತು ವಿಕಾಸದ ಅವಧಿಯಲ್ಲಿ ಸ್ವಯಂ ಪರಿಕಲ್ಪನೆ, ಸ್ವಾಭಿಮಾನ, ಆತಂಕ ಖಿನ್ನತೆಯಿಂದ ದೂರ ಇರೋಂಥದ್ದು, ಪೌಷ್ಟಿಕತೆಯ ಅವಶ್ಯಕತೆ, ಲೈಂಗಿಕ ಬಯಕೆಗಳು ಉಂಟಾದಾಗ ಹೇಗೆ ನಿಯಂತ್ರಿಸ್ಕೋಬೇಕು, ಎಲ್ಲ ವಿಚಾರಗಳನ್ನು ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ವೆರಿ ಫಸ್ಟ್ ಬೆಳವಣಿಗೆ ಅಂದ್ರೇನು ಅನ್ನೋದು ಸಿಲೆಬಸ್ಸಲ್ಲಿದೆ, ಅದನ್ನು ತೊಗೊಂಡಿದ್ದೀವಿ. ಬೆಳವಣಿಗೆ ಸೈಕಾಲಜಿಯಲ್ಲಿ ಓದಿರ್ತೀರ. ಪರಿಮಾಣಾತ್ಮಕ ಅಂದರೆ ಕ್ವಾಂಟಿಟೇಟಿವ್ ಏನು ಇನ್ಕ್ರೀಸ್ ಆಗುತ್ತೆ ನಮ್ಮ ದೇಹದಲ್ಲಿ, ಗಾತ್ರದಲ್ಲಿ ಚೇಂಜ್ ಆಗುತ್ತೆ, ಅದನ್ನು ನಾವು ಬೆಳವಣಿಗೆ ಅಂತ ಕರಿತೀವಿ. ಇದನ್ನು ತೂಕ ಇದ್ದರೆ ಕಿಲೋಗ್ರಾಮ್ನಲ್ಲೂ, ಎತ್ತರ ಇದ್ದರೆ ಸೆಂಟಿಮೀಟರು, ಇಂಚಸ್ಸಲ್ಲೂ ಅಳತೆ ಮಾಡಿ ಹೇಳ್ತೀವಿ. ಇದನ್ನ ಮೆಜೂರ್ ಮಾಡೋಕ್ಕೆ ಪಾಸಿಬಿಲಿಟಿ ಇದೆ. ಇದನ್ನು ಹೇಗೆ ಮೆಜೂರ್ ಮಾಡ್ತೀವಿ ಅಂತಂದರೆ ಜೀವಕೋಶಗಳು ಏನಿದೆ ಅದರ ಗಾತ್ರ, ಸತ್ತು ಇವೆಲ್ಲ ಹೆಚ್ಚಿಗೆ ಆಗುತ್ತೆ. ನಮ್ಮ ದೇಹವನ್ನು ಉದ್ದ ಎಷ್ಟಾದರೂ, ಅಗಲ ಎಷ್ಟಾದರೂ, ಎಷ್ಟು ಇನ್ಡೆಪ್ತ್ ಇದ್ದಾರೆ ಈ ಆಧಾರವಾಗಿ ಅಳತೆ ಮಾಡ್ಕೋತೀವಿ. ಇದೆಲ್ಲವೂ ಗ್ರೋತ್ ಅನ್ನೋದಕ್ಕೆ ಅಥವಾ ಬೆಳವಣಿಗೆ ಅನ್ನೋದಕ್ಕೆ ವ್ಯಾಖ್ಯಾನ. ಹಾಗಾದರೆ ಬೆಳವಣಿಗೆ, ಅಭಿವೃದ್ಧಿ ಅಥವಾ ವಿಕಾಸ, ಪಕ್ವತೆ, ಈ ಮೂರು ನಡುವೆ ವ್ಯತ್ಯಾಸ ಏನು? ಬೆಳವಣಿಗೆ, ವಿಕಾಸ, ಪಕ್ವತೆ, ಈ ವ್ಯತ್ಯಾಸ ಇದೆಯಾ? ಇವೆಲ್ಲ ಒಂದೇನಾ? ಬೆಳವಣಿಗೆ ಅನ್ನೋದು ಈಗಾಗಲೇ ಡಿಸ್ಕಸ್ ಮಾಡಿದ್ವಿ ನಾವು, ಕ್ವಾಂಟಿಟೇಟಿವ್ ಆಗಿರುತ್ತೆ. ನಮ್ಮ ದೇಹದ ಇವತ್ತೇನು ಈಗ ನಿಮ್ಮ ಎದುರಿಗೆ ನಾನು ಕಾಣ್ತಾ ಇದ್ದೀನಿ, ಇದು ದೇಹ ಬೆಳವಣಿಗೆ ಆಗಿರೋದು. ವಿಕಾಸ ಅಂತಂದರೆ ಅದು ಸಾಫ್ಟ್ವೇರ್ ಕಾನ್ಸೆಪ್ಟ್ ಬರುತ್ತೆ, ಕ್ವಾಲಿಟೇಟಿವ್. ಒಳಗಡೆ ಏನು ಕೆಲಸ ಮಾಡುವಂಥ ಕೌಶಲ್ಯ ಇದೆ, ಟ್ಯಾಲೆಂಟ್ ಇದೆ, ಇಂಟೆಲಿಜೆನ್ಸ್ ಇದೆ, ಮೆಮೊರಿ ಇದೆ, ಸಾಫ್ಟ್ವೇರ್ ಏನು ಕೆಲಸ ಮಾಡ್ತಾಯಿದೆ ನಮ್ಮೊಳಗೆ ಅದು, ಅದ್ರ ಜೊತೆಗೆ ಪರಿಮಾಣ, ಕ್ವಾಂಟಿಟಿ ಕೂಡ ಒಳಗೊಂಡಿರುತ್ತೆ. ಎರಡು ಸೇರಿದಾಗ ಅದನ್ನ ವಿಕಾಸ ಅಂತ ಕರಿತೀವಿ. ಹಾಗಾದರೆ ಪಕ್ವತೆ ಅಂದರೆ ಮೆಚ್ಯೂರಿಟಿ ಅಂತ, ಮೆಚ್ಯೂರೇಷನ್ ಅಂದರೆ ಈ ಬೆಳವಣಿಗೆ, ಈ ವಿಕಾಸದಿಂದ ನನ್ನೊಳಗೆ ಆದಂಥ ಒಂದು ಪರಿಪಕ್ವತೆ ಇದೆಯಲ್ಲ, ಅದನ್ನು ನಾವು ಮೆಚ್ಯೂರೇಷನ್ ಅಂತ ಕರಿತೀವಿ. ಕೆಲವರು 30 ವರ್ಷ ಆಗಿರುತ್ತೆ, ದೇಹ ಎಷ್ಟು ದೊಡ್ಡಕ್ಕಿರುತ್ತೆ, ಚೈಲ್ಡಿಶ್ ಥರ ಆಡ್ತಾ ಇರ್ತಾರೆ. ನಾವು ಮೆಚ್ಯೂರ್ ಆಗಿಲ್ಲ ಅಂದ್ಬಿಡ್ತೀವಿ ನಾವು. ಆ ಮೆಚ್ಯೂರ್ ಆಗಿಲ್ಲ ಅಂತಂದರೆ ಅದು ಪಕ್ವವಾಗಿಲ್ಲ ಅಂತ ವ್ಯಕ್ತಿ. ಆ ಪಕ್ವ ಬಿಹೇವಿಯರು ಅದು ಈಗ ಮಕ್ಕಳೆಲ್ಲ ನೋಡಿರ್ತೀರಿ ನೀವು, ಏನೇನೋ ದದ್ದದ್ದ ಬಬ್ಬಬ್ಬ ಅಂತಿರ್ತಾವು. ಆ ಬಬ್ಬಬ್ಬ ದದ್ದದ್ದ ಇದರಿಂದ ಬರ್ತಾ 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 ಪಪ್ಪ ಮಮ್ಮಿ ಬರುತ್ತೆ, ಮಮ್ಮ ಬರುತ್ತೆ, ಅಮ್ಮ ಆಗಿಬಿಡುತ್ತೆ. ಅದು ಈ ಆಗುವ ಪ್ರೋಸೆಸ್ ಇದೆಯಲ್ಲ, ಇದನ್ನು ನಾವು ಪಕ್ವತೆ ಅಂತ ಕರಿತೀವಿ, ಮೆಚ್ಯೂರೇಷನ್. ಹಂತವಾಗಿ ಆ ಏಜಿಗೆ ಆ ಮೆಚ್ಯೂರಿಟಿ ಇರಬೇಕು ಅಂತ ಬಯಸ್ತೀವಿ. ಹಾಗಾಗಿ ಗ್ರೋತ್ ಅಂದರೆ ದೈಹಿಕವಾಗಿ ಪರಿಮಾಣಾತ್ಮಕ ಆಗಿರುತ್ತೆ. ಡೆವಲಪ್ಮೆಂಟ್, ವಿಕಾಸ ಅಂದರೆ ಗುಣಾತ್ಮಕ, ಮೇಜರ್. ಹಂಗೆ ಪರಿಮಾಣಾತ್ಮಕ ನೆಗ್ಲೆಕ್ಟಲ್ಲ, ಅದು ಕೂಡ ಬೇಕು. ಆ್ಯಂಡ್ ಪಕ್ವತೆ, ಮೆಚ್ಯೂರೇಷನ್ ಒಳಗಡೆ ಈ ಎರಡರ ಪ್ರಕ್ರಿಯೆಯಿಂದ, ಹೊರಗಿನ ಕಲಿಕೆಯಿಂದ ಉಂಟಾದ ಒಂದು ಅತ್ಯುನ್ನತ ಹಂತ ಆಗಿರುತ್ತೆ. ಓಕೆ ಸ್ನೇಹಿತರೆ, ಬೆಳವಣಿಗೆ ಮತ್ತು ವಿಕಾಸದ ನಿರ್ಧಾರಕಗಳು. ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ನ
ಡಿಟರ್ಮಿನೇಷನ್ ಯಾವ್ದ್ಯಾವುದು ಮಾಡ್ತವೆ ಅಂತ. ಆನುವಂಶಿಕತೆಯ ಪಾತ್ರ ಇಲ್ಲಿ ಇಂಪಾರ್ಟೆಂಟ್. ರೋಲ್ ಆಫ್ ಹೆರಿಡಿಟಿ, ಏನು ತಂದೆ ತಾಯಿಗಳಿಂದ ನಮಗೆ ಜೀನ್ಸ್ಗಳು ಬಂದಿರುತ್ತೆ ಅವೆಲ್ಲವೂ ನಮಗೆ ಪ್ರಮುಖ ಪಾತ್ರ ವಹಿಸ್ತವೆ. ರೋಲ್ ಆಫ್ ಎನ್ವಿರಾನ್ಮೆಂಟ್, ಪರಿಸರದ ಪಾತ್ರ ಕೂಡ ಮುಖ್ಯ ಆಗುತ್ತೆ. ನಾವು ಯಾವ ಪರಿಸರದಲ್ಲಿ ಇದ್ದೀವಿ, ಹೇಗೆ ನಮಗೆ ವಾತಾವರಣ ಲಭ್ಯ ಆಗುತ್ತೆ ಅನ್ನೋದ್ರ ಮೇಲೆ ನಾವು ಬೆಳವಣಿಗೆ ಹೊಂದ್ತೀವಿ. ಹಾಗೆ ಪೋಷಕಾಂಶಗಳು, ನಮಗೆ ಏನೇನು ನ್ಯೂಟ್ರಿಷನ್ ಸಿಕ್ಕಿದೆ ಅದರ ಆಧಾರವಾಗಿ ಕೂಡ ನಮ್ಮ ಬೆಳವಣಿಗೆ ವಿಕಾಸ ಡಿಪೆಂಡ್ ಆಗುತ್ತೆ. ಸಾಮಾಜಿಕ ಪರಿಸರ ಸೋಷಿಯೋ ಸೈಕಾಲಜಿಕಲ್ ಎನ್ವೈರ್ಮೆಂಟ್ ಅಥವಾ ಸೈಕೋ ಸೋಷಿಯಲಾಜಿಕಲ್ ಎನ್ವೈರ್ಮೆಂಟ್ ಅಂತ ಕರಿತೀವಿ. ಈ ಎನ್ವೈರ್ಮೆಂಟ್ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಮಾನಸಿಕವಾಗಿ ನಮಗೆ ಒಳ್ಳೆಯ ವಾತಾವರಣ ಇದ್ದಾಗ, ಪ್ರಫುಲ್ಲವಾದ ವಾತಾವರಣ ಇದ್ದಾಗ ಒಂದು ಅತ್ಯುನ್ನತವಾದ ಮಗು ಹುಟ್ಟಿ ಬರುತ್ತೆ. ತುಂಬ ಅದನ್ನು ತುಳಿತಕ್ಕೊಳಪಡಿಸೋದು, ಹಿಂಸೆಗೊಳಪಡಿಸೋದು, ಹಾಗಿದ್ದಾಗ ಮಗು ತುಂಬ ಶೋಷಿತ ಮಗು, ಹೆಚ್ಚು ವಿಕಾಸ ಹೊಂದದೇ ಇರೋ ಮಗು ಹೊರಗೆ ಬರ್ಬೋದು. ಸೋಷಿಯೋ ಎಕನಾಮಿಕ್ ಕಂಡೀಷನ್ಸ್ಗಳು, ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳು ಕೂಡ ನಮ್ಮ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಪ್ರಮುಖ ಪಾತ್ರ ವಹಿಸ್ತವೆ. ಇವು ಹೇಗೆ ವಹಿಸ್ತವೆ ಅನ್ನೋದು ನಿಮಗೆ ಡಿಸ್ಕ್ರಿಪ್ಷನ್ ನೋಟ್ಸಲ್ಲಿ ತುಂಬ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀವಿ, ಅಲ್ಲಿ ನೋಡ್ಕೋಬೋದು. ಸ್ನೇಹಿತರೆ, ಸ್ವಯಂ ಪರಿಕಲ್ಪನೆ, ಸ್ವಾಭಿಮಾನ, ಸೆಲ್ಫ್ ಕಾನ್ಸೆಪ್ಟ್ ಆ್ಯಂಡ್ ಸೆಲ್ಫ್ ಎಸ್ಟೀಮ್ ಅಂತ ಕರಿತೀವಿ. ಈ ಹದಿಹರೆಯ ಇದೆಯಲ್ಲ, ಇದೊಂಥರ ಸೆಲ್ಫ್ ಇಮೇಜ್ ಬರೋಂಥದ್ದು. ಈಗ ಮಕ್ಕಳು ಕನ್ನಡಿ ಮುಂದೆ ಇರೋದಿಲ್ಲ ಅವು ಸಾಮಾನ್ಯವಾಗಿ, ಆದರೆ ಒಂದು 8, 9, 10 ಏಜ್ ಬರ್ತಿದ್ದಂಗೆ ಅವು ಕನ್ನಡಿ ಮುಂದೆ ನಿಂತ್ಕೊಳ್ಳೋಂಥದ್ದು, ತನ್ನನ್ನು ತಾನು ನೋಡ್ಕೊಳ್ಳೋಂಥದ್ದು, ತನಗೆ ಬಗ್ಗೆ ಹೆಚ್ಚು ಸೆಲ್ಫ್ ಇಮೇಜ್ ಕ್ರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಯಂ ಅನ್ನೋ ಭಾವ ಬರುತ್ತೆ. ಈ ಟೈಮಲ್ಲಿ ಮಕ್ಕಳಿಗೆ ಆ ಸೆಲ್ಫ್ ಇಮೇಜ್ ಬಂದಾಗ ಪಾಸಿಟಿವ್ ಸೆಲ್ಫ್ ಇಮೇಜ್, ನೆಗೆಟಿವ್ ಸೆಲ್ಫ್ ಇಮೇಜ್ ಅಂತ ಕರಿತಿರ್ತೀವಿ. ಕೆಲವು ಮಕ್ಕಳಿಗೆ ತನ್ನ ಮುಖ ನೋಡ್ಕೋಬಾರ್ದು ಅನಿಸ್ತಾ ಇದೆ, ನೆಗೆಟಿವ್ ಸೆಲ್ಫ್ ಇಮೇಜ್ ಅಂತ ಅರ್ಥ. ತನ್ನನ್ನು ತಾನು ನೋಡ್ಕೋಬೇಕು, ತನ್ನನ್ನು ತಾನು ಸುಂದರೀಕರಿಸಬೇಕು ಅನ್ನೋ ಆಸೆ ಪಡ್ತಾ ಇದೆ, ತಾನು ಮಾತಾಡಿದ್ದನ್ನು ಕೇಳಿಸ್ಕೋಬೇಕು ಅಂತ ಬಯಸ್ತಾ ಇದೆ. ಈ ಆ್ಯಟಿಟ್ಯೂಡೆಲ್ಲ ಬರುತ್ತಲ್ಲ, ಸೆಲ್ಫ್ ಕಾನ್ಸೆಪ್ಟ್, ಸೆಲ್ಫ್ ಎಸ್ಟೀಮ್ ಅಂತ ಕರಿತೀವಿ. ಇದನ್ನು ತುಂಬ ಮಾನಸಿಕ ಭದ್ರತೆಯಿಂದ ಕಾಪಾಡ್ಕೋಬೇಕಾಗುತ್ತೆ ಈ ಟೈಮಲ್ಲಿ. ಸೆಲ್ಫ್ ಎಸ್ಟೀಮ್, ಸೆಲ್ಫ್ ಕಾನ್ಸೆಪ್ಟ್ ಬರೋ ಟೈಮಲ್ಲಿ ಸೈಕಾಲಜಿಕಲ್ ಸೆಕ್ಯೂರಿಟಿ ಈಸ್ ಇಂಪಾರ್ಟೆಂಟ್. ಯಾಕಂದರೆ ಹದಿಹರೆಯ ಇದೆಯಲ್ಲ, ವೆರಿ ಡೇಂಜರಸ್ ಪೀರಿಯಡ್. ಇಲ್ಲಿ ಲಾಸ್ಗಳಾಗ್ತಾ ಇರುತ್ತೆ ಮಕ್ಕಳಿಗೆ. ತಮ್ಮ ಚೈಲ್ಡ್ಹುಡ್ಡು ತಾವೇನು ಮಾಡಿದ್ರು ನಡೆಯುತ್ತಿರುತ್ತಲ್ಲ, ಚೈಲ್ಡ್ಹುಡ್ನೇ ನಷ್ಟ ಮಾಡ್ಕೋತಾ ಇರ್ತವೆ. ಲೈಂಗಿಕತೆ ಬಗ್ಗೆ ನಾಲೆಡ್ಜ್ ಇರಲ್ಲ, ಅದು ಲಾಸ್ ಆಗ್ತಾ ಇರುತ್ತೆ. ಈಗ ನಾಲೆಡ್ಜ್ ಬರ್ತಾ ಇರುತ್ತೆ. ಇಷ್ಟು ದಿನ ಬೇಜವಾಬ್ದಾರಿಯಿಂದ ಹೇಗೆ ಬೇಕಾಗಿರ್ತವೆ, ಈಗ ಜವಾಬ್ದಾರಿ ಬದುಕು ಬರ್ತಾ ಇರುತ್ತೆ. ಇಲ್ಲಿ ತುಂಬ ಲಾಸ್, ಜವಾಬ್ದಾರಿ ಇಲ್ಲದೆ ಇರೋದನ್ನು ಕಳ್ಕೊಳ್ತಾ ಇರ್ತವೆ, ಮುಗ್ಧತೆಯನ್ನು ಕಳ್ಕೊತಿರ್ತವೆ, ಬಾಲ್ಯವನ್ನು ಕಳ್ಕೊತಾ ಇರ್ತವೆ. ಈ ಟೈಮಲ್ಲಿ ನಾವು ಅದು ಕಳ್ಕೊಳ್ಳೋದ್ರಿಂದ ಏನೇನು ಲಾಭಗಳಿದೆ, ನಿನ್ನ ದೇಹ ಸುಂದರವಾಗ್ತಾ ಇದೆ, ಮುಖದ ಅಂದ ಬರ್ತಾ ಇದೆ, ಮೆದುಳಿನ ಪರಿಪಕ್ವತೆ ಆಗ್ತಾ ಇದೆ, ನೀನು ಆದಾಯ ಗಳಿಸೋ ಕಡೆ ಹೋಗ್ತಾ ಇದೆಯಾ, ಈ ಎಲ್ಲ ಮಾರ್ಗದರ್ಶನ ಕೊಟ್ಟು, ಏನು ಆ ಏಜ್ ಇದೆಯಲ್ಲ ತುಂಬ ಡೇಂಜರಸ್ ಏಜ್ ಹದಿಹರೆಯ. ಹಲವು ನಷ್ಟ ಆಗ್ತಾ ಇದೆ, ಹಲವು ಲಾಭಗಳು ಬರ್ತಾ ಇದೆ. ಇವೆರಡರ ನಡುವೆ ಮಕ್ಕಳನ್ನು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿ ಕರ್ಕೊಂಡು ಹೋಗುವಂಥ ಕೆಲಸ ಪೋಷಕರು, ಶಿಕ್ಷಕರು, ಸಮಾಜ, ಸ್ನೇಹಿತರು ಎಲ್ಲ ಮಾಡಬೇಕಾಗತ್ತೆ. ಇದು ಮುಖ್ಯವಾಗಿ ಇಲ್ಲಿ ಬೇಕಾಗತ್ತೆ. ಓಕೆ ಸ್ನೇಹಿತರೆ, ಮಾನಸಿಕ ಅಭದ್ರತೆ ಮತ್ತು ಮಾನಸಿಕ ಅಸ್ವಸ್ಥತೆ, ಸೆಕ್ಯೂರಿಟಿಯಿಂದ ಮಕ್ಕಳು ಚೆನ್ನಾಗಾಗ್ತವೆ. ಇನ್ಸೆಕ್ಯೂರಿಟಿ ಆಯಿತು ಅಂತ ಅಂದರೆ ಮಾನಸಿಕ ಇಲ್ನೆಸ್ ಸ್ಟಾರ್ಟ್ ಆಗುತ್ತೆ, ಆತಂಕಗಳು, ಆ್ಯಂಗ್ಸಿಟಿ ಬರುತ್ತೆ. ಆತಂಕ ಹೇಗಿರಬೇಕು, ಸೈಕಾಲಜಿಯಲ್ಲಿ ಅದು ಓದ್ತೀರ ನೀವು, ಹಾಗಾಗಿ ಇಲ್ಲಿ ಹೆಚ್ಚು ಡಿಸ್ಕಸ್ ಮಾಡಲ್ಲ. ಆತಂಕ ಇರಬೇಕು ಸ್ವಲ್ಪ. ಈಗ ನಾನು ನಿಮಗೆ ಹೆಲ್ತ್ ಎಜುಕೇಷನ್ ಬಗ್ಗೆ ವಿಡಿಯೋ ಮಾಡ್ತೀನಿ, ಇದು ಮೊರಾರ್ಲೆಸ್ ಸೈನ್ಸ್ ಕಾನ್ಸೆಪ್ಟ್ಸ್. ಇದು ನಾನೊಬ್ಬ ಪೊಲಿಟಿಕಲ್ ಸೈನ್ಸ್ ಅಸಿಸ್ಟೆಂಟ್ ಪ್ರೊಫೆಸರ್, ರಾಜ್ಯಶಾಸ್ತ್ರದ ಪ್ರಾಧ್ಯಾಪಕ ಬಂದು ನಿಮಗೆ ಸೈನ್ಸ್ ರಿಲೇಟೆಡ್ ಕಾನ್ಸೆಪ್ಟ್ ಮಾಡ್ತೀವಿ ಅಂದರೆ ನಮಗೊಂದು ಆತಂಕ ಇರಬೇಕು. ಇದನ್ನು ನಾನು ಜಸ್ಟಿಸ್ ಕೊಡ್ತಾ ಇದ್ದೀನಾ, ಕರೆಕ್ಟಾಗಿ ಕೊಡ್ತಾ ಇದ್ದೀನಾ, ಜನರಿಗೆ ಮುಟ್ತಾ ಇದೆಯಾ, ಆತಂಕ ಇರಬೇಕು. ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಸಣ್ಣ ಆತಂಕ ಇರಬೇಕು, ಸ್ಪರ್ಧೆಗೆ ಹೋಗ್ಬೇಕಾದ್ರೆ ಸಣ್ಣ ಆತಂಕ ಇರಬೇಕು. ಆತಂಕ ಯಾರಿಗಿರಲ್ಲ ಅಂದರೆ ತುಂಬ ಓದಿದವ್ರಿಗೆ ಇರಬೇಕು. ಏನು ನಾನು ಎಕ್ಸಾಮ್ ಬರೆದಿದ್ರು ನಡೆಯುತ್ತೆ, ಎಕ್ಸಾಮ್ ಫೇಲ್ ಆದರೂ ನಡೆಯುತ್ತೆ ಅನ್ನೋ ಆ್ಯಟಿಟ್ಯೂಡ್ ಅವ್ರಿಗೆ ಆತಂಕ ಇರೋದಿಲ್ಲ. ಹಾಗಾಗಿ ಆತಂಕ ಬೇಕು, ಬಟ್ ಜಾಸ್ತಿ ಆಗಬಾರ್ದು. ಖಿನ್ನತೆ ಇರಲೇಬಾರ್ದು. ಡಿಪ್ರೆಷನ್ ಮತ್ತು ಸೈಕೋಸಿಸ್ ಅಂತ ಕರಿತೀವಿ, ಭ್ರಮೆಯಲ್ಲಿ ಬದುಕೋದು ಮಕ್ಕಳು. ಈಗ ಆತ ಸಣ್ಣ 8ನೇ ಕ್ಲಾಸ್ ಫೇಲ್ ಆಗಿದ್ದಾನೆ, 8ನೇ ಕ್ಲಾಸ್ ಫೇಲ್ ಆದವನು ಮುಖೇಶ್ ಅಂಬಾನಿ ಆಗಿದ್ದಾನೆ, ಅದಾಗಿದ್ದಾನೆ, ಇದಾಗಿದ್ದಾನೆ ಹೇಳ್ತಾ ಇರ್ತಾರೆ ಅವರು. ಡಿಗ್ರಿನೇ ಪಾಸ್ ಆಗದಿರೋನು ಬಿಲ್ಗೇಟ್ಸ್ ಆಗಿದ್ದಾನೆ, ನಾನು ಇದಾಗ್ತೀನಿ. ಅದಲ್ಲ, ಇವೆಲ್ಲ ಸೈಕೋಸಿಸ್ ಇಶ್ಯೂಸ್ ಅಂತ ಕರಿತೀವಿ. ಯಾರೋ ಮಾಡಿದ್ದಾರೆ ಅಂದ್ಕೊಳ್ಳೆ ತಾನು ಫೇಲ್ ಆಗಿದ್ದಕ್ಕೆ ಅದನ್ನು ಸಮರ್ಥನೆ ಕೊಟ್ಕೊಳ್ತಾ ಹೋಗ್ತವೆ, ಭ್ರಮೆಯಲ್ಲಿ ಮುಳುಗ್ತಾ ಇರ್ತವೆ, ಸೈಕೋಸಿಸ್ ಇಶ್ಯೂ ಆಗ್ತಾ ಇರುತ್ತೆ. ಜೊತೆಗೆ ಸುಸೈಡಲ್ ಟೆಂಡೆನ್ಸಿ, ಆತ್ಮಹತ್ಯೆ ಕಡೆ ಹೋಗ್ತಾ ಇರ್ತವೆ. ನಂಗೆ ತುಂಬ ಬೇಜಾರಾಗಂಥದ್ದಂದರೆ, ರಾಜಸ್ಥಾನದಲ್ಲಿ ಕೋಟಾ ಅಂತ ಒಂದು ನೀಟ್ ಕೋಚಿಂಗ್ಸ್ ಏರಿಯಾ ಇದೆ. ಹೆಚ್ಚು ನೀಟ್ ಸೆಲೆಕ್ಟ್ ಆಗ್ತಾರಲ್ಲ ಏನು ಮೆಡಿಕಲ್ಗೆ, ಅದು ಅಲ್ಲಿಂದನೇ ಹೆಚ್ಚು ಜನ ಆಗೋದು, ಅಲ್ಲಿ ತರಬೇತಿ ಪಡೆದಂಥ ಮಕ್ಕಳು. ಬಟ್ ಅದೇ ಟೈಮಲ್ಲಿ ಒಂದು ವಾರದ ಪೇಪರ್ ಅಬ್ಸರ್ವ್ ಮಾಡಿದಾಗ ರಿಸಲ್ಟ್ ನಂತರದಲ್ಲಿ ಅತಿ ಹೆಚ್ಚು ಇಂಡಿಯಾದಲ್ಲಿ ನೀಟ್ ಸಿಗಲಿಲ್ಲ ನನಗೆ, ನಾನು ಡಾಕ್ಟ್ರ್ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಸುಸೈಡ್ ಆಗ್ತವೆ. ಆ ಸುಸೈಡ್ನಲ್ಲಿ ಎಬೋವ್ 50% ಅದೇ ಕೋಟಾದಿಂದ ಆಗಿರ್ತವೆ.
ಯಾವ ಮಕ್ಕಳು 95+ ಇರ್ತಾರೆ, ಏನೋ 0.5ನಲ್ಲಿ ಸಿಗದೆ ಹೊರಗೆ ಬಿದ್ದಿರ್ತವೆ, ಆ ಮಕ್ಕಳು ಇನ್ನೆಷ್ಟೋ ಜೀನಿಯಸ್ ಶಕ್ತಿ ಇರುತ್ತೆ, ಆತ್ಮಹತ್ಯೆ ಮಾಡ್ಕೋತಿದ್ದಾವೆ. ಜಸ್ಟ್ 30 ವರ್ಷದ ಒಳಗಿನ ಮಕ್ಕಳು, 20 ವರ್ಷದ ಒಳಗಿನ ಮಕ್ಕಳು, 18 ವರ್ಷದವರೆಲ್ಲ ಸುಸೈಡ್ ಮಾಡ್ಕೋತಾ ಇದ್ದಾರೆ. ಈ ಸುಸೈಡ್ ಟೆಂಡೆನ್ಸಿಯನ್ನು ಕೂಡ ಮಾನಸಿಕ ಅಸ್ವಸ್ಥತೆಗೆ ಕಾರಣ ಆಗುತ್ತೆ. ಇವನ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡಬೇಕು ಏನು ಅನ್ನೋದು ಕೂಡ ನೋಟ್ಸಲ್ಲಿ ಡಿಸೈಡ್ ಆಗಿ ಡೀಟೇಲಾಗಿ ಡಿಸ್ಕಸ್ ಮಾಡಲಾಗಿದೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಕಾನ್ಸೆಪ್ಟ್ ಬರ್ತೀನಿ. ಡ್ರಗ್ ಅಥವಾ ವಸ್ತುವಿನ ದುರ್ಬಳಕೆ, ಡ್ರಗ್ ಅಥವಾ ಸಬ್ಸ್ಟೆನ್ಸ್ ಅಬ್ಯೂಸ್ ಅಂತ ಕರಿತೀವಿ. ಏನಿದು ಡ್ರಗ್ ಅಂದರೆ ಅದು ಪರ್ಟಿಕ್ಯುಲರ್ಲಿ ಕೆಲವೆಲ್ಲ ಇದ್ದಾವೆ, ಎಕ್ಸ್ಕ್ಲೂಸಿವ್ಲಿ ಅವನ್ನು ಮಾದಕವಾಗೇ ತಯಾರು ಮಾಡ್ತಾರೆ. ಅದರ ಆಚೆಗೆ ನಿದ್ರೆ ಮಾತ್ರೆ, ಒಬ್ಬ ಪೇಷಂಟ್ ನಿದ್ರಾಹೀನತೆಯಿಂದ ಬಳತಾ ಇದ್ದಾನೆ, ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿ ದಿನಕ್ಕೆ 1 ಮಾತ್ರೆ ತೊಗೋಬೇಕು ಅಂತ ಅವನಿಗೆ ಹೇಳಿದ್ದಾರೆ. ನಿನಗೆ ಆಂಗ್ಸೈಟಿ ಆಗಿದೆ, ಡಿಪ್ರೆಷನ್ ಆಗಿದೆ ಅಂತ ನೀನು ತೊಗೊತಾ ಇದೆಯಾ ಅಂತ ಅಂದರೆ ದಟ್ ಈಸ್ ಡ್ರಗ್ ಅಬ್ಯೂಸ್ ಅಂತ ಕರಿತೀವಿ. ಕೆಲವು ಮಕ್ಕಳು ನೋಡಿರ್ಬೋದು, ಸೀಮೆ ಎಣ್ಣೆಯನ್ನು ಬಟ್ಟೆಲಿ ಸುತ್ತಕೊಂಡು ಅಂತ ಸ್ಮೆಲ್ ತೊಗೋತಾ ಇರ್ತವೆ. ಇದು ಸಬ್ಸ್ಟ್ಯಾನ್ಸ್ ಅಬ್ಯೂಸ್, ವಸ್ತುವಿನ ದುರ್ಬಳಕೆ. ಪೆಟ್ರೋಲ್ ವಾಸನೆ ತೊಗೊಳ್ಳೋದು ಖುಷಿ ಪಡ್ತಾ ಇರ್ತವೆ. ಕೆಲವೊಬ್ಬರಿಗೆ ಈ ಮಳೆ ಬಂದಾಗ ಮಣ್ಣು ಒಂದು ಘಮ ಬಿಡುತ್ತೆ, ಆ ಮಣ್ಣಿನ ಘಮ ಬಹುತೇಕ ಎಲ್ರಿಗೂ ಇಷ್ಟ, ಅದನ್ನೇ ನಾವು ಅಬ್ಯೂಸ್ ಅಂತ ಕರೆಯಲ್ಲ. ಬಟ್ ಪದೇ ಪದೇ ಮಣ್ಣನ್ನು ಹಿಂಗೆ ಉಜ್ಕೊಂಡು ಮಣ್ಣಿನ ಸ್ಮೆಲ್ ತೊಗೊಳ್ಳೋವಂಥ ಏನು ಅಭ್ಯಾಸ ಇದ್ದರೆ ಅದು ಕೂಡ ಸಬ್ಸ್ಟ್ಯಾನ್ಸ್ ಅಬ್ಯೂಸ್ ಆಗುತ್ತೆ. ಹೀಗೆ ಬೇರೆ ವಸ್ತುಗಳಿಂದಲೂ ಕೂಡ ಡ್ರಗ್ಸ್ ತೊಗೊಳ್ಳೋದು ಸಬ್ಸ್ಟ್ಯಾನ್ಸ್ ಅಬ್ಯೂಸು ಅಂತ ಅಂದರೆ ಕೇವಲ ಕೆಲವೇ ವಸ್ತುಗಳು, ಹೆರಾಯಿನು, ಗಾಂಜಾಕ್ಕೆ ಸೀಮಿತ ಅಲ್ಲ. ಕೆಲವು ಮಕ್ಕಳು ನಮಗೆ ಗೊತ್ತಿಲ್ಲದಂಗೆ ಅದೇನು ಟೂತ್ ಪೇಸ್ಟಲ್ಲಿ ಕೂಡ ಸ್ಮೆಲ್ ತೊಗೊಂಡು ಅದನ್ನೇ ಎಂಜಾಯ್ ಮಾಡ್ತಾ ಇರ್ತವೆ, ಇದು ಕೂಡ ಸಬ್ಸ್ಟೆಂಟ್ ಅಬ್ಯೂಸ್ ಆಗಿರುತ್ತೆ. ಹೀಗೆ ಹಲವು ವಸ್ತುಗಳ ಅಬ್ಯೂಸಿಂದ ಮಕ್ಕಳು ದೈಹಿಕ ಆರೋಗ್ಯವನ್ನು ಕಳ್ಕೊತಾ ಇದ್ದಾರೆ, ಮಾನಸಿಕ ಆರೋಗ್ಯ ಕಳ್ಕೊತಾ ಇದ್ದಾರೆ. ಆ ವಿಚಾರದಲ್ಲಿ ನಾವು ಅಲರ್ಟ್ ಇರಬೇಕು ಅನ್ನೋದು ಇಲ್ಲಿ ಮಾತಾಡ್ತಾ ಬರ್ತೀವಿ. ಸ್ನೇಹಿತರೆ, ಲೈಂಗಿಕ ಕಿರುಕುಳ ಮತ್ತು ಲೈಂಗಿಕ ನಿಂದನೆ, ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಆ್ಯಂಡ್ ಸೆಕ್ಷುವಲ್ ಅಬ್ಯೂಸ್. ಏನಿದು ಸೆಕ್ಷುವಲ್ ಹ್ಯಾರಾಸ್ಮೆಂಟ್, ಸೆಕ್ಷುವಲ್ ಅಬ್ಯೂಸ್ ಅಂತಂದರೆ ಈ ಮೀ ಟೂ ಅಂತ ಆಂದೋಲನ ಎಲ್ಲ ನೋಡಿರ್ತೀರಿ ನಾವು. ಆ ಮೀ ಟೂ ಆಂದೋಲನದಲ್ಲಿ ಹೆಚ್ಚು ಹೆಣ್ಮಕ್ಳುಗಳಿಗೆ ಹೆಚ್ಚೆಚ್ಚು ದೊಡ್ಡ ಪ್ರಭಾವಿಗಳಿಂದನೇ ಲೈಂಗಿಕ ಕಿರುಕುಳ ಶೋಷಣೆ ಆಗಿದೆ. ಇಷ್ಟವಿಲ್ಲದ ಲೈಂಗಿಕ ಸನ್ನೆ ಮಾಡೋದು, ಲೈಂಗಿಕ ಬಿಹೇವಿಯರ್ ಮಾಡೋದು, ಸೆಕ್ಷುವಲ್ ಫೇವರನ್ನು ಕೇಳೋಂಥದ್ದು, ಅಶ್ಲೀಲತೆಯನ್ನು ತೋರಿಸೋಂಥದ್ದು, ಅಶ್ಲೀಲತೆ ಡಿಮ್ಯಾಂಡ್ ಮಾಡೋಂಥದ್ದು, ಗುಡ್ ಟಚ್ ಆ್ಯಂಡ್ ಬ್ಯಾಡ್ ಟಚ್ ಅಂತ ಕರಿತೀವಿ. ಈಗ ಯಾರೋ ಬಂದು ನನ್ನ ಹೆಗ್ಲ ಮೇಲೆ ಕೈ ಇಟ್ಟಿದ್ದಾರೆ ಅಂತ ಹೆಣ್ಮಗಳು ಒಬ್ಳು ಕೈ ಇಟ್ಟಿದ್ದಾಳೆ ಅಂದರೆ ಆ ಟಚ್ಚಲ್ಲಿ 2 ಭಾವ ಇರುತ್ತೆ, ಗುಡ್ ಟಚ್ ಆ್ಯಂಡ್ ಬ್ಯಾಡ್ ಟಚ್ ಅಂತ. ನಾನೇ ಒಬ್ಬ ಹೆಣ್ಮಗಳ ಮೇಲೆ ಕೈ ಇಟ್ಟಾಗಲೂ ದೆರ್ ಇಸ್ ಟು ಫೀಲ್. ಅದು ಅವ್ರನ್ನ ಏನು ಹುರಿದುಂಬಿಸಲು ನಾನು ತಟ್ಟುವಂಥ ಬೆನ್ನಿಗೆ ಗುಡ್ ಟಚ್ಚು, ಅಥವಾ ನಾನು ಅವಳಿಗೆ ಕಿರುಕುಳ ಕೊಡುವಂಥ ಬ್ಯಾಡ್ ಟಚ್ಚು. ಈ ಥರದ ಗುಡ್ ಟಚ್ ಬ್ಯಾಡ್ ಟಚ್ಗಳು ಇವೆಲ್ಲವೂ ಲೈಂಗಿಕ ಕಿರುಕುಳ ಮತ್ತು ನಿಂದನೆಯ ವಿಷಯವಾಗಿರ್ತವೆ. ಇವೆಲ್ಲವೂ ಕ್ರಿಮಿನಲ್ ಅಪರಾಧ ಆಗಿರುತ್ತೆ. ಅದು ಸ್ಪೆಷಲಿ ಮಕ್ಕಳಿಗೆ ಮಾಡಿದ್ರೆ ಪೋಕ್ಸೋ ಕಾಯ್ದೆ ಅಡಿ, ಈ ಪೋಕ್ಸೋ ಕಾಯ್ದೆ ಅಡಿ ಬಂಧಿಸುವಂಥ ಶಿಕ್ಷೆ ಕೊಡುವಂಥ ಪ್ರೋಸೆಸ್ ಇರುತ್ತೆ. ಮತ್ತು ಈ ಲೈಂಗಿಕ ಕಿರುಕುಳ, ಲೈಂಗಿಕ ನಿಂದನೆ ಅಂದ್ಕೊಳ್ಳಿ ಕೇವಲ ನಾವು ಹೆಣ್ಮಕ್ಕಳಿಗೆ ಆಗುತ್ತೆ ಅಂತ ಅಂದ್ಕೊಳ್ಳೋ ತಪ್ಪು. ಪೋಕ್ಸೋ ಕಾಯ್ದೆ ಅಡಿ ದಾಖಲಾದ ಕೇಸ್ಗಳಲ್ಲಿ ಬಹುತೇಕ ಕೇಸ್ಗಳು ಗಂಡು ಮಕ್ಕಳ ಮೇಲೆ ಕೂಡ ಆಗ್ತಾ ಇದೆ. ಹಾಗಾಗಿ ಸೆಕ್ಷುವಲ್ ಹ್ಯಾರಾಸ್ಮೆಂಟು ನಾಟ್ ಓನ್ಲಿ ಫಾರ್ ಫಿಮೇಲ್, ಇಟ್ಸ್ ಮೇಲ್ಗೂ ಕೂಡ ವೈರಸ್ ಆಗಿ ಹರಡ್ಕೊಂಡಿದೆ ಅನ್ನೋದು ನಮಗೆ ಗೊತ್ತಿರಬೇಕು. ಓಕೆ ಸ್ನೇಹಿತರೆ, ಚಾಪ್ಟರ್ 6 ಕಡೆ ಬರೋಣ. ಸೋಷಿಯಲ್ ಹೆಲ್ತ್, ಸಾಮಾಜಿಕ ಆರೋಗ್ಯ. ಸಾಮಾಜಿಕ ಆರೋಗ್ಯ ಅಂದರೆ ನಾವು ಮಾತಾಡಿದ್ವಿ ವೆರಿ ಫಸ್ಟು, ಒಬ್ಬ ಮನುಷ್ಯ ಉತ್ತಮ ಆರೋಗ್ಯವಾಗಿದ್ದಾನೆ ಅಂದರೆ ದೈಹಿಕ ಆರೋಗ್ಯ ಸರಿಯಾಗಿರಬೇಕು, ಮಾನಸಿಕ ಆರೋಗ್ಯ ಸರಿ ಇರಬೇಕು, ಸಾಮಾಜಿಕವಾಗಿ ಸರಿ ಇರಬೇಕು ಅಂತ. ಸಾಮಾಜಿಕವಾಗಿ ಸರಿ ಇರಬೇಕು ಅಂದರೆ ಹೇಗಿರಬೇಕು ಅಂದರೆ ಇತರರ ಜೊತೆ ಅವ್ನ ಕಮ್ಯುನಿಕೇಷನ್ಸ್, ಸಂವಹನ ಇದೆಯಲ್ಲ, ಮತ್ತು ಇತರರ ಜೊತೆ ಬಿಹೇವಿಯರ್, ಸಮಾಜದಲ್ಲಿರುವಂಥ ವರ್ತನೆ ಅದು ಹೇಗಿದೆ ಅನ್ನೋದ್ರ ಮೇಲೆ ಸಾಮಾಜಿಕ ಆರೋಗ್ಯ ಡಿಸೈಡ್ ಆಗುತ್ತೆ. ಸಮಾಜದ ಸದಸ್ಯರು ಪರಸ್ಪರ ಹೇಗಿದ್ದಾರೆ, ಅವ್ರು ಹೇಗೆ ನಡ್ಕೊಳ್ತಾರೆ, ಇವೆಲ್ಲವೂ ಕೂಡ ಸೋಷಿಯಲ್ ಹೆಲ್ತ್ನ ಪ್ರಮುಖ ಅಂಶವಾಗಿರುತ್ತೆ. ಅಂದರೆ ನಿನ್ನ ಮನೆ, ನೀನು ಬಾಗಿಲು ತೆಗೆದ್ರೆ ನಿನ್ನ ಡ್ಯೂಟಿಗೆ ಹೋದಾಗಲ್ಲಿ ಆಫೀಸಲ್ಲಿ ಇರ್ತಾರೆ, ಮನೆಗೆ ಬಂದಾಗ ನೆರೆಹೊರೆಯವರು ಇರ್ತಾರೆ, ಇವರೆಲ್ಲರ ಜೊತೆ ಬಿಹೇವ್ ಮಾಡೋದು ಕೂಡ ಒಂದು ಹೆಲ್ತ್ ಕಂಡೀಷನ್ ಆಗಿರುತ್ತೆ. ಅವರೆಲ್ಲರ ಜೊತೆ ಜಗಳ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಗೆ ಮೆಂಟಲ್ ಪೀಸ್ ಹೋಗುತ್ತೆ. ಮೆಂಟಲ್ ಪೀಸ್ ಹೋದಾಗ ಫಿಸಿಕಲಿ ಡಿಸ್ಟರ್ಬ್ ಆಗ್ತೀರಾ, ಗ್ಯಾಸ್ಟ್ರಿಸೈಟಿಸು ಅದು ಇದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತವೆ. ಹಾಗಾಗಿ ಸೋಷಿಯಲ್ ಹೆಲ್ತ್ ಕೂಡ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗಿರುತ್ತೆ ಹ್ಯೂಮನ್ ಲೈಫಲ್ಲಿ. ಸಾಮಾಜಿಕ ಆಚರಣೆಗಳು, ಸೋಷಿಯಲ್ ಕಸ್ಟಮ್ಸ್ಗಳ ಪ್ರಭಾವ. ನಾವೆಲ್ಲ ಹುಡ್ತಾನೆ ನಮಗೆ ಕಸ್ಟಮ್ಸ್ಗಳು ಆರಂಭ ಆಗ್ತವೆ. ಅಂದರೆ ಬೈ ಬರ್ತ್ ಹುಡ್ತಾನೆ ನಮಗೆ ಕೆಲವು ಸಂಪ್ರದಾಯಗಳು ಆರಂಭ ಮಾಡ್ತಾರೆ. ಏನು ತಿನ್ನಬೇಕು, ಹೇಗೆ ತಿನ್ನಬೇಕು, ಹೇಗೆ ಬದುಕಬೇಕು ಅನ್ನೋದೆಲ್ಲವೂ ಕೂಡ ಕಸ್ಟಮ್ಸ್ ಡಿಸೈಡ್ ಮಾಡ್ತವೆ. ಉದಾಹರಣೆಗೆ ಹೇಳ್ತಾ ಇರೋದು, ನಾನು ಜಾತಿ ಪರವಾಗಿ ಮಾತಾಡ್ತೀನಿ ಅಂತ ಅರ್ಥ ಅಂದ್ಕೋಬೇಡಿ. ಬ್ರಾಹ್ಮಣ ಮನೆಯಲ್ಲಿ ಹುಟ್ಟಿದ ಮಕ್ಕಳು ಸಸ್ಯಾಹಾರ ಸೇವನೆ ಮಾಡಬೇಕು, ಆ ಕಸ್ಟಮ್ ಜೊತೆ ಬೆಳ್ಕೊಂಬಂದ್ಬಿಡ್ತವೆ. ಇತರೆ ಹಿಂದುಳಿದ ವರ್ಗ, ದಲಿತ ವರ್ಗದಲ್ಲಿ ಮನೇಲಿ ಹುಟ್ಟಿದ ಮಕ್ಕಳು ಮಾಂಸಾಹಾರದ ಜೊತೆಗೆ ಬದುಕೊಂಬರ್ತವೆ. ಈ ಬ್ರಾಹ್ಮಣ ವರ್ಗದ ಮನೆಯಲ್ಲಿ ಹುಟ್ಟಿದ ಮಕ್ಕಳು ಮಾಂಸಾಹಾರ ನಿಷೇಧ ಅವರಿಗೆ.
ಆದರೆ ದಲಿತ ಹಿಂದುಳಿದ ವರ್ಗದ ಮನೆಯಲ್ಲಿ ಮುಟ್ಟಿದ ಮಕ್ಕಳಿಗೆ ಸಸ್ಯಾಹಾರ ಮತ್ತು ಮಾಂಸಾಹಾರ ಎರಡನ್ನೂ ತಿನ್ಕೊಂಡು ಹೋಗ್ತಾ ಇರ್ತವೆ. ಹೀಗಾಗಿ ಆಹಾರ ಕ್ರಮ, ಏನು ತಿನ್ನಬೇಕು, ಯಾವಾಗ ತಿನ್ನಬೇಕು, ಇವೆಲ್ಲವೂ ಕಸ್ಟಮ್ಸ್ ಡಿಸೈಡ್ ಮಾಡ್ತಾ ಇರ್ತವೆ. ಹಾಗಾಗಿ ಅವೆಲ್ಲವೂ ಕೂಡ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಕಸ್ಟಮ್ಸ್ಗಳು ಎಂದರೆ ನಾವೇನು ನಂಬಿಕೆ ಇಟ್ಕೊಂಡಿದ್ದೀವಿ, ಅದು ಏನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ, ಅದು ಜನ್ರೇಷನ್ ಟು ಜನ್ರೇಷನ್ ಏನು ಹರಿದ್ಕೊಂಡು ಬಂದಿದೆ, ಅವೆಲ್ಲವೂ ಅನ್ವಯ ಆಗತ್ತೆ. ಈ ಕಸ್ಟಮ್ಗಳು ಆರೋಗ್ಯದ ಮೇಲೆ ಪ್ರಭಾವ ಬೀರ್ತವೆ ಅಂದರೆ ನೇರವಾಗಿಯೂ ಪ್ರಭಾವ ಬೀರ್ತವೆ, ಪರೋಕ್ಷವಾಗಿಯೂ ಪ್ರಭಾವ ಬೀರ್ತವೆ. ಅಂದರೆ ಒಂದು ಮಗು ಹುಟ್ಟಿದ ಕ್ಷಣದಿಂದನೇ ಅದಕ್ಕೆ ಕಸ್ಟಮ್ಸ್ಗಳು ಲಾಕ್ ಮಾಡ್ತಾ ಬರ್ತೀವಿ. ಈಗ ನಮ್ಮ ಪ್ಲೇಟೋನು ಅರಿಸ್ಟಾಟಲು ಹೇಳ್ತಾರೆ, ಮಗು ಹುಟ್ಟುತ್ತಾ ಸ್ವತಂತ್ರ ಜೀವಿ, ಬರುತ್ತಾ ವಿವಿಧ ಬಂಧನಗಳಿಂದ ಬಂಧಿಸಲ್ಪಡ್ತಾನೆ ಅಂತ. ವಿವಿಧ ಬಂಧನಗಳಂದರೆ ಇವೇ ಕಸ್ಟಮ್ಸು, ರೂಲ್ಸು, ಲಾಸು ಬರ್ತಾವಲ್ಲ, ಅವೆಲ್ಲವು. ಹಾಗಾಗಿ ಇವೆಲ್ಲದರ ಕಾರಣಕ್ಕೆ ಹೆಲ್ತ್ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ಅನ್ನೋದನ್ನು ನೋಡ್ತಾ ಬರೋಣ. ವೆರಿ ಫಸ್ಟ್, ಸಾಮಾಜಿಕ ಆರೋಗ್ಯದ ಮೇಲೆ, ಅಂದರೆ ಪರ್ಸ್ನಲ್ ಹೆಲ್ತ್ ಅನ್ನೋಕ್ಕಿಂತ ಸೋಷಿಯಲ್ ಹೆಲ್ತ್ ಇದೆಯಲ್ಲ, ಏನೇನು ಪ್ರಭಾವ ಬೀರುತ್ತೆ ಸಂಪ್ರದಾಯಗಳಿಂದ. ಒಂದು, ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡೋದು, ಅರ್ಲಿ ಏಜ್ ಮ್ಯಾರೇಜ್ ಅಂತ ಕರಿತೀವಿ. ರೀಸೆಂಟ್ಲಿ ಭಾರತ ಸರ್ಕಾರದವರು ಒಂದು ಯೋಜನೆ ಮಾಡ್ತಾರೆ, ಅದಕ್ಕೊಂದು ಕಮಿಟಿ ಫ್ರೇಮ್ ಮಾಡ್ತಾರೆ. ಹೆಣ್ಮಕ್ಕಳ ಮದುವೆ ಏಜನ್ನು 18ರಿಂದ 21ಕ್ಕೆ ತರೋಣ ಅಂತ, 18 to 21, 3 ವರ್ಷ ಎಕ್ಸ್ಟೆಂಡ್ ಮಾಡುವಂಥ ಯೋಜನೆ ಇದೆ. ಆ ಬರೀ ಯೋಜನೆ ಮಾಡಿದ್ದೇ ತಡ ದೇಶದಾದ್ಯಂತ ಮ್ಯಾರೇಜ್ಗಳ ಸಂಖ್ಯೆ 25ರಿಂದ 30% ಹೆಚ್ಚಿಗೆ ಆಗಿದೆ. ಯಾಕೆಂದರೆ ನಮ್ಮ ಮಕ್ಕಳಿಗೆ ಇನ್ನು 3 ವರ್ಷ ಮದುವೆ ಮಾಡೋಕ್ಕಾಗಲ್ವೇನೋ, ಏನೇನು ಅನಾಹುತಗಳಾಗ್ಬಿಡುತ್ತೋ ಅನ್ನೋ ಭಯ. ಅಂದರೆ 18 ಏಜ್ ಅನ್ನೋದೇ ದೊಡ್ಡ ಕಾಯುವಿಕೆ ಅಂದ್ಕೊಂಡಿರುವಂಥ ಪರಿಸ್ಥಿತಿ ದೇಶದಲ್ಲಿದೆ. ಕಾನೂನಿನ ಕಣ್ತಪ್ಪಿಸಿ ಇನ್ನೂ ಚಿಕ್ಕ ಏಜಲ್ಲಿ ಮದುವೆ ಮಾಡುವಂಥ ವ್ಯವಸ್ಥೆ ಇದೆ. ಅದರಿಂದ ತಾಯಿಯ ಮರಣ ದರ, ಮಕ್ಕಳ ಮರಣ ದರ, ಪ್ರೆಗ್ನೆನ್ಸಿ ಟೈಮಲ್ಲಿ ಡೆತ್ಗಳು, ಅಪೌಷ್ಟಿಕತೆಯಿಂದ ಬಳಲ್ತಾ ಇರೋವಂಥದ್ದೆಲ್ಲ ನೋಡ್ತಾ ಇದ್ದೀವಿ. ಇವೆಲ್ಲ ಸೋಷಿಯಲ್ ಕಸ್ಟಮ್ ಇಂಪ್ಯಾಕ್ಟ್. ನಮ್ಮ ಮಕ್ಕಳನ್ನ ಬೇಗ ಮದುವೆ ಮಾಡಬೇಕು, ಸ್ಪೆಷಲಿ ಡೌರಿಯಿಂದ ಕೂಡ ಬೇಗ ಮದುವೆ ಆಗುವಂಥ ಪ್ರೋಸೆಸ್ ನಡೀತಾ ಇದೆ ಅನ್ನೋದು ಕೂಡ ತಿಳ್ಕೊಂಡಿದ್ದೀವಿ. ಹಾಗಾಗಿ ಇದು ಕೂಡ ಕಸ್ಟಮ್ಗೆ ರಿಲೇಟೆಡ್ ಆದ ಸೋಷಿಯಲ್ ಹೆಲ್ತ್ ಕಾನ್ಸೆಪ್ಟ್ ಆಗಿರುತ್ತೆ. ಇನ್ನೊಂದು ಸ್ತನ್ಯಪಾನ, ಬ್ರೆಸ್ಟ್ ಫೀಡಿಂಗ್. ಬ್ರೆಸ್ಟ್ ಫೀಡಿಂಗಲ್ಲಿ 2 ಡೈಮೆನ್ಷನ್ ಇದೆ, ಒಂದು ಪಾಸಿಟಿವ್, ಒಂದು ನೆಗೆಟಿವ್. ಭಾರತದ ಸಂಪ್ರದಾಯಕ್ಕೆ ಗಮನಿಸಿದಾಗ ಮಗುಗೆ ಹಾಲು ಕುಡಿಸ್ತಾ ಇರಬೇಕು, 6 ತಿಂಗಳಾಗಲಿ, ವರ್ಷ ಆಗಲಿ, 2 ವರ್ಷ ಆಗಲಿ, ಹೆಚ್ಚು ದಿನ ಕುಡಿಸಿದಷ್ಟು ಖುಷಿ ಪಡುವಂಥ ಸಂಪ್ರದಾಯ ಒಂದು ಕಡೆ ಇದೆ. ಇನ್ನೊಂದು ಕಡೆ ಫಸ್ಟ್ ಮೊದಲ ಹಾಲು ಇದೆಯಲ್ಲ, ತಾಯಿಯ ಮೊದಲ ಹಾಲು ಕುಡಿಸ್ಬೇಡ್ರಿ, ಅದು ಕೆಟ್ಟದ್ದು ಅಂತ ಅದನ್ನು ವೇಸ್ಟ್ ಮಾಡುವಂಥ ಪ್ರೋಸೆಸ್ ನಡೆಯುತ್ತೆ. ಮೊದಲ ಹಾಲಿನಲ್ಲಿ ಹೆಚ್ಚು ಪ್ರೋಟೀನ್, ವಿಟಮಿನ್ ಎಲ್ಲ ಇರೋದರಿಂದ ಮಗುವಿಗೆ ಉತ್ತಮ ದೇಹದ ಒಂದು 3-4 ತಿಂಗಳಿಗಾಗುವಷ್ಟು ಇಮ್ಯುನಿಟಿ ಕೊಡುವಷ್ಟು ಶಕ್ತಿ ಮೊದಲ ಹಾಲಿನಲ್ಲಿರುತ್ತೆ. ಆ ಫಸ್ಟ್ ಬ್ರೆಡ್ ಫೀಡಿಂಗನ್ನು ಮಾಡದೇ ಇರುವಂಥ ಸಂಪ್ರದಾಯ, ದಟ್ಸ್ ಬ್ಯಾಡ್. ಆದರೆ 2 ವರ್ಷದವರೆಗೂ ಹಾಲು ಕುಡಿಸಿ ಅನ್ನುವಂಥ ಒಂದು ಸಂಪ್ರದಾಯ ಇದೆಯಲ್ಲ, ದಟ್ಸ್ ಗುಡ್. ಹಾಗಾಗಿ ಇದು ಕೂಡ ಸೋಷಿಯಲ್ ಹೆಲ್ತ್ ಮೇಲೆ ಪರಿಣಾಮ ಬೀರ್ತಾ ಇದೆ. ಈಗ ವರ್ಕಿಂಗ್ ವುಮೆನ್ಗಳು ಆ ಬ್ರೆಸ್ಟ್ ಫೀಡಿಂಗ್ ಮಾಡೋಕ್ಕಾಗಲ್ಲ ಅನ್ನೋಂಥ ಸಮಸ್ಯೆ ಇದೆ. ಬ್ರೆಸ್ಟ್ ಫೀಡಿಂಗ್ ಕೇವಲ ಒಂದು ಹಾಲು ಕೊಡುವಂಥ, ಕೇವಲ ಒಂದು ಫುಡ್ ಕೊಡುವಂಥ ಪ್ರೋಸೆಸ್ ಅಲ್ಲ. ತಾಯಿ ನಡುವೆ ಮಗು ನಡುವಿನ ಒಂದು ಬಾಂಧವ್ಯದ ಸಂಕೇತ, ಎಮೋಷ್ನಲ್ ಎಕ್ಸ್ಚೇಂಜ್, ರಿಲ್ಯಾಕ್ಸೇಷನ್ ಎಕ್ಸ್ಚೇಂಜ್, ಹೀಗೆ ಹಲವು ಅಂಶಗಳು ಬ್ರೆಸ್ಟ್ ಫೀಡಿಂಗಲ್ಲಿ ಒಳಗೊಂಡಿರುತ್ತೆ. ದೆನ್ ಕುಟುಂಬದ ಗಾತ್ರ, ಅದರಲ್ಲಿ ಸೈಜ್ ಆಫ್ ದಿ ಫ್ಯಾಮಿಲಿ, ಹೆಚ್ಚು ಮಕ್ಕಳನ್ನು ಪಡೆಯುವಂಥದ್ದು, ಅದರಲ್ಲೂ ಗಂಡು ಮಕ್ಕಳು. ನಮಗೆ 4 ಹೆಣ್ಮಕ್ಳು ಹುಟ್ಟಿದ್ದೇವೆ ಅಂದರೆ 5ನೇದಾದರೂ ಗಂಡು ಹುಟ್ಟಲಿ ಅಂತ ಪ್ರಯತ್ನಿಸುವಂಥದ್ದು, 8 ಆದರೆ 9ನೇದಾದರೂ ಗಂಡಾಗಲಿ ಅಂತ ಪ್ರಯತ್ನಿಸುವಂಥ ಸಮಾಜವನ್ನು, ಕುಟುಂಬಗಳನ್ನು ಈಗಲೂ ನೋಡ್ತಾ ಇದ್ದೀವಿ ನಾವು. ಹಾಗೆ ಮಾದಕ ವಸ್ತುಗಳು ಕೂಡ ಕೆಲವೊಂದು ಸಂಪ್ರದಾಯದಲ್ಲಿ ಪರ್ಮಿಟ್ ಆಗಿರುತ್ತೆ. ಕೆಲವೊಂದು ಸಂಪ್ರದಾಯಗಳು ನೋಡ್ತಾ ಇದ್ದೀವಿ, ದೇವರಿಗೆ ಹೋಗಿ ವಿಸ್ಕಿ ಅರ್ಪಣೆ ಮಾಡುವಂಥ ಸಂಪ್ರದಾಯ. ದೇವರಿಗೆ ಕುಡಿಸ್ತಾರೆ ಅಂದಮೇಲೆ ಇವ್ರು ಕುಡಿದೇ ಕುಡಿತಾರೆ. ಹಾಗಾಗಿ ಏನು ನಮ್ಮ ಶಿಕಾರಿಪುರ ಸುತ್ತಮುತ್ತದಲ್ಲಿ ಕೆಲವೊಮ್ಮೆ ಹಬ್ಬದಲ್ಲಿ ಗಾಂಜಾ ಮತ್ತು ಮಾಂಸವನ್ನು ಮಿಕ್ಸ್ ಮಾಡಿ ಒಂದಿಷ್ಟು ರೋಲ್ಗಳು, ಗುಂಡುಗಳನ್ನು ಮಾಡ್ತಾರೆ. ಆ ಗುಂಡುಗಳನ್ನು ತಿಂದು ಇವರು ಕಿಕ್ ಅನುಭವಿಸುವಂಥ ಸಂಪ್ರದಾಯಗಳಿದ್ದಾವೆ. ಹೀಗೆ ಮಾದಕ ವಸ್ತುನ ವಿವಿಧ ರೂಪದಲ್ಲಿ ಬಳಸುವಂಥದ್ದು, ಅದಕ್ಕೆ ಸಂಪ್ರದಾಯದ ಸಪೋರ್ಟ್ ಕೂಡ ಇರುತ್ತೆ. ಇವೆಲ್ಲವೂ ಕೂಡ ಸೋಷಿಯಲ್ ಹೆಲ್ತ್ ಮೇಲೆ ಬ್ಯಾಡ್ ಇಂಪ್ಯಾಕ್ಟನ್ನು ಮಾಡ್ತಾ ಇರುತ್ತೆ. ಹಾಗೆ ಸಮುದಾಯ ಆರೋಗ್ಯ ಕ್ರಮಗಳಲ್ಲಿ ನೈಸರ್ಗಿಕ ಸಂಪನ್ಮೂಲಗಳನ್ನ ರಕ್ಷಣೆ ಮಾಡಬೇಕು. ಇದರಿಂದ ನೈಸರ್ಗಿಕ ಸಂಪನ್ಮೂಲ ಚೆನ್ನಾಗಿದ್ದರೆ ಸಮಾಜ ಚೆನ್ನಾಗಿರುತ್ತೆ. ನೋಡಿರ್ಬೋದು ನಾವು ಕೋವಿಡ್ ಟೈಮಲ್ಲಿ ಆಕ್ಸಿಜನ್ ವ್ಯಾಲ್ಯೂ ಎಷ್ಟು ಅನ್ನೋದು ಗೊತ್ತಾಯಿತು ನಮಗೆ. ಆಕ್ಸಿಜನ್ ಇಲ್ಲದೆ ಎಷ್ಟು ಜನ ಸತ್ತೋದ್ರೂ ಗೊತ್ತಿರುತ್ತೆ. ಅಂದರೆ ಆಕ್ಸಿಜನ್ ಸಮಾಜದಲ್ಲೆಲ್ಲ ಇತ್ತು, ಆದರೆ ಅವ್ರಿಗೆ ಸ್ವಲ್ಪ ಅಡಿಷ್ನಲ್ ಬೇಕಿತ್ತು, ಅದು ಸಿಗಲಿಲ್ಲ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಆಕ್ಸಿಜನ್, ವಿ ನೋ ದಟ್. ಹಾಗಾಗಿ ಪರಿಸರವನ್ನು ಕಾಪಾಡ್ಕೋಬೇಕು, ಅದರಲ್ಲಿ ನೀರು ಮತ್ತು ಆಹಾರ ಅದನ್ನು ತುಂಬ ಕ್ಲೀನ್ ಆ್ಯಂಡ್ ಹೈಜಿನೆಟಿಕ್ ಆಗಿ ಇಟ್ಕೊಳ್ಬೇಕು. ಸಮುದಾಯ ಶಿಕ್ಷಣ ಕೊಡೋ ಮೂಲಕ ನಾವು ಆರೋಗ್ಯವನ್ನು ಇಂಪ್ರೂವ್ ಮಾಡ್ಬೋದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಟ್ಸಲ್ಲಿ ಅವೈಲಬಲ್ ಇದೆ. ಓಕೆ ಸ್ನೇಹಿತರೆ, ಚಾಪ್ಟರ್ 7 ಕಡೆ ಬರ್ತೀನಿ. ಫಸ್ಟ್ ಏಡ್, ಪ್ರಥಮ ಚಿಕಿತ್ಸೆ ಮತ್ತು ಸುರಕ್ಷತೆ ಕಡೆ ಒಂದಷ್ಟು ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ. ಇದು ಸಡನ್ನಾಗಿ ಯಾರಿಗೋ ನಮ್ಮ ಜೊತೆಗೆ ಇರ್ತಾರೆ,
ಇದ್ದಕ್ಕಿದ್ದಂಗೆ ಎದೆ ನೋವು ಬಂದು ಬಿದ್ದುಬಿಡ್ತಾರೆ ಅಂತ ಇಟ್ಕೊಳ್ರಿ, ಇದು ಸಡನ್ ಅನಾರೋಗ್ಯ ಅಂತ ಕರಿತೀವಿ. ಅಥವಾ ಒಬ್ಬ ಸ್ಲಿಪ್ಪಾಗಿ ಇಂಜುರಿ ಮಾಡಿಕೊಂಡ್ರು, ಅದು ಗಾಯ ಆಗಿಬಿಟ್ಟಿದೆ. ಈ ತಕ್ಷಣ ಗಾಯ ಆದ ಕೂಡಲೇ ಡಾಕ್ಟ್ರ್ ಬಳಿ ತಗೊಂಡು ಹೋಗಬೇಕು. ಹೋಗೋವರೆಗೂ ಅವ್ರಿಗೆ ಏನು ತೊಂದರೆ ಹೆಚ್ಚಾಗದಂತೆ ನಾವೇನಾದರೂ ಮಾಡ್ತೀವಲ್ಲ ಪ್ರಕ್ರಿಯೆನ, ಪ್ರಕ್ರಿಯೆಗಳನ್ನು ನಾವು ಪ್ರಥಮ ಚಿಕಿತ್ಸೆ ಅಂತ ಕರಿತೀವಿ. ಅಂದರೆ ಡಾಕ್ಟ್ರ್ ಬಳಿ ತೆಗೆದುಕೊಂಡು ಹೋಗುವವರೆಗೂ ಇಮಿಡಿಯೇಟಾಗಿ ತಜ್ಞನಲ್ಲದ ವ್ಯಕ್ತಿ, ಈಗ ನಾನಿದ್ದೀನಿ, ನನ್ನ ಪಕ್ಕದಲ್ಲಿ ಯಾರೋ ಬಿದ್ದಿದ್ದಾರೆ, ಅವರಿಗೆ ಇಮಿಡಿಯೇಟ್ ಟ್ರೀಟ್ಮೆಂಟ್ಗಳು ಏನು ಕೊಡ್ತೀವಿ ನಾವು, ಅದನ್ನು ನಾವು ಫಸ್ಟ್ ಏಡ್ ಅಂತ ಕರಿತೀವಿ. ಇದು ಕೇವಲ ಗಾಯಗಳಿಗೆ ಕೊಡೋಂಥದ್ದಂತಲ್ಲ, ನಮ್ಮ ಸುತ್ತಮುತ್ತ ಜನರಲ್ಲಿ ಈಗೀಗಂತೂ ನೋಡ್ತಾ ಇದ್ದೀವಿ, ಇದ್ದಕ್ಕಿದ್ದಂಗೆ ಕುಸಿದು ಬೀಳ್ತಾ ಇರ್ತಾರೆ, ಇನ್ಸುಲಿನ್ ಕೊರತೆ ಆಗಿರುತ್ತೆ, ಶುಗರ್ ಪೇಷಂಟ್ಗಳು ನಮ್ಮ ಸುತ್ತ ಇರ್ತಾರೆ, ಇದ್ದಕ್ಕಿದ್ದಂಗೆ ಕುಸಿದು ಬಿದ್ದುಬಿಟ್ಟಿರ್ತಾರೆ. ಅವ್ರಿಗೆ ಏನು ಮಾಡ್ಬೇಕು ನಾವು? ಹಾಗೆ ಪಿಡ್ಸ್ ಆಗ್ತಾ ಇರುತ್ತೆ, ಹಾಗೆಯೇ ಬೇರೆ ಬೇರೆ ಥರ ಕಾಯಿಲೆಯಿಂದ ಬಿದ್ದುಬಿಡ್ತಾರೆ. ಈ ಥರ ಟೈಮಲ್ಲಿ ನಾವು ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಏನು ಪ್ರಕ್ರಿಯೆ ತಗೋತೀವಲ್ಲ, ಇದನ್ನು ನಾವು ಫಸ್ಟ್ ಏಡ್ ಪ್ರಥಮ ಚಿಕಿತ್ಸೆ ಅಂತ ಕರಿತೀವಿ. ಪ್ರಥಮ ಚಿಕಿತ್ಸೆ ಯಾಕೆ ಬೇಕು ಅಂತ ಅಂದರೆ ಸೆಲ್ಫ್ ಹೆಲ್ಪ್. ಈಗ ನಾವೇ ಬಿದ್ದಿದ್ದೀವಿ, ರೀಸೆಂಟ್ಲಿ ನಾನು ಒಂದು ಕಡೆ ಹೋದೆ, ಜಾರ್ ಬಿದ್ದೆ, ಮೂಗತ್ರ ಡ್ಯಾಮೇಜ್ ಆಯಿತು, ಬ್ಲಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಫ್ರೆಂಡ್ಸ್ ಇದ್ದಾರೆ, ಆದರೆ ನನಗೆ ಗೊತ್ತಿರಬೇಕಲ್ಲ, ನನಗೆ ಮೂಗಿಗೆ ಡ್ಯಾಮೇಜ್ ಆಗಿದೆ, ಮೂಗಲ್ಲಿ ಬ್ಲಡ್ ಬರ್ತಾ ಇದೆ, ಹೇಗೆ ನನ್ನನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು? ನಾನು ಅಡ್ಡ ಮಲ್ಕೊಂಡು ಮೂಗು ಮೇಲೆ ಮಾಡಿಕೊಂಡು ಹಿಂಗೆ ಫ್ಲಾಟಾಗಿ ಬಿದ್ದುಕೊಂಡೆ. ಕೆಲವು ನನ್ನ ಫ್ರೆಂಡ್ಸ್ ಭಯ ಪಡ್ತಾ ಇದ್ದಾರೆ, ಸರ್ ತುಂಬ ಭಯ ಬಿದ್ದುಬಿಟ್ಟಿದ್ದಾರೆ ಮೂಗಲ್ಲಿ ರಕ್ತ ಬರೋದಕ್ಕೆ ಅಂತ. ಹಾಗಲ್ಲ, ಮೂಗನ್ನು ಮೇಲ್ ಮಾಡೋದ್ರಿಂದ ಬ್ಲಡ್ ಹೊರಗೆ ಬರೋದು ಪ್ರೊಟೆಕ್ಟ್ ಆಗುತ್ತೆ, ಕಡಿಮೆ ಆಗುತ್ತೆ, ತಡಿಬೋದು ಅಂತ. ನಮಗೆ ನಾವು ಹೆಲ್ಪ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಏಡ್ ಬಗ್ಗೆ ಅವೇರ್ನೆಸ್ ಇರಬೇಕು. ಇತರರಿಗೆ ಹೆಲ್ಪ್ ಮಾಡೋದಕ್ಕೆ, ಈಗ ರೋಡಲ್ಲಿ ಹೋಗ್ತಾ ಇರ್ತೀವಿ, ಈಗಂತೂ ಆಕ್ಸಿಡೆಂಟ್ ಅನ್ನೋದು ಕ್ವೈಟ್ ನಾರ್ಮಲ್ ಆಗೋಗಿದ್ದೇವೆ, ಎಲ್ಲಿ ನೋಡಿದ್ರೂ ಆಕ್ಸಿಡೆಂಟ್ಗಳು ಕಾಣ್ತಾ ಇದ್ದಾವೆ. ಹಾಗಾಗಿ ಆ ಟೈಮಲ್ಲಿ ಬೇರೆಯವ್ರಿಗೆ ಹೆಲ್ಪ್ ಮಾಡೋದಕ್ಕೂ ಕೂಡ ನಮಗೆ ಪ್ರಥಮ ಚಿಕಿತ್ಸೆ ಬಗ್ಗೆ ಅರಿವಿರಬೇಕು. ಪ್ರಥಮ ಚಿಕಿತ್ಸೆಯ ಪ್ರಮುಖ ಉದ್ದೇಶಗಳೇನು? ಪ್ರಮುಖ ಉದ್ದೇಶಗಳು ಅಂದರೆ ಗಾಯಾಳು ಅಸ್ವಸ್ಥರನ್ನು ಪ್ರಥಮ ಚಿಕಿತ್ಸೆ ಸ್ಥಳಕ್ಕೆ ತಲುಪಿಸುವವರೆಗೂ ಮಧ್ಯದಲ್ಲಿ ಜೀವ ಹೋಗಬಾರ್ದು, ಅಂದರೆ ಇಂಟರ್ಮೀಡಿಯೇಟ್ಲಿ ಅದು ಸಾವು ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಲೈಟಾಗಿ ಬ್ಯಾಂಡೇಜ್ ಕೊಟ್ಟಂಥದ್ದು. ಯಾರಿಗೋ ಹಾವು ಕಚ್ಚಿಬಿಟ್ಟಿದೆ, ಹಾವು ಕಚ್ಚಿದ ತಕ್ಷಣವೇ ನಾವು ವಿಷ ಮೇಲೇರೋದಂತೆ ಇಲ್ಲಿಗೊಂದು ಪಟ್ಟಿ ಕಟ್ಕೋತೀವಿ, ಬಟ್ಟೆ ಹಾಕಿ ಕಟ್ಬಿಡ್ತೀವಿ, ವಿಷ ಮೇಲೆ ಹೋಗಬಾರ್ದು, ಬ್ಲಡ್ ಜೊತೆ ಮೇಲೆ ಹೋಗಬಾರ್ದು ಅಂತ. ಈ ಥರದ್ದು ಸಾವು ಸಂಭವಿಸದೇ ಇರೋಂಥ ತಡೆಯೋದಕ್ಕೆ, ಹಾಸ್ಪಿಟ್ಲಿಗೆ ಸಾಗಿಸೋವರೆಗೂ ಹೆಚ್ಚಾಗದಂತೆ ತಡೆಯೋದಕ್ಕೆ ಮಾಡ್ತೀವಿ. ಹಾಗೆಯೇ ಮತ್ತಷ್ಟು ಗಾಯ ಆಗದೇ ಇರೋಂಗೆ, ಚೇತರಿಕೆ ಪ್ರಮಾಣ, ರಿಕವರಿ ಬೇಗ ಆಗಲಿ ಅನ್ನೋ ಕಾರಣಕ್ಕೆ ನಾವು ಇವನ್ನೆಲ್ಲ ಮಾಡ್ತಾ ಹೋಗ್ತೀವಿ. ಪ್ರಥಮ ಚಿಕಿತ್ಸೆ ಬೇರೆ ಬೇರೆ ಟೈಮಲ್ಲಿ ಹೇಗಿರಬೇಕು? ಮುಳುಗುವಿಕೆ ಅಂತ ಕರಿತೀವಿ, ಡ್ರೌನಿಂಗ್ ಅಂದರೆ ನೀರಲ್ಲಿ ಮುಳುಗೋಗಿದ್ದಾರೆ. ನೀರಲ್ಲಿ ಮುಳುಗೋದವ್ರನ್ನ ತಂದು ಅವರಿಗೆ ಫಸ್ಟ್ ನೀರು ತೆಗಿಯುವಂಥ ಪ್ರೋಸೆಸ್, ಹೊಟ್ಟೆನ ಪುಷ್ ಮಾಡೋ ಮೂಲಕ, ಎದೆನ ಪುಷ್ ಮಾಡೋ ಮೂಲಕ ನೀರು ತೆಗಿಯುವಂಥ ಪ್ರೋಸೆಸ್ ಮಾಡಬೇಕಾಗತ್ತೆ. ಅವ್ರ ಬಾಡಿ ಕೂಲ್ ಆಗ್ತಾ ಇದ್ದರೆ ಉಜ್ಜಿ ದೇಹವನ್ನು ಬಿಸಿ ಮಾಡಬೇಕಾಗತ್ತೆ, ಬಟ್ಟೆಯಲ್ಲವ್ರು ಸುತ್ತಿ ವಾರ್ಮ್ ಮಾಡಬೇಕಾಗತ್ತೆ. ಆ್ಯಂಡ್ ಬೆಂಕಿಯಲ್ಲಿ ಬಿದ್ದವ್ರನ್ನ ಹೇಗೆ, ದೊಡ್ಡ ಬೆಂಕಿಯಲ್ಲಿ ಜಾಸ್ತಿ ಬೆಂಕಿ ಇಂಜುರಿ ಆಗಿದೆ, ಅದಕ್ಕೇನು ಮಾಡಬೇಕು? ಕಡಿಮೆ ಬೆಂಕಿ ಇಂಜುರಿ ಆಗಿದೆ, ಅದಕ್ಕೇನು ಮಾಡಬೇಕು? ಆಟದ ಮೈದಾನದಲ್ಲಿ ಇಂಜುರಿಗಳಾದಾಗ ಯಾವ್ಯಾವ ಥರ ಇಂಜುರಿ ಆಗುತ್ತೆ, ಅದಕ್ಕೆ ಏನೇನು ಟ್ರೀಟ್ಮೆಂಟ್ ಕೊಡಬೇಕು, ಇದನ್ನೆಲ್ಲವನ್ನು ಕೂಡ ನಾನು ನೋಟ್ಸಲ್ಲಿ ತುಂಬ ಡೀಟೇಲಾಗಿ ಅನಾಲಿಸಿಸ್ ಮಾಡಿದ್ದೀನಿ. ಅಲ್ಲಿ ನೀವು ಇದನ್ನು ಓದ್ಕೊಳ್ಳಿ, ಯಾಕಂದರೆ ಇದೆಲ್ಲ ನಾನು ಹೇಳ್ತಾ ಹೋಗೋದು ನಾಟ್ ನೆಸರಿ ಅನಿಸುತ್ತೆ. ದೆನ್ ಬರೋಣ ಸ್ನೇಹಿತರೆ, ಇಲ್ಲೆಲ್ಲ ಫಸ್ಟ್ ಏಡಲ್ಲಿ ಒಂದು ಮೇಜರ್ ಪದ ಅಂದರೆ ರೈಸ್ ಪದ ಬಳಸ್ತೀವಿ. ರೈಸ್ ಅಂದರೆ ರೆಸ್ಟ್. ಇಮಿಡಿಯೇಟಲ್ಲಿ ಏನೋ ಇಂಜುರಿ ಆಯಿತು ಅಂದ ಕೂಡಲೇ ನಾವು ಟೆನ್ಸ್ ಆಗಬಾರ್ದು, ರೆಸ್ಟ್ ಮೋಡ್ಗೆ ಬರಬೇಕು. ಕೂಲಾಗಿ ಮಲಗಿಸಿ ಅವರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ನೀರಿನ ಝೋನಿಂದ ಡ್ರೈ ಝೋನ್ ಕರ್ಕೊಬರೋಂಥದ್ದು, ಫೈರಲ್ ಝೋನಿಂದ ಬೇರೆ ಝೋನ್ ಕರ್ಕೊಂಬಂದು ರೆಸ್ಟ್ ಮೋಡಿಗೆ ಫಸ್ಟ್ ಕೊಡಬೇಕು. ಐಸ್ ಬಳಕೆ ತುಂಬ ಹೆಲ್ಪ್ ಮಾಡುತ್ತೆ. ಐಸ್ ಸುಟ್ಟ ಗಾಯಗಳಿಗೆ ಅಥವಾ ಕಾಲು ಉಳುಕಿದಾಗ, ಕಂಪ್ರೆಸ್ ಆದಾಗ, ಪ್ರೆಸ್ ಆದಾಗ, ಇನ್ನೆಲ್ಲ ಕಡೆನೂ ಐಸ್ ಬಳಕೆ. ಕಾಂಪ್ರೆಷನ್ ಅಂದರೆ ಈ ವಿಷ ಹಾವು ಕಚ್ಚಿದಾಗ ಮೇಲೆ ಹೋಗ್ದಂಗೆ ಕಟ್ತೀವಲ್ಲ, ರಕ್ತ ಸೋರ್ತಾ ಇದೆ ಅಲ್ಲಿ ಕಟ್ಟಿ ರಕ್ತ ಬರ್ದಂಗೆ ತಡಿತೀವಲ್ಲ ಸೋರ್ದಂಗೆ, ದಟ್ಸ್ ಕಾಂಪ್ರೆಷನ್ ಅಂತ ಕರಿತೀವಿ. ಆ್ಯಂಡ್ ಎಲಿವೇಷನ್, ಎತ್ತರ ಅಂದರೆ ನಾವು ಕಾಲು ಗಾಯ ಆಗಿದೆ ಅಂದರೆ ಹಾರ್ಟ್ಗಿಂತ ಎತ್ತರ ಪ್ರದೇಶ, ಕಾಲು ಹೆಂಗೆ ಹೈಟಲ್ಲಿ ಇಟ್ಟರೆ ಬ್ಲಡ್ ಸೋರುವಿಕೆ ಕಡಿಮೆ ಆಗುತ್ತೆ. ಮೂಗು ಎದೆಗಿಂತ ಮೇಲಿದೆ, ಆವಾಗ ಹೀಗೆ ಮೂಗು ಮೇಲ್ ಮಾಡ್ಕೋಬೇಕು. ಮೂಗು ಕೆಳಗೆ ಮಾಡಿದ್ವಿ ಅಂದರೆ ಹೆಚ್ಚು ಬ್ಲೀಡ್ ಆಗುತ್ತೆ. ಮೂಗು ಮೇಲ್ ಮಾಡ್ಕೊಂಡಿರೋಂಥದ್ದು, ಹೀಗೆ ಎಲಿವೇಷನ್ ಎತ್ತರದಲ್ಲಿ ಇಡುವಂಥದ್ದು, ಈ ಎಲ್ಲ ಪ್ರಥಮ ಚಿಕಿತ್ಸೆಯ ಕೆಲವು ವಿಧಾನಗಳಾಗಿರುತ್ತೆ. ಹಾಗೆಯೇ ಮುಂದುವರಿಯೋಣ. ಪ್ರಥಮ ಚಿಕಿತ್ಸೆ ನೀಡಿದ ನಂತರ ವ್ಯಕ್ತಿಯನ್ನು ವೈದ್ಯಕೀಯ ಸಹಾಯಕ್ಕಾಗಿ ಸಾಗಿಸೋದು ನಮ್ಮ ಜವಾಬ್ದಾರಿನ ಬೇರೆಯವ್ರು ಬರಬೇಕಾ? ಇದು ತುಂಬ ಇಂಪಾರ್ಟೆಂಟ್ ಮ್ಯಾಟ್ರ್. ಯಾಕಂದರೆ ವ್ಯಕ್ತಿಯನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸೋದಕ್ಕೆ ಅದಕ್ಕೆ ತರಬೇತಿ ಹೊಂದಿದ ಸಿಬ್ಬಂದಿ ಇರಬೇಕು. ಆಂಬ್ಯುಲೆನ್ಸಲ್ಲಿ ಬರ್ತಾರಲ್ಲ, ಅವರು ನೋಡೋಕೆ ಕ್ವೈಟ್ ಕಾಮನ್ ಕಾಣ್ತಾ ಇರ್ತಾರೆ, ಯಾವ್ಯಾವ ಮೆಥಡಲ್ಲಿ ಅದನ್ನು ಸಾಗಿಸ್ಬೇಕು ಅನ್ನೋ ಸ್ಕಿಲ್ ಅವ್ರಿಗಿರುತ್ತೆ. ಅವರು ಬರೋವರೆಗೂ ವೆಯ್ಟ್ ಮಾಡ್ಕೋಬೇಕು. ನಾವೇ ಹರಿಬರಿಯಾಗಿ ಟ್ರಾನ್ಸ್ಪೋರ್ಟ್ ಮಾಡುವಂಥ ಕೆಲಸ ಕೈ ಹಾಕಬಾರ್ದು. ಅಕಸ್ಮಾತ್ ತುಂಬ ದೂರ ಇದೆ, ಬರೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ತುಂಬ ಜಾಗೃತಿ ವಹಿಸಿ ಅದ್ರ ಬಗ್ಗೆ ಕೂಡ ಅರಿವು ಇಟ್ಟುಕೊಂಡು
ವ್ಯಕ್ತಿಯ ಗಾಯ ಹೆಚ್ಚಾಗಬಾರ್ದು, ವ್ಯಕ್ತಿಯ ಡೆತ್ ಆಗಬಾರ್ದು, ವ್ಯಕ್ತಿ ತೊಂದರೆ ಆಗದಂಗೆ ಅವ್ರನ್ನ ಸಾಗಾಣಿಕೆ ಮಾಡುವಂಥ ಪ್ರಯತ್ನ ಕೂಡ ನಾವು ಮಾಡಬೇಕಾಗತ್ತೆ. ಇದಿಷ್ಟು ಪ್ರಥಮ ಚಿಕಿತ್ಸೆ ಬಗ್ಗೆ ಒಂದು ಸರಳ ಮಾಹಿತಿ. ಹೆಚ್ಚಿನ ಮಾಹಿತಿ ನೋಟ್ಸಲ್ಲಿ ನಾನು ವಿವರವಾಗಿ ಬರೆಯಲಾಗಿದೆ. ಸ್ನೇಹಿತರೆ, 8ನೇ ಚಾಪ್ಟರ್ ಬರೋಣ. ಫಿಸಿಕಲ್ ಎಕ್ಸಸೈಸ್, ಯೋಗ, ಸ್ಪೋರ್ಟ್ಸ್ ಆ್ಯಂಡ್ ನ್ಯಾಷನಲ್ ಇಂಟಿಗ್ರೇಷನ್ ಅಂತ ಇದೆ. ಇಲ್ಲಿ ತುಂಬ ಇದು ಹ್ಯಾಪಾಜಾರ್ಡ್ ಆಗಿದೆ ಸಿಲೆಬಸ್. ಏನು ಬರುತ್ತೆ ಏನು ಬರಲ್ಲ ಹೇಳೋಕ್ಕಾಗಲ್ಲ. ಏನು ಬರ್ಬೋದು ಅಂತ ನಾನು ಹೇಳ್ತೀನಿ. ಯೋಗ ಅನ್ನೋ ಮ್ಯಾಟ್ರಲ್ಲಿ ಪ್ರಶ್ನೆಗಳು ಬಂದಿರೋದು ಕಾರಣಕ್ಕೆ ಒಂದಷ್ಟು ವಿಷಯ ಡಿಸ್ಕಸ್ ಮಾಡ್ತೀನಿ. ಯೋಗ ದಿನ ನಿಮಗೆ ಗೊತ್ತೇ ಇದೆ, ಜೂನ್ 21 ಆಚರಿಸ್ತಾ ಇದ್ವಿ. ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಜೂನ್ 21 ಆಚರಿಸ್ತೀವಿ. ಯೋಗದಲ್ಲಿ ಪತಂಜಲಿ ಯೋಗ ಅನ್ನೋದು ಒಂದು ಮುಖ್ಯ. ಅದರಲ್ಲಿ ಅಷ್ಟಾಂಗ ಯೋಗ ಬರುತ್ತೆ. ಯೋಗದ ಪಿತಾಮಹ ಅಂತ ಬಂದಾಗ ಪತಂಜಲಿ. ಇಷ್ಟೆಲ್ಲ ಸಾಮಾನ್ಯ ಪ್ರಶ್ನೆಗಳು ಹಿಂದೆಲ್ಲ ಬಂದಿದ್ದಾವೆ. ಯೋಗ ಅನ್ನೋದು ಫಿಸಿಕಲ್, ಮೆಂಟಲ್ ಆ್ಯಂಡ್ ಸ್ಪಿರಿಚುವಲ್ ಆ್ಯಕ್ಟಿವಿಟಿ. ಇದು ಕೇವಲ ದೈಹಿಕ ಮಾನಸಿಕ ಅಲ್ಲ, ಇದು ಸ್ಪಿರಿಚುವಲ್ ಆಧ್ಯಾತ್ಮಿಕ ಕಾರ್ಯ ಕೂಡ ಆಗಿದೆ. ಶಿಸ್ತುಬದ್ಧವಾಗಿ ಇದನ್ನ ಆರ್ಗನೈಸ್ ಮಾಡ್ತಾರೆ. ಯೋಗ ಪದ ಯುಜ್ ಅನ್ನೋ ಪದದಿಂದ ಬರುತ್ತೆ, ಸಾಂಸ್ಕ್ರಿಟ್ ವರ್ಡು. ಯುಜ್ ಅಂದರೆ ಸೇರಿಸು, ಕೂಡಿಸು, ಅಂದರೆ ಬಾಡಿ, ಮೈಂಡ್, ಸೋಲ್ ಇವೆರಡನ್ನೇ ಏಕೀಕೃತಗೊಳಿಸಬೇಕು. ದೇಹದ ಚಲನವಲನವನ್ನು ಏಕೀಕೃತಗೊಳಿಸಬೇಕು, ಕಾನ್ಸಂಟ್ರೇಷನ್ ವೃದ್ಧಿ ಮಾಡಬೇಕು. ಈ ಕೂಡಿಸುವಂಥ ಪ್ರಯತ್ನವನ್ನು ಯೋಗ ಮಾಡುತ್ತೆ. ಯೋಗದಲ್ಲಿ ಜಪ ಮಾಡೋ ಮೂಲಕನೇ ಸಿದ್ಧಿ ಸಾಧಿಸುವಂಥದ್ದು, ರಾಜಯೋಗ, ಕರ್ಮಯೋಗ, ಸ್ವರಯೋಗ, ಜ್ಞಾನಯೋಗ, ಕುಂಡಲಿನಿ ಯೋಗ, ಭಕ್ತಿ ಯೋಗ ಆ್ಯಂಡ್ ನಾಡಿ ಯೋಗ, ಹೀಗೆ ಹಲವಾರು ವಿಧದ ಯೋಗಗಳಿದ್ದಾವೆ. ನಾವು ಅಷ್ಟಾಂಗ ಯೋಗ ಅಥವಾ ರಾಜಯೋಗ ಮಾದರಿಯನ್ನು ನಿಮಗೆಲ್ಲ ಗೊತ್ತಿರುತ್ತೆ. ಇದರಲ್ಲಿ ಅಷ್ಟಾಂಗ ಯೋಗದಲ್ಲಿ 8 ವಿಧಗಳು ಬರ್ತವೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಯಮ ಅಂದರೆ ಮಾನಸಿಕ ಸಿದ್ಧತೆ. ಅದು ಮಾನಸಿಕ ಸಿದ್ಧತೆ ಅಂದರೆ ನಾನು ಯೋಗ ಮಾಡಬೇಕು, ನಾನು ಸಾಧನೆ ಮಾಡಬೇಕು ಅಂದರೆ ಮೆಂಟಲ್ ಪ್ರಿಪ್ರೇಷನ್. ನಿಯಮ ಅಂದರೆ ಕೆಲವು ರೂಲ್ ಫಾಲೋ ಮಾಡಬೇಕು. ನೀವು ಆಸನ ಮಾಡಬೇಕು ಅಂತಂದರೆ ಈಗ ಸರಿಯಾಗಿ ಹೊಟ್ಟೆ ತುಂಬ ಫುಡ್ ತಿನ್ಕೊಂಡು ಆಸನ ಮಾಡೋಕ್ಕೆ ಬರಬಾರ್ದು. ಸಮ್ ನಿಯಮಗಳಿರ್ತವೆ, ಆ ನಿಯಮಗಳನ್ನೆಲ್ಲ ಅನುಸರಿಸ್ಬೇಕಾಗತ್ತೆ. ಆನಂತರ ದೇಹವನ್ನು ದಂಡಿಸುವಂಥ ಆಸನಕ್ಕೆ ಬರ್ತೀರಾ. ಆನಂತರದಲ್ಲಿ ಉಸಿರಾಟ ಪ್ರಕ್ರಿಯೆ ನಿಯಂತ್ರಿಸುವಂಥ ಪೂರಕ, ಕುಂಭಕ, ರೇಚಕ ಇವನ್ನೆಲ್ಲ ಅನುಸರಿಸ ಪ್ರಾಣಾಯಾಮ ಮಾಡ್ತೀರಾ. ಆಮೇಲೆ ಪ್ರತ್ಯಾಹಾರ ಪ್ರಕ್ರಿಯೆಯಲ್ಲಿ ತೊಡಗ್ತೀರಾ, ಧಾರಣ ಸ್ಥಿತಿಗೆ ತಲುಪ್ತೀರಾ, ಧ್ಯಾನ ಮಾಡ್ತೀರಾ, ಸಮಾಧಿ ಸ್ಥಿತಿ ಅಂದರೆ ನೀವು ದೇಹದಿಂದ ಮುಕ್ತಿ ಹೊಂದುವುದು ಅಂತ ಹಿಂದೂ ಧರ್ಮದಲ್ಲಿ ಕರಿತೀವಲ್ಲ, ಆ ಪ್ರಕ್ರಿಯೆ. ಇದು ಪತಂಜಲಿ ಮಹರ್ಷಿಯವರು ಅಷ್ಟಾಂಗ ಯೋಗ ಹೇಳಿದಾರಲ್ಲ, ಇದು ಹೆಚ್ಚು ಜಗತ್ತಿನಲ್ಲಿ ಬಳಕೆಯಲ್ಲಿರೋದು ಅಷ್ಟಾಂಗ ಯೋಗ. ಅದಷ್ಟೇ ಅಂತಲ್ಲ, ಬೇರೆ ಬೇರೆ ಯೋಗಗಳು ನಾವು ಜ್ಞಾನದಿಂದನೇ ಯೋಗ ಸಾಧಿಸ್ಬೋದು ಅನ್ನೋಂಥದ್ದು, ಕುಂಡಲಿನಿ ಯೋಗ ಅಂಥದ್ದು, ನಾಡಿ ಯೋಗಗಳು, ಜಪತಪಗಳಿಂದ ಸಾಧನೆ ಮಾಡುವಂಥದ್ದು, ಇವೆಲ್ಲವೂ ಭಾರತದ ಬೇರೆ ಬೇರೆ ಹಂತಗಳಲ್ಲಿ, ಬೇರೆ ಬೇರೆ ಸ್ಕೂಲ್ಗಳಲ್ಲಿ, ಅಂದರೆ ಶಾಖೆಗಳು ಅಂತ ಕರಿತೀವಲ್ಲ, ಅದರಲ್ಲಿ ಚಾಲನೆಯಲ್ಲಿದೆ. ದೆನ್ ದೈಹಿಕ ವ್ಯಾಯಾಮಗಳು, ಫಿಸಿಕಲ್ ಎಕ್ಸಸೈಸಸ್, ಇಲ್ಲಿ ವೆರೈಟಿ ಎಕ್ಸಸೈಸ್ಗಳಿರುತ್ತೆ, ಏರೋಬಿಕ್ಗಳಿರ್ತವೆ, ಅವೆಲ್ಲ ಮಾದರಿಗಳು ನಿಮಗೆ ಗೊತ್ತಿರಬೇಕು. ಕ್ರೀಡೆಗಳು ಅಂತ ಟಾಪಿಕ್, ಇದು ನಾವು ವಿಜಯಭಾವ ಯೂಟ್ಯೂಬಲ್ಲಿ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಅಂತ ಸತೀಶ್ ಸರ್ ಅವರು ವಿಡಿಯೋ ಮಾಡಿದ್ದಾರೆ. ಏನೇನು ಸ್ಪೋರ್ಟ್ಸ್ಗೆ ಅವಾರ್ಡ್ಸ್ಗಳಿರ್ತವೆ, ದ್ರೋಣಾಚಾರ್ಯ ಪ್ರಶಸ್ತಿ, ಅರ್ಜುನ ಪ್ರಶಸ್ತಿ, ಯಾವ್ಯಾವ ಗೇಮ್ಸ್ಗೆ ಏನೇನು ಟ್ರೋಫಿಗಳಿರ್ತವೆ, ಸಂತೋಷ್ ಟ್ರೋಫಿ, ಡ್ಯೂರಾಂಟ್ ಟ್ರೋಫಿ, ರಣಜಿ ಟ್ರೋಫಿ, ಈ ಥರದಲ್ಲಿ. ಹಾಗೆ ಯಾರು ಯಾವ ಕಪ್ ಗೆದ್ದರು, ಈ ಥರ ಏನಾದರೂ ಪ್ರಶ್ನೆಗಳು ಬರ್ಬೋದು. ಬಟ್ ಐ ಥಿಂಕ್ ಈ ಭಾಗದಲ್ಲಿ ಅದು ಬರಲಾರ್ದು ಅನ್ನೋ ಕಾರಣಕ್ಕೆ ಹೆಚ್ಚು ವಿವರಣೆ ಮಾಡೋಕ್ಕೆ ಹೋಗಲ್ಲ. ನ್ಯಾಷನಲ್ ಇಂಟಿಗ್ರೇಷನ್ ನಿಮಗೆ ಗೊತ್ತಿದೆ, ಧರ್ಮದಿಂದ ನಾವು ಡಿವೈಡ್ ಆಗ್ಬೋದು, ರಾಜ್ಯದಿಂದ ನಾವು ಡಿವೈಡ್ ಆಗ್ಬೋದು. ತಮಿಳು, ಮರಾಠಿ, ಕನ್ನಡ ಕಿತ್ತಾಟ ಮಾಡ್ತಾಯಿರ್ತೀವಿ, ಹಿಂದಿ, ಕನ್ನಡ ಕಿತ್ತಾಟ ಮಾಡ್ತಾಯಿರ್ತೀವಿ. ಆದರೆ ಆಟದ ವಿಚಾರಕ್ಕೆ ಬಂದಾಗ ನಾವೆಲ್ಲ ಒಂದಾಗ್ಬಿಡ್ತೀವಿ. ಇಂಡಿಯನ್ ಕ್ರಿಕೆಟ್ ಟೀಮ್ ನಮ್ಮನ್ನೆಲ್ಲ ಒಂದು ಮಾಡುತ್ತೆ. ಹೀಗೆ ರಾಷ್ಟ್ರೀಯ ಭಾವೈಕ್ಯತೆ, ನಾವೆಲ್ಲ ಒಂದು ಅಂದ್ಕೊಳ್ಳೋದಕ್ಕೆ ಒಲಿಂಪಿಕ್ಸಲ್ಲಿ ಚಿನ್ನ ತಂದಂಥ ನೀರಜ್ ಚೋಪ್ರಾಗೆ ನೀನು ಹಿಂದಿಯವನೋ, ಕನ್ನಡದವನೋ, ತಮಿಳ್ನವನು ಅಂತ ನಾವು ಬ್ರ್ಯಾಂಡ್ ಮಾಡಲಿಲ್ಲ. ನೀನು ಆ ಧರ್ಮದವನು, ಈ ಧರ್ಮದವನು ಅಂತ ಬ್ರ್ಯಾಂಡ್ ಮಾಡಲಿಲ್ಲ. ಬಿಕಾಸ್ ಆ ಆಟದಲ್ಲಿ ಗೆದ್ದವ್ರನ್ನ ನಾವು ನ್ಯಾಷನಲ್ ಪರ್ಸ್ನಾಲಿಟಿಯಾಗಿ ಗುರುತಿಸ್ತೀವಿ ಹೊರತು ಆ ಜಾತಿಯವನು, ಧರ್ಮದವನ್ನ ಗುರುತಿಸಲ್ಲ. ಹಾಗಾಗಿ ಕ್ರೀಡೆ ನಮ್ಮನ್ನೆಲ್ಲ ಒಂದುಗೂಡಿಸುವ, ನಮ್ಮಲ್ಲಿ ಏಕ ಮನೋಭಾವ ತರುವ ಒಂದು ಅತ್ಯುನ್ನತ ಸಾಧನವಾಗಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಈ ಹೆಲ್ತ್ ಎಜುಕೇಷನ್ ಒಂದು ಒಳ್ಳೆ ಟಾಪಿಕನ್ನು ಇಟ್ಟಿದ್ದಾರೆ. ಇದರ ಹಲವು ಆಯಾಮಗಳನ್ನು ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೀನಿ. ನಿಮ್ಮ ಸಕ್ಸಸ್ಗೆ ಪೂರಕವಾದ ಕೆಲಸ ಮಾಡೋಕ್ಕೆ ಸಾಧನ ಸದಾ ರೆಡಿ ಇದೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.